ಒಂದು ಊರಿನ ಅಷ್ಟೊಂದು ಗಣ್ಯರು ಸೇರಿಕೊಂಡು, ಮಕ್ಕಳ ಪೋಷಕರು ಸೇರಿಕೊಂಡು, ಮಕ್ಕಳ ಟೀಚರ್ಸ್ಗಳು ಸೇರಿಕೊಂಡು, ಶಾಲೆಯ ಆಡಳಿತ ವರ್ಗದವರು ಸೇರಿಕೊಂಡು ಮಾಡುವಂತಹ ಒಂದು ಒಳ್ಳೆ ರೀತಿಯ ಸಾಂಸ್ಕೃತಿಕ ಹಾಗೂ ಸಭಾ ಕಾರ್ಯಕ್ರಮಗಳಿರುವಂತಹ ಒಂದು ಕಾರ್ಯಕ್ರಮ. ಇಂತಹ ಒಂದು ನಮ್ಮ ಊರಿನ ಕಾರ್ಯಕ್ರಮದಲ್ಲಿ ಬಂದು ಸೇರಿರುವಂತಹ ಎಲ್ಲ ಆತ್ಮೀಯರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ನಮ್ಮ ಮಕ್ಕಳೆಲ್ಲರೂ ಸೇರಿಕೊಂಡು ಸ್ವಾಗತ ನೃತ್ಯದೊಂದಿಗೆ ಬಂದಿರುವಂತಹ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಯಕ್ಷಗಾನ ಶೈಲಿಯಲ್ಲಿ ಒಂದು ಸ್ವಾಗತ ನೃತ್ಯವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸಣ್ಣ ಸಣ್ಣ ಪುಟಾಣಿಗಳೆಲ್ಲ ಸೇರಿಕೊಂಡು ಯಕ್ಷಗಾನ ಶೈಲಿಯಲ್ಲಿ ಸ್ವಾಗತ ನೃತ್ಯದೊಂದಿಗೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುವಂತಹ ಸ್ವಾಗತ ನೃತ್ಯದೊಂದಿಗೆ ನಮ್ಮನ್ನ ರಂಜಿಸುವುದಕ್ಕೆ ಬರ್ತಾ ಇದ್ದಾರೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು. हल चिक हल 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 चिक हल 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 माइक्स हल 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 हल
ಭಕ್ತಿಗಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಗರ ಪಾದಾಂಬುಜಕ್ಕೆ ಪೊಡಮೊಡುತ್ತ ವರ್ಣಿಪೆ ನೀ ಕಥಾಮೃತವ नंदिनी नंदित मेदिनी विश्व विनोदिनी नंदनुते गिरिवर विंध्य शिरोदिनी वासिनी विष्णु विलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते पूरिणिगे शरणु शरणु पंकजामुखी परम पावन पंकजामुखी परम पावन पंकजाक्ष पावनी शंकर प्रिय देवी तव पद पंकरुहके नमो नमो शंकर प्रिय देवी तव पद पंकरुहके नमो नमो शरणु शरणु
ಸತ್ಯದ ಕುರಲು ಕಂಚಿದು ಪೋವು ಸಿರಿ ಸಂಪತ್ತು ಮಾಯ್ಕಾವು ಕೊರುದು ಪ್ರೀತಿನು ಲೋಕ ಗೆಲ್ಪೊಲಿ ಸಿರಿನ ಮರಿಗ ದಿನಲ ಪಡುವೊಲಿ ಉರಿತು ಬುಡಿ ಹಾಂಕಾರ ನಮನೆ ಗೆಂದೊಡಿಗೆ ಉರಿತು ಬುಡಿ ಹಾಂಕಾರ ನಮನೆ ಗೆಂದೊಡಿಗೆ ನಮನ ಆ ಯಕ್ಷಗಾನ ಶೈಲಿ ನಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಇವತ್ತಿನ ಈ ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಸ್ವಾಗತಿಸಿದಂತಹ ಎಲ್ಲ ನಮ್ಮ ವಿದ್ಯಾಕೇಂದ್ರದ ಮಕ್ಕಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ತಂಡದ ಸಮಗ್ರ ನಿರ್ದೇಶನವನ್ನ ಮಾಡಿರುವಂತಹ ನಮ್ಮ ಈ ಭಾಗದ ಎಲ್ಲ ಮಕ್ಕಳಿಗೆ ಅಂದರೆ ಹರೇಕಳ ಇರ್ಬೋದು, ಅಮ್ಲಮುಗರು ಇರ್ಬೋದು ಅಥವಾ ಪಾವೂರು ಇರ್ಬೋದು, ಈ ಗ್ರಾಮದ ಎಲ್ಲ ಮಕ್ಕಳಿಗೆ ಒಂದು ಯಕ್ಷಗಾನದ ಆಸಕ್ತಿಯನ್ನು ಮೂಡಿಸುವಂತಹ ವ್ಯಕ್ತಿ ನಮ್ಮ ಕೃಷ್ಣಪ್ಪ ಕೆನ್ಯ. ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನೀಗ ಘನ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಆತ್ಮೀಯ ಎಲ್ಲ ಗಣ್ಯ ಉಪಸ್ಥಿತರು ಇದೀಗಾಗಲೇ ಬಂದು ಆಸೀನರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸರಿ, ಹಾಗಾದ್ರೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಕಾರ್ಯಕ್ರಮ. ನಮ್ಮ ಪ್ರೀತಿಯ ಈ ಶಾಲೆಯ ನಿರ್ದೇಶಕರಾಗಿರುವಂತಹ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಬಂದಿರುವಂತಹ ಎಲ್ಲ ಗಣ್ಯರನ್ನ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಸಭಾಧ್ಯಕ್ಷತೆಯನ್ನ ವಹಿಸಿಕೊಳ್ಳುವವರು ಶ್ರೀ ರವೀಂದ್ರ ರೈ ಹರೇಕಳ, ಶ್ರೀ ರಾಮಕೃಷ್ಣ ಹೈಸ್ಕೂಲ್ನ ನಮ್ಮ ರಿಟೈರ್ಡ್ ಹೆಡ್ ಮಾಸ್ಟರ್ ಅವರು, ನಮ್ಮ ನಿಮ್ಮೆಲ್ಲರ ಮುಖ್ಯ ಉಪಾಧ್ಯಾಯರು ಕೂಡ ಹೌದು. ಹಾಗೆ ಇವತ್ತಿನ ಉದ್ಘಾಟನೆಯನ್ನ ಮಾಡಲಿಕ್ಕಿರೋರು ಶ್ರೀ ಮೊಹಮ್ಮದ್ ಇಕ್ಬಾಲ್, ಈ ಭಾಗದ ಅಂದ್ರೆ ಅಮ್ಲಮುಗರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು. ಹಾಗೆ ಇವತ್ತಿನ ಮಕ್ಕಳಿಗೆಲ್ಲ ವಿನ್ ಆಗಿರುವಂತಹ ಎಲ್ಲ ಮಕ್ಕಳಿಗೆ ಬಹುಮಾನವನ್ನ ನೀಡುವುದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀ ಸುದರ್ಶನ್ ಶೆಟ್ಟಿ, ಶ್ರೀ
ಅಕ್ಷಿತ್ ಸುವರ್ಣ ಯೂತ್ JDS ಇದರ ಪ್ರೆಸಿಡೆಂಟ್ ಆಗಿದ್ದಾರೆ. ಅದೇ ರೀತಿ ಒಬ್ರು ವಿಶೇಷ ಆಹ್ವಾನಿತರು ನಮ್ಮೆಲ್ಲರ ಕರೆಗೆ ಪ್ರೀತಿಪೂರ್ವಕವಾಗಿ ಓಗೊಟ್ಟು ಬಂದಿರುವಂತವರು, ನಮ್ಮ ಕಾಂತಾರ ಸಿನಿಮಾದ ಗುರುವ ಫೇಮ್ನಲ್ಲಿ ನಮ್ಮ ಮುಂದೆ ರಾರಾಸ್ತಾ ಇರುವಂತಹ ಒಬ್ಬ ತರುಣ ಶ್ರೀ ಸ್ವರಾಜ್ ಶೆಟ್ಟಿ, ಇವರು ಕೂಡ ನಮ್ಮ ಜೊತೆಗೆ ಬಂದು ಸೇರ್ಕೊಂಡಿದ್ದಾರೆ. ಶ್ರೀ ಮೊಹಮ್ಮದ್ ರಫೀಕ್ ರವರು ನಮ್ಮ ಜೊತೆಗಿದ್ದಾರೆ. ಶ್ರೀ ನಜೀರ್ ಉಳ್ಳಾಲ್ ಇವರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಸರಿ, ಹಾಗಿದ್ರೆ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮ ಇದೀಗ ನಮ್ಮ ಶಾಲೆಯ ಮಕ್ಕಳು ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳೆಲ್ಲರೂ ಸೇರ್ಕೊಂಡು ಶ್ರೀದೇವರನ್ನ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलास्तायने गुरुविक्रमाय गुह्यप्रवराय गुरवे गुणगुरवे गुरुदैत्यकलाक्षेत्रे गुरुधर्मसदाराधाय गुरुपुत्रपरिदात्रे गुरुपाखण्डकण्डकाय काय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ
ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಇವರು ಇದ್ದಾರೆ. ಹಾಗೆ ನಮ್ಮ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಹೇಮಲತಾ ಶೆಟ್ಟಿ ಅವರು ಕೂಡ ಇದ್ದಾರೆ. ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಆಗಿರುವಂತಹ ಐಶ್ವರ್ಯ ಲಕ್ಷ್ಮಿ, ನೀವು ಕೂಡ ವೇದಿಕೆಯಲ್ಲಿದ್ದೀರಾ. ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೆಲ್ಲರೂ ಉಪಸ್ಥಿತಿಯಲ್ಲಿ ನಮ್ಮ ಪ್ರೀತಿಯ ಶ್ರೀ ಮೊಹಮ್ಮದ್ ಇಕ್ಬಾಲ್ ರವರು ನಮ್ಮ ಅಂಬ್ಲಮೊಗರು ಸೇರಿಕೊಂಡು ದೀಪವನ್ನು ಅರಳಿಸುವ ಮುಖೇನ ನಮ್ಮ ಇವತ್ತಿನ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮ ಏನಿದೆ, ಈ ಶುಭ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः ಭಾರತೀಯ ಸಂಸ್ಕೃತಿ ಹಾಗೂ ನಮ್ಮ ತುಳುನಾಡಿನ ಸಂಸ್ಕೃತಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ದೀಪವನ್ನ ಅರಳಿಸುವ ಮುಖೇನ ಪ್ರಾರಂಭಿಸುವಂಥದ್ದು. ಈ ಒಂದು ವಿದ್ಯಾ ಕೇಂದ್ರ ಎಲ್ಲ ಮಕ್ಕಳಿಗೆ ಬೆಳಗಿಸಿದಂತಹ ದೀಪ ಎಲ್ಲ ಮಕ್ಕಳ ಪೋಷಕರ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲರ ಮನಸ್ಸನ್ನ ಬೆಳಗಲಿ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಗಣ್ಯರನ್ನ ಹಾಗೂ ನಮ್ಮ ಪ್ರೀತಿಯ ಪೋಷಕರನ್ನ ಹಾಗೂ ಇಷ್ಟ ಮಿತ್ರರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸೋದಕ್ಕೆ ಇದೀಗಾಗಲೇ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಮೋಹನ್ ದಾಸ್ ಶೆಟ್ರು, ನಮ್ಮ ಅಧ್ಯಕ್ಷರು, ಈ ಒಂದು ವಿದ್ಯಾಕೇಂದ್ರದ ನಿರ್ದೇಶಕರು. ಸುಬೋಧ್ ಶೆಟ್ಟಿ ಮತ್ತೆ ಈ ವಾರ್ಡಿನ ಸುಜಾತ ರಾಜೇಶ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ವಿದ್ಯಾರತ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮದಕ ಅಂಬ್ಲಮಗೂರು ಇದರ 22-23ನೇ ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ನಮ್ಮ ರವೀಂದ್ರ ರೈ, ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀರಾಮಕೃಷ್ಣ ಹೈಸ್ಕೂಲ್. ಇವರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ನಮ್ಮ ಶ್ರೀಮತಿ ಹೇಮಲತಾ ಶೆಟ್ಟಿ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸೆಕ್ರೆಟರಿ ಕಾರ್ಯದರ್ಶಿಯವರು ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಅಂಬ್ಲಮಗೂರು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ರವರು ಇದ್ದಾರೆ. ಅವರನ್ನು ನಮ್ಮ ಶಾಲಾ ಮಂಡಳಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ಶ್ರೀಮತಿ ಐಶ್ವರ್ಯ ಲಕ್ಷ್ಮಿ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಸುದರ್ಶನ್ ಶೆಟ್ಟಿ, ಭೂನ್ಯಾಯ ಮಂಡಳಿನ ಸದಸ್ಯರು, ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇವರನ್ನ ದೀಪಾ ಮೇಡಮ್ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಯೂತ್ ಅಧ್ಯಕ್ಷರಾದಂಥ
ಶ್ರೀ ಅಕ್ಷಿತ್ ಸುವರ್ಣ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರನ್ನ ನಮ್ಮ ಶಾಲೆಯ ಸೌಮ್ಯ ಮೇಡಮ್ ಅವರು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಹೂವನ್ನ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಅಮಳಮೊಗರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಮೊಹಮ್ಮದ್ ರಫೀಕರ್ ಅವರು ಇದ್ದಾರೆ. ಅವರನ್ನು ನಾನು ಶಾಲಾ ಮಂಡಳಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರನ್ನ ಪೂಜಾ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಸ್ವರಾಜ್ ಶೆಟ್ಟಿ ಚಲನಚಿತ್ರ ನಟರು, ಅವರನ್ನು ನಾನು ನನ್ನ ಶಾಲಾ ಆಡಳಿತ ಮಂಡಳಿ ಪರವಾಗಿ ಸ್ವಾಗತಿಸ್ತೇನೆ. ವೀಣಾ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಅದೇ ರೀತಿ ಈ ವಾರ್ಡಿನ ಸದಸ್ಯರಾದಂಥ ಸುಬೋಧ್ ಶೆಟ್ಟಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಇವರನ್ನ ಸ್ವಾಗತಿಸ್ತೇನೆ. ಉಷಾ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವಳು ಸದಸ್ಯರಾದಂಥ ನಮ್ಮ ಸುಜಾತ ರಾಜೇಶ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಪೂರ್ಣಿಮಾ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತಾರೆ. ಅದೇ ರೀತಿ ವೇದಿಕೆಯಲ್ಲಿ ನನ್ನ ತಂದೆಯರಾದ ಕೊರಗಪ್ಪ ಶೆಟ್ಟಿ ಹಾಗೂ ಹೇಮಳತಾ ಎಂ ಶೆಟ್ಟಿ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯನಾದ ಐಶ್ವರ್ಯಲಕ್ಷ್ಮಿ ಅವರು ಇದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ, ಅದೇ ರೀತಿ ನಮ್ಮ ಮುಂಭಾಗದಲ್ಲಿರುವ ಎಲ್ಲ ನನ್ನ ಶಾಲಾ ಮಕ್ಕಳೆಲ್ಲ ಪೋಷಕರು ಹಾಗೂ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವಿಡಿಯೋ ಮಾಧ್ಯಮದವರಾದ ಪೋಷಕರು ಹಾಗೂ ಅಬ್ಬಕ್ಕ ಟಿವಿ ಇವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಫೋಟೋಗ್ರಾಫರ್ ಆದ ನಮ್ಮ ಶಂಸೀರ್ ಮದಕ ಅವರನ್ನು ನಾನು ಸ್ವಾಗತಿಸ್ತಾ, ನಾನು ಎಲ್ಲರನ್ನೂ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ನಿಲ್ಲಿಸ್ತೇನೆ. ಮನೆಗೆ ಬಂದ ನೆಂಟರನ್ನ ಒಂದು ಬಿಂದಿಗೆಯಲ್ಲಿ ನೀರು ಕೊಟ್ಟು ಬೆಲ್ಲದ ತುಂಡಿನೊಂದಿಗೆ ಸ್ವಾಗತಿಸೋದು ನಮ್ಮ ತೌಲವರ ಸಂಸ್ಕೃತಿ. ಅದೇ ರೀತಿ ಇವತ್ತು ನಮ್ಮ ಈ ಒಂದು ವಿದ್ಯಾ ಕೇಂದ್ರಕ್ಕೆ ಬಂದಿರುವಂತಹ ಎಲ್ಲ ಆತ್ಮೀಯರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಂಡಂತಹ ನಮ್ಮ ಅಧ್ಯಕ್ಷರಾಗಿರುವಂತಹ ಮೋಹನ್ ದಾಸ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇವತ್ತಿನ ಉದ್ಘಾಟಕರಿಂದ ಎರಡು ಮಾತು. ಇವತ್ತಿನ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀ ಮೊಹಮ್ಮದ್ ಇಕ್ಬಾಲ್ ರವರು ನಮ್ಮ ಈ ಒಂದು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಅವರಿಂದ ಎರಡು ಮಾತು. ವರದಿ ಓಕೆ ಸರಿ. ಹಾಗಿದ್ರೆ ನಮ್ಮ ಈ ಒಂದು ಶಾಲೆಯ ವರದಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ವರದಿಯನ್ನು ವಾಚಿಸ್ತಾ ಇದ್ದಾರೆ ನಮ್ಮ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಐಶ್ವರ್ಯ ಲಕ್ಷ್ಮಿ ಮೇಡಮ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ, ನೆರೆದ ಮಹನೀಯರೇ, ಪೋಷಕರೇ, ನಾನು ಮಾತೃಶ್ರೀ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಡೆಸಲ್ಪಡುತ್ತಿರುವ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಇದರ 2019-20 ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಅಮ್ಲಮಗುರು ಗ್ರಾಮದ ಮದಕ ಎಂಬಲ್ಲಿ 2003-2004 ಶೈಕ್ಷಣಿಕ ವರ್ಷದಲ್ಲಿ ಸ್ಥಾಪನೆಗೊಂಡು ನಿರಂತರವಾಗಿ ಕಳೆದ 19 ವರ್ಷಗಳಿಂದ ಜ್ಞಾನ ಕೈಂಕರ್ಯವನ್ನು ನೀಡುತ್ತಾ ಬಂದಿರುವ ವಿದ್ಯಾಸಂಸ್ಥೆಯೇ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ನಮ್ಮ ಈ ಪುಟ್ಟ ವಿದ್ಯಾಸಂಸ್ಥೆಯು ಶಾಲಾ ವಾಹನ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿ ಮತ್ತು ಪೀಠೋಪಕರಣ ಮುಂತಾದ ಬಹುತೇಕ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ಶೈಕ್ಷಣಿಕ ವರ್ಷ 2021-22ರಲ್ಲಿ ನಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯನ್ನು ಅಧಿಕೃತವಾಗಿ ನಡೆಸಲು ನಮಗೆ ಸರ್ಕಾರದಿಂದ ಮಾನ್ಯತೆ ದೊರಕಿದ್ದು, ಆ ವರ್ಷದಲ್ಲಿ 10ನೇ ತರಗತಿಯಲ್ಲಿ 31 ಮಕ್ಕಳು ವ್ಯಾಸಂಗ ಮಾಡಿದ್ದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 5 ಜನ ಡಿಸ್ಟಿಂಕ್ಷನ್, 16 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 3 ದ್ವಿತೀಯ ದರ್ಜೆಯಲ್ಲಿ ಮತ್ತು 2 ತೃತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. 2019-20ನೇ ವರ್ಷದ ಕ್ರೀಡೋತ್ಸವವು 8/1/2019ರಂದು ಶಾಲಾ ವಠಾರದಲ್ಲಿ ಜರುಗಿತು. ದೀಪವನ್ನು ಬೆಳಗಿಸುವುದರ ಮೂಲಕ ಅಂದಿನ ಕ್ರೀಡೋತ್ಸವವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷರು ಹಾಗೂ ಸಂಚಾಲಕರಾದ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿಯವರು, ಶಾಲಾ ಮುಖ್ಯ ಶಿಕ್ಷಕಿಯವರು ಉಪಸ್ಥಿತರಿದ್ದರು.
2019-20 ಸಾಲಿನ ಪ್ರತಿಭಾ ವಿಜ್ಞಾನ ದಾವಣಗೆರೆಯವರು ನಡೆಸಿದ ಚಿತ್ರಕಲೆ, ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ರಾಷ್ಟ್ರ, ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆಂದು ಹೇಳಲು ಸಂತೋಷ ಪಡುತ್ತೇನೆ. 2019-20 ಸಾಲಿನ ಶಾಲಾ ವಾರ್ಷಿಕೋತ್ಸವವು ದಿನಾಂಕ 10/1/2020 ಶಾಲಾ ವಠಾರದಲ್ಲಿ ಜರುಗಿತು. ಅಮ್ಲಮಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ರಫೀಕ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿಯವರು ಸಮಾರಂಭವನ್ನು ಉದ್ಘಾಟಿಸಿದರು. ತಾಲೂಕ್ ಪಂಚಾಯತಿನ ಸದಸ್ಯೆಯಾದ ಶ್ರೀಮತಿ ಶಶಿಪ್ರಭಾ ಡಿ ಶೆಟ್ಟಿಯವರು ಬಹುಮಾನ ವಿತರಿಸಿದರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಯುಟಿ ಖಾದರ್ ರವರು, ವಿಧಾನ ಪರಿಷತ್ ಸದಸ್ಯರಾದ ಬಿಎಂ ಫಾರೂಕ್ ರವರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನು ರವರು, ಅಮ್ಲಮಗೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮೊಹಮ್ಮದ್ ಇಕ್ಬಾಲ್ ರವರು, ಕೋಣಾಜೆ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ರವಿನಾಯಕ್ ರವರು ಮುಖ್ಯ ಅತಿಥಿಗಳಾಗಿದ್ದರು. ಟ್ರಸ್ಟಿನ ಅಧ್ಯಕ್ಷರಾಗೂ ಸಂಚಾಲಕರಾದ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿಯವರು, ಉಪಾಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿಯವರು, ಕಾರ್ಯದರ್ಶಿ ಆದಂಥ ಶ್ರೀಮತಿ ಹೇಮಲತಾ ಎಂ ಶೆಟ್ಟಿಯವರು ಹಾಗೂ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶುಭ ಹಾರೈಸಿದರು. 2019-20 ಶೈಕ್ಷಣಿಕ ವರ್ಷದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯು 300 ಶಾಲೆಯಲ್ಲಿ ನಡೆಯಿತು. ಇದರಲ್ಲಿ ಭಾಗವಹಿಸಿದ ನಮ್ಮ ಮಕ್ಕಳು ಸಾಮೂಹಿಕ ಮತ್ತು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ನಮ್ಮ ಶಾಲಾ ಆಡಳಿತ ಮಂಡಳಿಯು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಕೈಗೊಂಡಿದೆ. ಶೈಕ್ಷಣಿಕ ವರ್ಷ 2020-21 ಮತ್ತು 21-22 ಸಾಲಿನಲ್ಲಿ ಕೊರೋನಾದ ಪ್ರಯುಕ್ತ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲಾಗಲಿಲ್ಲ. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ LKGಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವಿದ್ದು ವಿದ್ಯಾರ್ಥಿಗಳ ಹಾಜರಾತಿ ಹಾಗೂ ಫಲಿತಾಂಶ ಕೂಡ ಉತ್ತಮವಾಗಿರುತ್ತದೆ. ನಮ್ಮ ಶಾಲೆಯಲ್ಲಿ ಒಟ್ಟು 14 ಮಂದಿ ಶಿಕ್ಷಕರಿದ್ದು 4 ಶಿಕ್ಷಕೇತರ ಸಿಬ್ಬಂದಿಗಳು ಸೇರಿ 18 ಮಂದಿ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಮತ್ತು ಪ್ರಯೋಗಾಲಯದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಕ್ಕಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗದಂತೆ ಅನುವು ಮಾಡಿಕೊಡಲಾಗಿದೆ. ಕನ್ನಡ ನಾಡು, ನುಡಿ, ಕಲೆ, ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ಕಲ್ಪಿಸಲಾಗಿದೆ. ಅನುಭವಿ ಅಧ್ಯಾಪಕರಿಂದ ತರಬೇತಿಯನ್ನು ನೀಡುತ್ತಿದ್ದೇವೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕಥಾಚನ ಎಂಬ ಉಕ್ತಿಯು ನಮಗೆ ದಾರಿದೀಪವಾಗಿದೆ. ಇನ್ನು ಮುಂದೆಯೂ ಸರ್ವರ ಸಹಕಾರವನ್ನು ಕೋರುತ್ತಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಶಾಲೆಯ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಗಣನೀಯ ಸಾಧನೆಗಳನ್ನು ಮಾಡುತ್ತಾ ಪ್ರಗತಿಯತ್ತ ಸಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವರದಿ ವಾಚನಕ್ಕೆ ಇತಿಶ್ರೀ ಆಡುತ್ತೇನೆ. ಜೈ ಹಿಂದ್. ವಾರ್ಷಿಕ ವರದಿಯನ್ನ ನಮ್ಮ ಮುಂದೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಐಶ್ವರ್ಯ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ವರ್ಷದ ನಮ್ಮ ಟಾಪರ್ಸ್ ಅಂದರೆ ಶಿಕ್ಷಣದಲ್ಲಿ ಅತ್ಯುನ್ನತ ಅಂಕವನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ. ಇದರಲ್ಲಿ LKG ವಿಭಾಗವನ್ನು ನಮ್ಮ ಮುಂದೆ ಆ ಲಿಸ್ಟನ್ನು ನೀಡ್ತಾ ಇದ್ದಾರೆ ಸುನೀತಾ ಮೇಡಮ್. Toppers of LKG the academic year of 2021-22. Manvit, first in English, second in Kannada, third in Maths. Ashit R, second in Kannada. Royden Pinto, first in English, second in Maths, first in Kannada. Ashish, second in Kannada.
Royden Pinto, first in Kannada, first in Maths, first in English. UKG toppers Shamya Pakkala, first in English, first in Kannada, first in Maths. K. Vaishnavi Vishwakarma, first in Kannada, first in English, first in Maths. ಮುಂದಿನ ಬಹುಮಾನ ವಿತರಣಾ ಸುವರ್ಣ ಅವರೇ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀಯುತ ರವೀಂದ್ರ ರೈ ಅವರು ನಮ್ಮ ಸಭಾಧ್ಯಕ್ಷರು ಇಂದಿನ ನೀವು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Ganavi N. Kulal, first in Maths, second in Kannada. K. Kesari Vishwakarma, first in English, first in Kannada, first in Maths. Aditi H, first in Kannada, first in Maths. Princia D'Souza, second in English. Mohammad Mukshid, second in Maths. Manas Amin, first in English. Manish, first in English, first in Maths, first in Kannada. Pavan Raj R, first in Kannada, first in English, first in Maths. Kushil, first in Kannada. Safia Anum Fatima, first in Maths. Muhammad Yunus, first in Kannada, first in Maths, first in English. Namrata, second in English, second in Maths. Mohammad Sabir, first in English, first in Maths, first in Kannada. Second standard toppers, Abdul Rashid Rehman, first in English, first in Kannada, first in Maths, first in EVS. Malala Soihana Laila, first in Kannada, first in English, first in Maths, first in EVS. Diksha Acharya, second in English, second in Kannada. Muhammad Bashir, second in Maths, second in EVS, second in Kannada.
Aishatul Ashika, second in Kannada. Maimuna Sahla, second in Maths. ಧನ್ಯವಾದಗಳು ಪ್ರಶಾಂತಿ ಮೇಡಮ್ ಅವರಿಗೆ. ಅದೇ ರೀತಿ ಧನ್ಯವಾದಗಳು ರವೀಂದ್ರ ರೈ ಅವರಿಗೆ. ಮುಂದಿನ ವಿದ್ಯಾರ್ಥಿಗಳನ್ನ ನಮ್ಮ ಮುಂದೆ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ ಶ್ರೀನಿಧಿ ಮೇಡಮ್. ಹಾಗೆ ಮುಂದಿನ ಬಹುಮಾನವನ್ನ ನಿಮ್ಮೆಲ್ಲರ ನೆಚ್ಚಿನ ಚಿತ್ರನಟ ಸ್ವರಾಜ್ ಶೆಟ್ಟಿ ಅವರು ಈ ಬಹುಮಾನವನ್ನ ನೀಡಿ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Third standard toppers Abdul Hamid Faraz, first in EVS, first in Kannada. Hamshika, second in Kannada. Hamsika, second in Kannada. K. Bhuvan, second in English, second in Kannada. Manisha, first in English, first in Kannada, second in EVS. Mohammad Zayan, first in Kannada. Shafa Shazma, first in EVS. Namish, second in Maths. Fourth standard toppers Mohammad Azim, first in English, first in Kannada, first in Maths, first in EVS. Sanvi, first in Kannada, first in English. Mohammad Sultan Nawawi, first in English, first in Kannada, first in EVS. Aisha Sherin, first in Kannada, first in English, second in Maths. Fatima Ziana, first in English, first in Kannada. Fatima Alina, first in Kannada, first in English, first in EVS. Khatija Shibna, first in Kannada, first in English, first in EVS.
Jnanesh, first in Kannada, first in English. Arya, first in Kannada, first in English, second in EVS. Halima Sharafa, second in Kannada, second in English. ಧನ್ಯವಾದಗಳು ಶ್ರೀನಿಧಿ ಮೇಡಮ್, ಹಾಗೆ ಧನ್ಯವಾದಗಳು ಸ್ವರಾ ಶೆಟ್ಟಿ ಅವರೇ. ಮುಂದಿನ ಬಹುಮಾನದ ವಿತರಣೆಯ ವಿಜೇತರನ್ನ ಹೇಳೋದಕ್ಕೆ ಸೌಮ್ಯ ಪೂಜಾರಿ ಅವರು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಮುಂದಿನ ಬಹುಮಾನವನ್ನ ಇವತ್ತಿನ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀ ಮೊಹಮ್ಮದ್ ಇಕ್ಬಾಲ್ ರವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ನೇರ ಪ್ರಸಾರ ಮಾಡ್ತಾ ಇರುವಂತಹ ಹೊಸ ಕುರಲ್ ಚಾನಲ್ನವರಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ, ಎಸ್ ಮೇಡಮ್. Topoli top fifth standard. Sami Salaba, first in Kannada, first in Maths, first in English, first in EVS. Mohammed Shawaz, second in EVS. Awa Mahafifa, second in English, second in EVS. Manisha, second in Maths. Subeda Sahala, first in English. Disha, second in EVS. Maskura, first in English. Alpha Paza, first in English. Vinesh, first in English, first in Kannada, second in EVS. Mama Shami, first in English, second in Kannada. Couple is top sixth. Rukia Tapsia, first in English, first in Kannada, first in Maths, first in EVS. Devika Alva, second in English, second in Kannada, second in EVS. First in English.
Sriraksha, first in Kannada, first in Maths, first in EVS. Pranita, first in EVS. Samruddhi, second in EVS. Topper list of 7th standard. Mohammad Rishad, first in English, second in Maths, second in Science, second in Social. Mohammad Nihal, first in English. Mufida, first in English. Shrug Shetty, first in English, first in Kannada, first in Maths, first in Science, first in Social, second in Hindi. Vamshika, first in English, first in Kannada, first in Maths, first in Science, first in Social, first in Hindi. Arshita, second in Kannada. Varsha, first in English, first in Kannada, first in Maths, first in Science, first in Social, first in Hindi. Aishal Suhera, first in English. Priti Alva, second in English, second in Kannada, second in Science, second in Social. Fatima Sahala, first in Science, second in English, second in Hindi. Chintana, second in Kannada. ಧನ್ಯವಾದಗಳು ಸೌಮ್ಯ ಪೂಜಾರಿ ಅವರಿಗೆ, ಧನ್ಯವಾದಗಳು ಮೊಹಮ್ಮದ್ ಇಕ್ಬಾಲ್ ಅವರಿಗೆ. ಹಾಗೆ ಸುಲ್ತಾನ ಹಾಗೂ ಜ್ಞಾನೇಶ್ ಇಬ್ರು ವೇದಿಕೆಗೆ ಬರಬೇಕು. ನಿಮ್ಮ ಪ್ರೈಸ್ ಸ್ವಲ್ಪ ಮಿಸ್ ಆಗಿತ್ತು, ಇದೀಗ ನಿಮ್ಮ ಬಹುಮಾನ ರೆಡಿಯಾಗಿದೆ. ಎಸ್, ಮುಂದಿನ ಬಹುಮಾನವನ್ನ ಸುದರ್ಶನ್ ಶೆಟ್ಟಿ ಅವರು ಕೊಡ್ಲಿಕ್ಕಿದ್ದಾರೆ. ಸುದರ್ಶನ್ ಶೆಟ್ಟಿ ಅವರು. ಎಸ್, ಸುಲ್ತಾನ ಹಾಗೂ ಜ್ಞಾನೇಶ್ ಇಬ್ರು ಬನ್ನಿ. ಎಸ್, 7th ಸ್ಟ್ಯಾಂಡರ್ಡ್ ನಲ್ಲಿ ಟಾಪರ್ಸ್ ಆಗಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನ ನಮ್ಮ ಮುಂದೆ ಇಡೋದಕ್ಕೆ ಬರ್ತಾ ಇದ್ದಾರೆ. ಪೂರ್ಣಿಮಾ ಮೇಡಮ್ ಅವರು.
evening to all. Now, 8th standard toppers list for the year 2021-22. Aishat Mufida, second in English, second in Kannada. Bhavish Gatti, first in English, first in Kannada, first in science, second in Kannada, second in maths, second in social. Fatimat Sanma, second in English, second in Hindi, second in Kannada. Danush S. Nair, first in English, first in Kannada, first in Hindi, first in maths, first in science, first in social. Fatimat Shazma, second in English. Maziyat Susanna, first in English, first in Kannada, first in Hindi, first in maths, first in science, first in social. Kritika, first in English, first in Kannada, second in Hindi. Pritam, first in English, first in Kannada, second in Hindi. Pratham J, first in English, first in Hindi, second in Kannada. Prinita Preeti Pais, first in English, first in Kannada, second in science, second in Hindi. Sana Suhera, second in English, second in Hindi. Vinisha Prishal Ferrao, first in English, first in Kannada, first in Hindi, first in maths. Khatiza Neiza, second in Kannada. Khadijatul Shaifa, second in Kannada. Abhishek, first in Hindi, second in social, second in science. Thank you. ಧನ್ಯವಾದಗಳು ಪೂರ್ಣಿಮಾ ಮೇಡಮ್. ಹಾಗೆ ಬಹುಮಾನವನ್ನ ವಿತರಿಸಿದಂತಹ ನಮ್ಮ ಹೆಮ್ಮೆಯ ಸುದರ್ಶನ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದಗಳು. ಮುಂದಿನ 8th ಸ್ಟ್ಯಾಂಡರ್ಡ್ನ ಮಕ್ಕಳ ಅಂದರೆ ಟಾಪರ್ಸ್ನವರ ಹೆಸರನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ಉಷಾ ಮೇಡಮ್. ಹಾಗೆ ಈ ಒಂದು ಬಹುಮಾನವನ್ನ ನೀಡೋದಕ್ಕೆ ಮೊಹಮ್ಮದ್ ರಫೀಕ್ ಸರ್ ಅಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. Good evening, everyone. Subject toppers of the year 2021-22 of the class A standard. First, Deepashi Shetty. First place in English, first place in Kannada, first in science, first in social, first in Hindi. Fatima Nidha.
Fatima Nidha, first place in English, first in social. Dhanvi, first in English, first in science, first in social, and second in maths. Bhumika Gatti, first in English, first in science, and second in social. Dhanya, first in English, second in Hindi, second in science, and second in social. Bhumika Shetty, first in English, first in maths, first in science, first in social, second in Kannada, and second in Hindi. Fatima Afroz, first in Kannada, first in social, and second in science. Fatima Sania Sabnoon, first in English, first in Hindi, first in social. Aminatul Shaifa, second in English. Divya, first in English, first in science, and second in social. Pratiksha, first in English, first in maths, first in social, and second in Kannada. Shanti, first in English, first in Kannada, first in Hindi, and first in social. Shreni Hegde, first in English and first in social. Afrina Mishba, second in English, second in science. Aishatul Afna, second in English, second in social. Aishatul Afrina, second in English and second in social. Okay, thank you. ಧನ್ಯವಾದಗಳು ಉಷಾ ಮೇಡಮ್ ಅವರಿಗೆ. ಅದೇ ರೀತಿ ಧನ್ಯವಾದಗಳು ಮೊಹಮ್ಮದ್ ರಫೀಕ್ ಅವರಿಗೆ. ಮುಂದೆ 9th ಹಾಗೂ 10th ಸ್ಟ್ಯಾಂಡರ್ಡ್ನ ಟಾಪರ್ಸ್ಗಳ ಹೆಸರನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೆ ದೀಪಾ ಮೇಡಮ್ ಅವರು. ಹಾಗೆ ಮುಂದಿನ ಬಹುಮಾನವನ್ನು ನಜೀರ್ ಉಲ್ಲಾಲ್ ರವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. Good evening, everyone. Topper list of 9th. Mitasha, first in English, first in Kannada, first in Hindi, first in Maths, first in Science, first in Social. Ananya, first in English, second in Kannada. Anushri, first in English, first in Hindi, first in Maths, second in Science. Pratik, first in Maths.
Fatima Hana, second in English. Shamna Fatima, second in Hindi. Yeti, second in Maths, second in Social. Adarsh, second in Maths, second in Social. Fatima Mainura, second in Science. Toppers of 2021-22 batch. Kudushia Khatun, 94%. Manvit, he secured 91%. Lishita Gatti secured 86%. Nimbra secured 86%. Genesia secured 85%. Mohit secured 82%. Aisha Tashia secured 82%. Gagan 80%. Thank you everyone. ಧನ್ಯವಾದಗಳು ದೀಪಾ ಮೇಡಮ್ ಅವರಿಗೆ, ಅದೇ ರೀತಿ ಧನ್ಯವಾದಗಳು ನಜೀರ್ ಉಲ್ಲಾಲ್ ರವರಿಗೆ. ಸೇರಿರುವಂತಹ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ, ಇಷ್ಟೊತ್ತು ಸಾಧನೆಯನ್ನ ಗೈದು ಈ ಒಂದು ಘನ ವೇದಿಕೆಯಲ್ಲಿ ಗುರುತಿಸಲ್ಪಟ್ಟ ವಿದ್ಯಾರ್ಥಿಗಳಿಗೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಒಮ್ಮೆ ಮೂಡಿ ಬರಬೇಕು. ಎಲ್ಲರೂ ಸೇರ್ಕೊಂಡು ಒಮ್ಮೆ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂಥದ್ದು. ಸರಿ, ಹಾಗಿದ್ರೆ ಒಂದನೇ ಘಟ್ಟ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧಿಸಿರುವಂತಹ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದಿನ ಘಟ್ಟ ಶಿಕ್ಷಣ ಅಂದರೆ ನಮ್ಮ ಪಠ್ಯ ಅಲ್ಲದೆ ಇತರ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳನ್ನು ಗೌರವಿಸಿಕೊಳ್ಳೋದಕ್ಕೆ ಹೋಗುವುದಕ್ಕಿಂತ ಮುಂಚೆ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ತೀರಾ ಬ್ಯುಸಿ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು. ಈ ಊರಿಗೂ ಅವರಿಗೂ ಒಂದು ನಿಕಟಪೂರ್ವಕವಾದಂತಹ ಸಂಬಂಧ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬನ್ನಿ ಅಂದಾಗ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬಂದಿದ್ದಾರೆ. ಕೃಷ್ಣ ತುಳಸಿ ಅನ್ನುವಂತಹ ಸೀರಿಯಲ್ನ ಮುಖೇನ ಅಥವಾ ಜಿ ಕನ್ನಡ, ಕಲರ್ಸ್ ಕನ್ನಡ, ಉದಯ ಚಾನಲ್ಗಳಲ್ಲಿ ಬರುವಂತಹ ಧಾರಾವಾಹಿಗಳಲ್ಲಿ ಒಬ್ಬ ನಾಯಕ ನಟನಾಗಿ ಗುರುತಿಸಿಕೊಂಡು ನಮ್ಮ
ಊರಿನಲ್ಲಿ ಇದೀಗಾಗಲೇ ಪ್ರಖ್ಯಾತ ಪಡೆಯುತ್ತಿರುವಂತಹ ದಕ್ಷಿಣ ಕನ್ನಡ ಅಥವಾ ಮುಂಬೈ ಅಥವಾ ಇದೀಗಾಗಲೇ ದುಬೈಗೆ ಹೊರಟಂತಹ ಮಂಗಳೂರಿನ ತುಳುವರ ಹೆಮ್ಮೆಯ ನಾಟಕ ಶಿವದೂತ ಗುಳಿಗದಲ್ಲಿ ಓರ್ವ ಗುಳಿಗನಾಗಿ ಗುರುತಿಸಿಕೊಂಡಂತಹ ಒಬ್ಬ ನಟ. ಅದಲ್ಲದೆ ಇದೀಗಾಗಲೇ ಪ್ರಪಂಚದಾದ್ಯಂತ ನಮ್ಮ ತುಳುವರ ಕತೆ ಕಾಂತಾರ ಅನ್ನುವಂತಹ ಸಿನಿಮಾ, ಈ ಸಿನಿಮಾದ ಮುಖೇನ ಗುರುತಿಸಿಕೊಂಡಂತಹ ಓರ್ವ ನಮ್ಮೂರಿನ ಪ್ರತಿಭೆ, ನಮ್ಮ ದಕ್ಷಿಣ ಕನ್ನಡದ ಪ್ರತಿಭೆ ಸ್ವರಾಜ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಶಿವದೂತ ಗುಳಿಗ ಅನ್ನುವಂತಹ ನಾಟಕ 2 ಶೋ ಇದ್ರೂ ಕೂಡ ಖಂಡಿತವಾಗಿಯೂ ಈ ಒಂದು ಗ್ರಾಮದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನುವಂತಹ ಕಾರಣಕ್ಕೆ ಅವರು ಬಂದಿದ್ದಾರೆ. ಇವರಿಗೆ ಈ ನಮ್ಮ ಹತ್ತಿರದ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಕಳೆದ ತಿಂಗಳಷ್ಟೇ ಇವರ ಮುಂದಿನ ದಿನಗಳಲ್ಲಿ ಇವರ ನಿರ್ದೇಶನದಲ್ಲಿ ಬರುವಂತಹ ಸಿನಿಮಾ ಕೂಡ ಮುಹೂರ್ತವನ್ನು ಪೂರೈಸಿದೆ. ಆಗಿರೋದ್ರಿಂದ ನಮ್ಮ ಊರಿಗೂ ಇವರಿಗೂ ಒಂದು ನಿಕಟಪೂರ್ವಕವಾದ ಸಂಬಂಧ ಅಂತ ಹೇಳಿದೆ. ಇವರು ಪ್ರೀತಿಯಿಂದ ನಮ್ಮ ಊರಿಗೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಇದ್ದೀರಾ. ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಪರವಾಗಿ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ನೀವು ನಮ್ಮ ಊರಿಗೆ ಬಂದಿರೋದ್ರಿಂದ 2 ಮಾತನ್ನಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ವರಾಜ್ ಶೆಟ್ಟಿ ಅವರೇ. ಈ ಶಾಲೆದ ಅಧ್ಯಕ್ಷರಾಗಿ నుంచిన మోహన్ దాస్ శెట్టి ಮೇರೆಗೆ ಸೊಲ್ಮೆಣ್ ಸಂದವನ್ನು ಅಂಚನೆ ವೇದಿಕೆಡುಪ್ಪು నుంచిన ಮಾತಾ ಗಣ್ಯರಿಗೆ ಅಡ್ಡಬುರೊಂದು ವೇದಿಕೆದ ಎದುರುಪ್ಪು నుంచిన ಜೋಕುಲೆಗೆ ಅಕಲ ಪೋಷಕರಿಗೆ ಟೀಚರ್ಸ್ ನಕ್ಲೆಗೆ ಅಂಚನೆ ಅಂದ ಕಲಾಭಿಮಾನಿಗಳಿಗೆ ಮಾತರೆಗ್ಲ ಕೈ ಮುಗಿಯೊಂದು ಈ ಕಾರ್ಯಕ್ರಮ ತುನಗ ಎಂಕ್ ದುಂಬುದ ನೆನಪಾವುಂಡು. ಯಾನ್ ಶಾಲೆ ಉಪ್ಪುನಗ ಸ್ಕೂಲ್ ಡೇಡ್ ಇಂಚನೆ ಕೆಪ್ಪಿಗ ಪಿಂಕ್ ಕಲರ್ ಪಾಡು ಮಾಡ ಭಾರಿ ಇಷ್ಟ ಇಂಕ್ ಅಂಚ ಪಾಡೊಂದು ತಿರ್ಗೊಂದಿತ್ತೆ ಮಸ್ತ್ ಜನ ಜೋಕುಲು ಅಂಚನೆ ತಿರ್ಗೊಂದುಲ್ಲೇರು ಜೋಕುಲಿಗೆ ಮಾತಾಡಿಗ್ಲಿ ಒಂಜಿ ಖುಷಿ ಇತ್ತು. ದಾದ ಬಂಡ ಅಂಚನೆ ನಮ್ಮ ಊರಿನ ಹೆಮ್ಮೆಯ ಶಾಸಕರಾಗಿರುವಂತಹ UT ಖಾದರ್ ಅವರು ಆಗಮಿಸಿದ್ದಾರೆ. ಒಂದು ಜೋರದ ಚಪ್ಪಾಳೆಯ ಮುಖೇನ ಅವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಜೋಕ್ಲೆ ಅಂತೂ ನನಗೆ ಹಿಂಗೆ ಪೂರ ದುಂಬುದ ನೆನಪಾಯಿರೋ ಶುರುವಾಂಡ್ ಜೋಕ್ಲೆಗಿತ್ತ ಮಾತಾಡಿಗ್ಲ ಒಂದು ಮೊಕ್ಕಲು ಏಪೋರ ಜಪ್ಪೇರು ಎಂಕ್ಲು ಏಪೋರ ಸ್ಟೇಜ್ ಮಿತಾರು ಅಂದೆ ಎಂಕ್ಲೆಗೆ ಲಂಚನೆ ಹೊಂದಿತ್ತನೆ ಅಂಡ ಸ್ಟೇಜ್ ಮಿತಾರ್ನಾಗ ಆಪಿನ ಪೋಡಿಗೆ ಒಬ್ಬೊಕ್ಕ ಸ್ಟೇಜ್ ಮಿತಾರೋಡು ದುಂಬುದು ಸ್ಟೇಜ್ ಮಿತಾರೋಡು ಪನ್ಪಿನ ಖುಷಿ ಅಂಡ ಸ್ಟೇಜ್ ಬಿತ್ತಾರಿ ಬೊಕ್ಕ ಏ ಬುಲಿಪೋಡ ತೆಲಿಪೋಡ ಎದುರುದ ಕೊಲದು ಎಂಕೊಂಚ ಭಯಂಕರ ಇಷ್ಟ ಐತನೆ ಎದುರುದ ಲೈಟ್ ತೂಪಿನಿ ಪಂಡ ಜನಕೊಲ್ ತೋಜ್ಜೇರದ ಎಂಕನ್ ಅಂಡ ಆ ಸ್ಟೇಜ್ ಹಿಡ್ದ ಹತ್ರನೇ ಯಾನಿ ಪನ್ನೊಲಿ ಇಂಚಿನ ಒಂಜಿ ಸ್ಟೇಜ್ ಇಡಿ ಯಾನ ಇತ್ತೇನೆ ಚೀಫ್ ಗೆಸ್ಟ್ ಅದು ಬರ್ರೆ ಚಾನ್ಸಸ್ ಆಯ್ನಿ ಬಂದು ಏಪಲ ಸ್ಟೇಜ್ ಫಿಯರ್ ಪನ್ಪಿನ ದಾದ ಒಪ್ಪುಂಡ ಅವು ಪೋಪಿನ ಇಂಚಿನ ಎಲ್ಲಿಲ್ಲೇ ಸ್ಟೇಜ್ ಲೇಡ್ ದೇಪಣ ನಮ್ಮ ಎದುರು ಕೊಲ್ದುಪ್ಪುನ ನಮಕ್ ಕಲ್ಪದ ಕೊರ್ನಂಚಿನ ಒಂಜಿ ಟೀಚರ್ ನಕುಲ್ ಅಂಚಿನ ಇಲ್ಲಡುಪುನ ಪೋಷಕರು ಸೊ ಅಕಲ್ನ ಎದುರು ನಮಕ್ ನಲಿಪುನ ಅವಡ ನಮಕ್ ದಾದ ಪರ್ಫಾರ್ಮ್ ಅನ್ಪುನ ಅವಡ ಮಲ್ಲ ವಿಷಯ ಅಂದ ಆಪುಜಿ ಏಪ ನಮ್ಮ ಸ್ಟೇಜ್ ಫಿಯರ್ ಅನ್ಬಿಡ್ಪನ ಲೈಫ್ ಉಡುಪನ ಪೂರ ಫಿಯರ್ ಅನ್ಬಿಡ್ಪಾಗೆ ದೇಪಣ ಮಲ್ಲ ಒಂಜಿ ವಿಷಯ ಸ್ಟೇಜ್ ಫಿಯರ್ ಏರ್ನ ಎದುರ್ಲ ಗಲಾಟೆ ಮನ್ಪಲಿ ದಾದ ಮನ್ಪಲಿ ಸ್ಟೇಜ್ ಮಿತ್ತರದ ಪಾತೆರ್ನ ಅವಡು ಸ್ಟೇಜ್ ಮಿತ್ತರದ ನಲಿಪುನ ಅವಡು ಬಾರಿ ಬಂಗದ ಬೇಲೆ ಸೊ ಅವೇನು ಅಲ್ಪ ಮಂತೊಂದಿತ್ತಿನ ಟೈಮ್ ಹಿಂಗಿತ್ತ ಮುಲ್ಪದ ಸ್ಕೂಲ್ ಡೇ ಬರುತ್ತೋ ನನಗೆ ಖುಷಿ ಹೊಂದಿತ್ತಾನೆ ಇನ್ನೊಂದಿತ್ತು ನಿಂಗೆ ತುಂಬುದ ಸ್ಪೋರ್ಟ್ಸ್ ಡೇ ಅವಾರ್ಡ್ ತಿರುತಬೂರ್ದು ಮೊರಂಪುಡ ಗರಿ ಒಂದು ಮುಲ್ಪ ಬತ್ತದ ಬೊಕ್ಕ ಸ್ಟೇಜ್ ನಲಿಪುನ ಅಂಚನೆ ಒಂಜಿ ತಿಂಗೊಲ್ದ ಪ್ರಾಕ್ಟೀಸ್ ಏಪಾಲ ಕ್ಲಾಸ್ ಕುಲ್ಲೋಡೊಂದಿಜ್ಜಿ ಒಂಜೆ ಗ್ರಾಡಿಗೆ ಬಂಡನ ಮ್ಯಾಮ್ ನಕಲ್ಡ ಎಂಗ್ಲೆ ಕ್ಲಾಸ್ ಪ್ರಾಕ್ಟೀಸ್ ಉಂಡು ಬಂದ ಐಕ ಬುಡೊಂದು ಉಪ್ಪೇರಿ ಜನ ಬಾಕಿ ಟೈಮ್ ಮಾಡ್ಬರ ಬುಡ್ಪುಜೇರು ಸೊ ಆಯ್ತು ಒಂಜಿ ಖುಷಿ ಆ ಒಂಜಿ ತಿಂಗಳು ಒಂಜಿ ಜಾತ್ರೆಗೆ ರೆಡಿ ಆಯ್ಲಕ್ಕ ಆ ಒಂಜಿ ತಿಂಗಳು ಆಯ್ಬಕ್ಕ ಮನದಾನಿ ಮಾತ್ರ ಏರ್ನ ಮೋನಿಡ್ಲ ಒಂಜಿ ಕಲೆ ಪನ್ಪಿನ ಉಪ್ಪುಜ ಎಲ್ಲ ಪೂರೇರ್ನ ಮೋನಿಡ್ಲ ಒಪ್ಪುಣು ದೇವಣ ಬೇಜಾರು ದೇ ಮುಗಿಣದ ನನಗೆ ಕೂಡ ಈ ಶಾಲೆ ಕಲ್ತೊಂದೇ ಪುಣ್ಣ ನಮ್ಮ ಬೇತದಾದನಲ್ಲಿ ಉಪ್ಪುಜಿ ನಮಕ್ ಬಂದು ಸೊ ಇಂಚಿನ ಮಾತ ವಿಷಯ ಜೋಕುಲು ಇತ್ತ ಈ ಒಂಜಿ ಟೈಮ್ ಗಮ್ಮತ್ ಮನ್ಪುನ ಟೈಮ್ ಸೊ ಜೋಕುಲಿಗೆ ಮಾತೇರಿಗ್ಲ ಒಂಜಿ ವಿಷಯ ಮಲ್ಲಕುಲ್ ಪನ್ಪಿನೇನು ಕೇನ್ಲೆ ಇಲ್ಲದ ಕುಲ್ ದಾದ ಪನ್ಪಿರವೆನ್ ಕೇನ್ಲೆ ಅಂಚೆನೆ ಟೀಚರ್ಸ್ನ ಕುಲ್ ದಾದ ಪನ್ಪಿರವೆನ್ ಕೇನ್ಲೆ ಒಂದು ಪೂರ ಲೈಫ್ಗೆ ಒಂಜಿ ಪಾತ ಅದು ಪುಣಕುಲ್ ನಮ್ಮ ಇಡ್ಡಿಗೆ ಪನ್ಪಿನ ತಂದೆ ನಮ್ಮ ಹಾಳಿಗೆ ಏಪಲ ಪನ್ಪುಚೇರಿ ಶೋಕು ಓದುಲೆ ಶೋಕು ಗಮ್ಮತ್ ಮನ್ಪ್ಲೆ ಇನಿ ಶಿವದತ್ತಗಳಿಗೆ ರಡ್ಡ ನಾಟಕೊಂಡು ಐಟೊಂಜಿ ಖುಷಿದ ವಿಷಯದಾದ ಬಡ ನಿಕಲ ಮಾತಿರ್ನ ಆಶೀರ್ವಾದ ಶಿವದತ್ತಗಳಿಗೆ ನೀ ಮುನ್ನುತ್ತ 5ನೇ ಪ್ರದರ್ಶನ ತಜೋ ಒಂದುಂಡು ಸೊ ಐಕ ನಿಕಲ ಮಾತಿರ್ನಲ ಪ್ರೀತಿ ವಿಶ್ವಾಸ ನಿಕಲೊಂಜಿ ಸಪೋರ್ಟ್ ಇತ್ತಿನಡ್ದಾತ್ರೆ ಇನಿ ಮುನ್ನುತ್ತ 5ನೇ ಶೋ ಆವೊಂದುಂಡು ಅಂಚೆನೆ ಎಲ್ಲೊಂಜಿ ಮೇ ಮುಟ್ಟಲ ಕಂಟಿನ್ಯೂಸ್ ಬುಕ್ಕಿಂಗ್ ಆಗಿ ನಡೆದತ್ರ ಮೇ ಎಂಡ್ಗೆ ಎನ್ನ ಪ್ರಕಾರ 500ನೇ ಶೋ ಒಂಜಿ ಕಂಪ್ಲೀಟ್ ಆಪಿನ ಚಾನ್ಸಸ್ಲ ಉಂಡು ಐಕ ನಿಕಲ ಮಾತಿರ್ನಲ ಪ್ರೋತ್ಸಾಹ ಉಪ್ಪಡು ಕಾಂತಾರದ ಮಿತ್ತಿ ಎಂಚ ಪ್ರೀತಿ ತುಚ್ಪಾದು ಎನ್ನ ಈತಿ ಬೆಳಪಾದರ ಮೇರ್ ಪನ್ಲಕನೆ ಭಾಗ್ಯರಾಜ್ ಸರ್ ಭಾಗ್ಯರಾಜ್ ಶೆಟ್ಟಿ ಅವರು ಎನ್ನ ಅನ್ನಲಕಾರ ಆರ್ ಪನ್ಲಕನೆ ಮುರಣಿ ಹರೆಕಲಡ್ ಎನ್ನ ಒಂಜಿ ಹೊಸ ಫಿಲ್ಮ್ದ ಮುಹೂರ್ತ ಅಂಡ್ ಇದರ ಟೈಟಲ್ ನಲ್ಲ ಅನೌನ್ಸ್ ಆತಜಿ ಸೊ ಆ ಹೊಸ ಫಿಲ್ಮ್ದ ಮುಹೂರ್ತಡಿ ಯಾನೇ ಡೈರೆಕ್ಷನ್ ಮಂತೊಂದುಲ್ಲ
ಸೊ ಐಕಲ ನಿಕಲ ಮಾತೆರಲ್ಲ ಆಶೀರ್ವಾದ ಉಪ್ಪಡು ನೆಕ್ಸ್ಟ್ ವರ್ಷ ಖಂಡಿತ ಚಿತ್ರಮಂದಿರಗಳಿಗೆ ಬರ್ಪುಂಡು ನೆಕ್ ಮಾತೆರೆಗ್ಲ ಮುಲುಪುನಂಚಿನ ಜೋಕ್ಲಿಗೆ ಮಾತೆರೆಗ್ಲ ಆಲ್ ದಿ ಬೆಸ್ಟ್ ಪನ್ನೊಂದು ಏನಂಚಿನ ಕಲಾವಿದನ ಮಿತ್ತೆ ಸದಾ ನಿಕಲ ಪ್ರೀತಿ ಉಪ್ಪಡು ಬಂದೆ ಅನ್ಕೇನೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾಂತಾರದಂತಹ ಸಿನಿಮಾ ಇನ್ನೂ ಕೂಡ ಬರಲಿ ಹಾಗೂ ಜಗತ್ ಪ್ರಸಿದ್ಧಿಯಂತ ಪಡೆದಿರುವಂತಹ ಕಾಂತಾರದ ಹಾಗೆ ಅನೇಕ ಸಿನಿಮಾಗಳು ಬಂದು ಜನಮೆಚ್ಚುಗೆಯನ್ನ ಮನ್ನಣೆಯನ್ನ ಗಳಿಸಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ನಿರ್ದೇಶಕರಾಗಿರುವಂತಹ ಮೋಹನ್ ದಾಸ್ ಶೆಟ್ಟಿಯವರು ಒಂದು ಹೂವನ್ನ ನಮ್ಮ ಪ್ರೀತಿಯ ಶಾಸಕರಿಗೆ ನೀಡಿ ಆತ್ಮೀಯ ಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇನೆ. ಇದೀಗಾಗಲೇ ನಿಮಗೆ ತಿಳಿಸಿದಂತೆ ಪಠ್ಯ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಯನ್ನಾಗದಂತಹ ಮಕ್ಕಳನ್ನ ಗುರುತಿಸುವಂತಹ ಸಂದರ್ಭ. LKG ಹಾಗೂ UKG ವಿಭಾಗದಲ್ಲಿ ವಿದ್ಯಾರ್ಥಿಗಳನ್ನ ಹೆಸರನ್ನ ನಿಮ್ಮ ಮುಂದೆ ಇಡೋದಕ್ಕೆ ಸುನಿತಾ ಮೇಡಮ್ ಬರ್ತಾ ಇದ್ದಾರೆ. ಹಾಗೆ ಶುಭೋದ್ ಶೆಟ್ಟಿಯವರು ದಯವಿಟ್ಟು ಮುಂಭಾಗಕ್ಕೆ ಬಂದು ಈ ಒಂದು ಬಹುಮಾನವನ್ನ ನೀವು ಕೊಡಬೇಕಾಗಿ. ಓಕೆ, ಪ್ರೈಸ್ ಒಂಚೂರು ವರ್ಕ. ಓಕೆ, ನಮ್ಮ ಪ್ರೀತಿಯ ಶಾಸಕರು ನಮ್ಮ ಹೆಮ್ಮೆಯ UT ಖಾದರ್ ಅವರು ಮುಂದಿನ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅವರು ಸದಾ ಹಸನ್ಮುಖಿಯಾಗಿ ಆ ಹುರುಪಿನಿಂದ ಮಕ್ಕಳಿಗೆ ಅವರ ದಿವ್ಯ ಹಸ್ತದಿಂದ ಮಕ್ಕಳಿಗೆ ಬಹುಮಾನವನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಕೂಡ ಇವರನ್ನ ನೋಡಿ ತುಂಬಾನೇ ಕಳೀಲಿಕ್ಕಿದೆ. ಸಮಾಜದಲ್ಲಿ ಹೇಗೆ ಬದುಕಬಹುದು, ಸಮಾಜದ ಜೊತೆ ಹೇಗೆ ಬಾಂಧವ್ಯವನ್ನು ಬೆಳೆಸ್ಕೋಬಹುದು, ಅದೇ ರೀತಿ ಇವರ ಹುರುಪನ್ನ ಹೇಗೆ ಪಡ್ಕೋಬಹುದು ಇವತ್ತಿನ ಸ್ಪೀಚಲ್ಲಿ ಕೂಡ ಖಂಡಿತವಾಗಿ ಅವರು ನಿಮಗೆ ಹೇಳ್ಬಹುದು. ಮಕ್ಕಳನ್ನು ಉದ್ದೇಶಿಸಿ ಖಂಡಿತವಾಗಿ ಅವರು ಎರಡು ಮಾತನ್ನ ಆಡ್ಲಿಕ್ಕಿದ್ದಾರೆ. ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ, ನಮ್ಮ ಶಾಸಕರು UT ಖಾದರ್ ಸರ್. ಸುನೀತಾ ಮೇಡಮ್. ಸುನೀತಾ ಮೇಡಮ್. ಶ್ರೀಯುತ UT ಖಾದರ್ ಅವರು ಬಹುಮಾನವನ್ನ ನೀಡಿ ಗೌರವಿಸಬೇಕಾಗಿ ಮಕ್ಕಳನ್ನ ಹೇಳ್ಕೊಳ್ತಾ ಇದ್ದೇವೆ. Winners of co-curricular of LKG children's: Shonel Krasta, first in drawing, first in storytelling, first in fancy dress, second in lucky game. Arush L. Naik, second in drawing. Sidrat Twaiba, third in drawing, third in singing. Shravani, first in singing, third in fancy dress. Shaifa Harris, second in singing, third in storytelling. Manvit G, second in storytelling. Ibrahim Ian, second in fancy dress.
Halima Haris, second in fancy dress, second in lucky game. Pratik S. Pratik no? Pratik no? Pratik K, first in lucky game. Shobit, third in lucky game. Absent. Zainaba Haifa, first in lucky games. Khatija Sanufa, second in lucky games. Absent. From UKG, Rizna Fatima, first in fancy dress. Kim now, Kim. Hey, wait. Rizna now, Kim. Adu Rizna. Fatima Rifa, second in fancy dress, third in singing, first in lucky game. Oh. Ma'am, how do you tell me, ma'am? Danvi S. Lakshman, third in fancy dress, third in lucky game. Mohammad Fazal, first in singing, second in storytelling, third in fancy dress, third in lucky game. ಆಯ್ತು ಸರ್. K. Swastik, first in drawing. Mumtaz Rida, second in drawing. Mohammad Ansaf, third in drawing. Bhumika, second in singing. Mohammad Ryan, first in storytelling. Mohammad Ryan, first in storytelling. Roydon Pinto, third in storytelling. Khatija Anshifa, second in lucky game. Mohammad Afnan, first in lucky game.
Mohammad Aman, second in lucky game. ಧನ್ಯವಾದಗಳು ಸುನೀತಾ ಮೇಡಮ್ ನಿಮಗೆ. ಸರಿ ಬಂಧುಗಳೇ, ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಇಲ್ಲಿ ತನಕ ಬಂದು ಅನೇಕ ಕೆಲಸಗಳಿದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಇದೀಗ ನೀವು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ, ನಮ್ಮ ಊರಿನ, ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀ ಯು ಟಿ ಖಾದರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಾರ್ಷಿಕೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರುವಂತಹ ಹಾಗೂ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮಲ್ಲಿ ಗೌರವಿತರು, ನಮ್ಮಲ್ಲಿ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀ ರಾಮಕೃಷ್ಣ ಹೈಸ್ಕೂಲ್ ಹರೇಕಲದಂಥ ಶ್ರೀ ರವೀಂದ್ರ ರೈ ಮಾಸ್ಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಯುವ ನಾಯಕರು, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಂಥ ಮೊಹಮ್ಮದ್ ಇಕ್ಬಾಲ್ ರವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಯಾಗಿ ಉಪಸ್ಥಿತರಂತಹ ನಮ್ಮೆಲ್ಲರ ಗೌರವಿತರು, ನಮಗೆಲ್ಲ ಹಿರಿಯ ನಾಯಕರಾಗಿರುವಂತಹ ತಾಲೂಕು ಪಂಚಾಯತ್ನ ಸದಸ್ಯರು, ಮಾಜಿ ಸದಸ್ಯರು, ನಮ್ಮ ಲ್ಯಾಂಡ್ ಟ್ರಿಬ್ಯುನಲ್ನ ಮಾಜಿ ಸದಸ್ಯರಾಗಿಂಥ ಗೌರವಂತ ಶ್ರೀ ಸುದರ್ಶನ್ ಶೆಟ್ಟರವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಯೂತ್ JDSನ ಅಧ್ಯಕ್ಷರು ಸನ್ಮಿತರಂಥ ಅಕ್ಷಿತ್ ಸ್ವರ್ಣರವರೇ, ಆತ್ಮೀಯರು ಸನ್ಮಿತರಾಗಿರುವಂತಹ JDSನ ಹಿರಿಯ ನಾಯಕನಾಗಿರುವಂಥ ಶ್ರೀ ನಸೀರ್ ಉಲ್ಲಾಲ್ ಅವರೇ, ನಮ್ಮೆಲ್ಲರ ಆತ್ಮೀಯರು, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ತನ್ನ ನೇತೃತ್ವಹಿಸುವಂಥ ಸನ್ಮಿತರಂಥ ರಫೀಕ್ ಅಮ್ಲಮುಗರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಗ್ರಾಮ ಪಂಚಾಯತ್ ಸದಸ್ಯರು ಸನ್ಮಿತರಂಥ ಸುಬೋಧ್ ಶೆಟ್ಟಿರವರೇ, ಗ್ರಾಮ ಪಂಚಾಯತ್ ಸದಸ್ಯ ಅಂತ ಸುಜಾತರವರೇ, ಬಹುಶಃ ನಮ್ಮೆಲ್ಲರ ಈ ಒಂದು ಶಿಕ್ಷಣ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂಥ ಮೋಹನ್ ದಾಸ್ ಶೆಟ್ಟಿ ಅವರ ತಂದೆಯರಾಗಿಂಥ ಗೌರವಂತ ಕೊರಗಪ್ಪ ಶೆಟ್ಟಿರವರೇ, ಅದೇ ರೀತಿ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷ ಅಂತ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿರವರೇ, ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಐಶ್ವರ್ಯ ಲಕ್ಷ್ಮೀರವರೇ, ಸೆಕ್ರೆಟರಿ ಅಂತ ಹೇಮಲತಾ ಶೆಟ್ಟಿರವರೇ, ವಿದ್ಯಾರ್ಥಿ ಮುಖಂಡರಾದಂಥ ಚಿಂತನ್ ಅವರೇ, ವೇದಿಕೆ ಮುಂಬರುವ ಎಲ್ಲ ನಮ್ಮ ಸನ್ಮಿತ್ರರೇ, ನಮ್ಮ MC ನಿರುಸಂತ ನಮ್ಮ ಅರೆಕೆಲದ ನನ್ನ ಭಾಗ್ಯರಾಜ್ರವರೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಹಿತೈಷಿಗಳೇ, ನಮ್ಮ ಅಫ್ಸಾಲಿ ಅವರೇ, ಇನ್ನಿತ ಗಣ್ಯ ಅತಿಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ, ಮುಖ್ಯ ಶಿಕ್ಷಕ ವೃಂದದವರೇ, ಇನ್ನಿತ ಎಲ್ಲ ನಮ್ಮ ಈ ಸಂಸ್ಥೆ ಹಿತೈಷಿಗಳೇ, ನಾನು ಪ್ರಪ್ರಥಮವಾಗಿ ಅಮ್ಲಮುಗ ಗ್ರಾಮ ಪಂಚಾಯತ್ನ ಸರ್ವ ಜನರ ಪರವಾಗಿಯೂ ಮೋಹನ್ ದಾಸ್ ಶೆಟ್ಟಿ ಮತ್ತು ಅವರ ಕುಟುಂಬಸ್ಥರನ್ನು ಈ ಒಂದು ಶಾಲೆ ಪ್ರಾರಂಭ ಮಾಡಲಿಕ್ಕೆ ಪ್ರತಿಯೊಬ್ಬರನ್ನು ಪ್ರಾರಂಭ ಮಾಡಿ ಅದನ್ನು ಬಹುಶಃ ಇಷ್ಟು ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕ್ಷೇತ್ರದ ಸರ್ವರ ಜನರ ಪರವಾಗಿ ಅಭಿನಯ ಮತ್ತು ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ 20 ಮಕ್ಕಳನ್ನು ಇವತ್ತು 20 ಮಕ್ಕಳಿರುವ ಶಾಲೆಯನ್ನು ತಗೊಂಡು ಇದನ್ನು ಬಹಳ ಸುಸಸ್ತಿಯಾಗಿ ನಡೆಸಿಕೊಂಡು ಬಂದು ಇದೀಗ 400ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿನಿಯರು ಈ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಾ ಇದ್ರ ಅಂತ ಹೇಳಿದರೆ ಅದರ ಅರ್ಥ ಏನಂತ ಹೇಳಿದರೆ ಮುಂದಿನ 5-10 ವರ್ಷಗಳಲ್ಲಿ ಅಮ್ಲಮುಗೂರು ಗ್ರಾಮ ಅತ್ಯಂತ ಅಭಿವೃದ್ಧಿಯ ಮತ್ತು ಅತ್ಯಂತ ಸಂಪನ್ಭರಿತವಾದ ಪ್ರದೇಶವಾಗಿ ನಿರ್ಮಾಣ ಆಗ್ತದೆ ಎಂಬ ವಿಶ್ವಾಸನ ಖಂಡಿತವಾಗಿಯೂ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಕಲಿಯುವಂತೆಲ್ಲ ನಿಮ್ಮ ಮಕ್ಕಳು ಮುಂದಿನ 5-10 ವರ್ಷಗಳಲ್ಲಿ ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿ ನಿಲ್ತಾರಂತ ಯಾರಲ್ಲೂ ಕೂಡ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇವರು ಕೊಟ್ಟಂತ ಕೊಡುಗೆ ಸಮಾಜಕ್ಕೆ ಕೊಡುವಂಥ ಅಪಾರವಾದ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲವೂ ಕೂಡ ಸಮಾಜ ಮತ್ತು ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು.
ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಇಂಥ ಗ್ರಾಮೀಣ ಮಟ್ಟದಿಂದ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾಗದ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಎಲ್ಲಾ ಶಿಕ್ಷಣವನ್ನು ಈ ಒಂದು ಸಂಸ್ಥೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ದೊಡ್ಡ ಆತ್ಮ ಸಂತೋಷ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದಂತಹ ಶಿಕ್ಷಣ ನಿಮ್ಮ ಮಕ್ಕಳು ಭವಿಷ್ಯ ದಿನಗಳಲ್ಲಿ ಅದು ನಿಮ್ಮ ತಂದೆ ತಾಯಂದಿರ ನಿಮ್ಮ ಆಸ್ತಿ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ನಿಮ್ಮ ಆಸ್ತಿಯ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡ್ತಾರೆ ಅಂತೇಳಿ ದೊಡ್ಡ ಮಟ್ಟ ಶಿಕ್ಷಣ ಗುಣ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಿಕ್ಕಲಿ ಅಂತೇಳಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಆದ ಕಾರಣ ನಾನು ಎಲ್ಲ ಹೆತ್ತವರಿಗೆ ಹೇಳುದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಬೇಕಾದ್ರೆ ಒಂದೇ ದಾರಿ ಇರುವುದು, ಅದು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಷ್ಟೇ ಕಷ್ಟಪಟ್ಟಾದರೂ ಕೂಡ 10-12 ವರ್ಷ ಉತ್ತಮವಾದ ಶಿಕ್ಷಣ ಕೊಡಿ. ಮುಂದಿನ ದಿನಗಳಲ್ಲಿ ಅವರು ಎಲ್ಲಿ ಹೋಗಿ ಮುಡ್ತಾರಂತ ಯಾರಿಂದ ಊಹಿಸ್ಲಿಕ್ಕೆ ಸಾಧ್ಯ. ಒಬ್ಬ ಇಂಜಿನಿಯರ್ ಆಗ್ತಾರೆ, ಅಡ್ವೊಕೇಟ್ ಆಗ್ತಾರೆ, ಪೊಲೀಸ್ ಆಫೀಸರ್ ಆಗ್ತಾರೆ, ಯಾವ ರೀತಿಯಲ್ಲಿ ಬಹುಶಃ ಹೋಗ್ತಾರೆ ಅಂತ ಹೇಳಿ ಯಾರನ್ನು ಊಹಿಸ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಆದ ಕಾರಣ ನಿಮ್ಮ ಮಗ ಮತ್ತು ಮಗಳನ್ನು ಒಂದು ಹಂತಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಮನೆಯ ಭವಿಷ್ಯ ಹೇಗೆ ಅಂತ ನೋಡ್ಬೇಕಾದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆ ಸೋರ್ತದ ಮನೆ ಉಂಟಾ ಅಂತ ಆಲೋಚನೆ ಮಾಡ್ಬೇಕಿಲ್ಲ ಅಂತೆ. ನಿಮ್ಮ ಮನೆಯ ಭವಿಷ್ಯ ಹೇಗೆ ಅಂತ ನೋಡ್ಬೇಕಾದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ಏನ ಇಲ್ಲಿ ಸೋರುಣ ನೀರು ಬರ್ಪುಣ ಏನು ಬಾಡಿಗೆದು ಇಲ್ಲಡುಲೇನ ಅಥವಾ ಸ್ವಂತ ಇಲ್ಲಡುಲೇನ ಇದಕ್ಕೆ ಪೂರ ಆಲೋಚನೆ ಮಾಡ್ಬಿಡೋದು ಈಚೆ. ನಿಮ್ಮ ಭವಿಷ್ಯದಲ್ಲಿ ಮನೆ ಹೇಗೆ ಇರ್ಬೇಕಂತ ಆಲೋಚನೆ ಮಾಡಿದ್ರೆ ನಿಮ್ಮ ಮಕ್ಕಳ ಕಣ್ಣುಗಳನ್ನು ನೋಡ್ಬೇಕಂತೆ. ನಿಮ್ಮ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತದೆ ಅಂತ ಹೇಳಿ. ನಿಮ್ಮ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅರ್ಥ ನಿಮ್ಮ ಮನೆ ಕೂಡ ಭವಿಷ್ಯ ಡಿಮ್ ಆಗ್ತದೆ ಅಂತ ಹೇಳಿ. ಅದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗ್ಲಿಕ್ಕೆ ಬಿಡಬೇಡಿ. ಅವ್ರಿಗೂ ಶೈಕ್ಷಣಿಕ, ಕ್ರೀಡೆ, ಪ್ರತಿಭೆ, ಸ್ಪರ್ಧೆಯಲ್ಲಿ ಎಲ್ಲ ಸಂಸ್ಕೃತಿ ಬೆರೆತುಕೊಳ್ಳುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುವಂಥ ಪ್ರೋತ್ಸಾಹ, ಇಲ್ಲಿರುವಂಥ ಪ್ರತಿಭಾ ಕಾರಂಜಿಯಲ್ಲಿ ಸ್ಪೋರ್ಟ್ಸ್ ಇರಲಿ, ಕಲ್ಚರ್ ಆಗಲಿ, ಯಾವುದೆಲ್ಲ ಅವಕಾಶ ಸಿಗ್ತದೆ ಎಲ್ಲದಕ್ಕೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಸಂಪೂರ್ಣವಾದ ಅವರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ತಂದೆ ತಾಯಂದಿರು ಸಂಪೂರ್ಣವಾದ ಸಹಕಾರ ಬೆಂಬಲ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಿಟ್ಟು ಈ ಸಂಸ್ಥೆಯಲ್ಲಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡುವ ಅದಕ್ಕೆ ಹೋಗಬೇಡ ಇದಕ್ಕೆ ಹೋಗಬೇಡ ಹೇಳಿದ್ರೆ ನಿಮ್ಮ ಮಕ್ಕಳ ವ್ಯಕ್ತಿತ್ವಕ್ಕೆ ಕುಂಠಿತ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಒಂದು ಶಾಲೆಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಿದ್ರೆ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅದನ್ನು ರೂಪುಗೊಳ್ತಾರೆ ತಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಅದಕ್ಕಾಗಿ ಬಹುಶಃ ತಾವೆಲ್ಲ ಹೆತ್ತವರು ಇದನ್ನು ವಿಶೇಷ ಕಾಳಜಿ ವಹಿಸಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿಕೊಂಡು ಅವರ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಹೆತ್ತವರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಈ ಒಂದು ಶಿಕ್ಷಣ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಇರಲಿ, ಇಲ್ಲಿಯ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕ ವರ್ಗದವರಲಿ ಅವರ ಸ್ವಂತ ಮಕ್ಕಳ ನೋಡುವಾಗೆ ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಆ ಮಗು ಸ್ಟೇಜ್ಗೆ ಬರುವುದು, ಸ್ಟೇಜ್ಗೆ ಹೋಗುದು, ಕಲ್ಚರ್ ಪ್ರೋಗ್ರಾಮ್ ಆಗುದು, ಆ ಟೀಚರ್ನ ಮತ್ತು ಮಾಸ್ಟರ್ ಡ್ಯಾನ್ಸ್ ಕಲಿಸಿದಂಥವ್ರಿಗೆ ಎಷ್ಟೊಂದು ಆಸಕ್ತಿ ಅಂತ ಹೇಳಿದ್ರೆ ತಮ್ಮ ಸ್ವಂತ ಮಕ್ಕಳು ಹೋದ್ರೆ ಹೇಗೆ ಆಟ ಒಂದು ಪರಿಸ್ಥಿತಿ ಇದೆ ಅದೇ ರೀತಿ ಅವ್ರ ಕೆಳಗೆ ನೋಡಿಕೊಂಡು ಅವರನ್ನು ಪ್ರೋತ್ಸಾಹಿಸುವಂತ ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಯಾರು ಹೆತ್ತವರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಆ ಮಕ್ಕಳು ಅತ್ಯಂತ ಭವಿಷ್ಯಕ್ಕೆ ಬಂದು ನಿಲ್ತಾರೆ. ನಾನು ಯಾಕೆ ಹೆತ್ತವರಿಗೆ ಬಹಳಷ್ಟು ಅದರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಗ್ರಾಮೀಣ ಮಟ್ಟಕ್ಕೆ ಹೋದಾಗ ಕೇಳ್ತೇನೆ, ಮಾಸ್ಟರ್ ಈ ನಿಮ್ಮ ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ಹೆತ್ತವರು ಬರ್ತಾರಂತೇಳಿ. ಆಗ ಮುಖ್ಯ ಶಿಕ್ಷಕ ವೃಂದದವರು ಹೇಳ್ತಾರೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಬೇರೆ ಕಾರ್ಯಕ್ರಮಕ್ಕೆಲ್ಲ ಬರ್ತಾರೆ. ಮಕ್ಕಳ ಬಗ್ಗೆ ಮಾರ್ಕ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ಹೆತ್ತವರು ಬರೋದು ಸ್ವಲ್ಪ ಕಡಿಮೆ, ಎಲ್ಲರೂ ಕೂಡ ಆಸಕ್ತಿಯಿಂದ ಬರುವುದಿಲ್ಲ ಅಂತೇಳಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಬೇರೆ ಕಡೆ, ನೋಡಿ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶಿಕ್ಷಕರು ಕರೆದಾಗ ಚರ್ಚೆ ಮಾಡಲಿಕ್ಕೆ ನಿಮಗೆ ಪುಡ್ಸೋದಿಲ್ಲ, ಒಂದು ನಿಮಿಷ ನಿಮಗೆ ಪುಡ್ಸೋದಿಲ್ಲ ತಂದೆ ತಾಯಂದಿರಿಗೆ.
ನಿಮ್ಮ ಸ್ವಂತ ಮಕ್ಕಳಿಗೆ ಬಗ್ಗೆ ಶಿಕ್ಷಕರು ಕರೆಸಿ ಚರ್ಚೆ ಮಾಡಿ ಮಾರ್ಕ್ ಇದೆ ಮಕ್ಕಳಿಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಾಗ ನಿಮಗೆ 1 ನಿಮಿಷ ನಿಮಗೆ ಪುರ್ಸೋದು ಸಿಗ್ಲಿಕ್ಕಿಲ್ಲ. ಬೇರೆಯವರು ಗೃಹ ಪ್ರವೇಶಕ್ಕೆ, ಮದುವೆಗೆ, ಬೇರೆ ಕಾರ್ಯಕ್ರಮಕ್ಕೆ ಕರೆದ್ರೆ 9 ಗಂಟೆಗೆ ರೆಡಿ. ಅದು ನಿಮ್ಗೆ ಎಲ್ಲಿಂದ ಟೈಮ್ ಸಿಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅಲ್ಲಿಗೆ ಹೋಗಬಾರ್ದು ಅಂತಿಲ್ಲ. ನಿಮ್ಮ ಸಮಯವನ್ನು ಯಾವುದಕ್ಕೆ ಮೀಸಲಿಡಬೇಕಂತ ತಾವು ಇವತ್ತು ಆಲೋಚನೆ ಮಾಡಬೇಕು. ನನ್ನ ಮಗ ದೊಡ್ಡ ಜನ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಭಾಳ ದೊಡ್ಡ ಹೋಗಿ ನನ್ನ ಕಷ್ಟಗಳು ದೂರ ಆಗ್ಬೇಕಂತ ಎನಿಸಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತನ್ನು ಸ್ವಲ್ಪ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡದೆ ನನ್ನ ಮಗಳು ದೊಡ್ಡ ಜನ ಆಗಬೇಕು, ಮಗ ದೊಡ್ಡ ಜನ ಆಗ್ಬೇಕಂತ ಎನಿಸಿದ್ರೆ ಅದು ಆಗ್ಲಿಕ್ಕೆ ಅಷ್ಟು ಸಾಧ್ಯವಿಲ್ಲ. ಆದಾಗ ಹೆತ್ತವರು ನಿಮ್ಮ ಸಮಯವನ್ನು ಯಾವುದಕ್ಕೆ ಪುರ್ಸೊತ್ತನ್ನು ನೋಡಲಿಕ್ಕೆ ತಾವು ಕಾಳಜಿ ವಹಿಸ್ಕೊಳ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳು ಬಹುಶಃ ಶಾಲೆಯಿಂದ ಬಂದಂಥ ಸಂದರ್ಭದಲ್ಲಿ ಅವರ ಬ್ಯಾಗನ್ನು ನೀವು ತಂದೆ ತಾಯಂದಿರು ಓಪನ್ ಮಾಡದಿದ್ರೆ ಪಕ್ಕದ ಮನೆಯವರು ಬಂದು ಯಾರು ಕೂಡ ಓಪನ್ ಮಾಡೋದಿಲ್ಲ. ನೀವು ಓಪನ್ ಮಾಡದಿದ್ರೆ ಆ ಬ್ಯಾಗ್ನಲ್ಲಿ ಏನುಂಟಂತ ನಿಮ್ಗೆ ಕೂಡ ಗೊತ್ತಿರೋದಿಲ್ಲ. ನೀವು ಓಪನ್ ಮಾಡಿದ್ರೆ ಅವನು ಬುಕ್ ಓಪನ್ ಮಾಡ್ತಾನೆ, ಸ್ವಲ್ಪ ಹೋಮ್ವರ್ಕ್ ಬರೀತಾನೆ, ನೆಕ್ಸ್ಟ್ ಧೈರ್ಯವಾಗಿ ಶಾಲೆಗೆ ಹೋಗ್ತಾನೆ. ಆತ್ಮವಿಶ್ವಾಸ ಮುಖಾಂತರ ಅವನು ಕಲ್ತುಕೊಂಡು ಹೋಗುವಂತ ವಿಚಾರ ಇವತ್ತು ಆಗ್ತದೆ. ಈ ರೀತಿಯ ಪ್ರೋತ್ಸಾಹ ಅದು ಹೆತ್ತವರು ಕೊಡುವಂಥ ಪ್ರೋತ್ಸಾಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ನಾನು ಹೆತ್ತವ್ರಿಗೆ ಹೇಳುವುದಿದೆ, ನಿಮ್ಮ ತಾಯಂದಿರು ಪಕ್ಕದ ಮನೆಯಲ್ಲಿ ಕೂತ್ಕೊಂಡು ಈ ಬಿರಿಯಾನಿ ಹೇಗಿತ್ತು, ಈ ಡ್ರೆಸ್ ಹೇಗಿತ್ತು, ಈ ಮದುವೆ ಹೇಗಿತ್ತು, ಈ ಸಾರಿ ಹೇಗಿತ್ತು, ಅದು ಹೇಗೆ ಇದು ಹೇಗೆ ಅಂದರೆ ಗಂಟೆ ಕಟ್ಟಲೆ ನಿಮ್ಮ ಚರ್ಚೆ. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಎಷ್ಟು ಚರ್ಚೆ ಮಾಡ್ತೀರಿ. ನನ್ನ ಮಗ ಹಾಗಿದ್ದೇನೆ, ನನ್ನ ಮಗ ಹೀಗಿದ್ದಾನೆ, ಪ್ರತಿಭೆ ಮಾರ್ಕ್ ಬರ್ತಿದ್ದಾನೆ, ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ. ಈ ರೀತಿ ನಮ್ಮ ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮ ಎಷ್ಟು ಸಮಯ ನಾವು ತೆಕ್ಕೊಳ್ತೇವೆ. ನೀವು ನಿಮ್ಮ ಮಕ್ಕಳ ಬಗ್ಗೆ ಚರ್ಚೆ ಮಾಡದಿದ್ರೆ ಮತ್ತೆ ಯಾರು ಚರ್ಚೆ ಮಾಡುವಂಥದ್ದು? ಆದಾಗ ನಿಮ್ಮ ಸಮಯವನ್ನು ಮೀಸಲಿಡಬೇಕು. ಮಕ್ಕಳಲ್ಲಿ ನೀವು ಚರ್ಚೆ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಮಗ ಮನೆಯಲ್ಲಿ ಹೇಗಿದ್ದಾನೆ ಅಂತೇಳಿ ಟೀಚರ್ ಹತ್ರ ಹೇಳಬೇಕು, ಶಾಲೆಯಲ್ಲಿ ಹೇಗಿದ್ದಂತೇಳಿ ಟೀಚರ್ ಹತ್ರ ಕೇಳಬೇಕು. ಯಾಕೆಂದರೆ ಮನೆಯಲ್ಲಿ ಅವನು ಕರೆಕ್ಟ್ ಇರ್ತಾನೆ, ಅವನು ಅದೇ ರೀತಿ ಶಾಲೆಯಲ್ಲಿ ಇರ್ತಾನ. ಶಾಲೆಯಲ್ಲಿ ಕರೆಕ್ಟ್ ತದ್ವಿಧವಾಗಿ ಇರ್ತೇವೆ. ನಾನು ಮನೆಯಲ್ಲೆಲ್ಲ ಬೆಕ್ಕು ದರ ಇದ್ದೆವು, ನಾವು ಶಾಲೆಯಲ್ಲಿ ಅಷ್ಟೇ ನಾವು ಜೋರಾಗಿದ್ದೆವು. ನಾವು ಹೇಗಿದೆ ಗೊತ್ತಾಗಬೇಕಾದ್ರೆ ಆ ತಂದೆ ತಾಯಿಯನ್ನು ಬಂದು ಚರ್ಚೆ ಮಾಡಿದಾಗ ಮಾತ್ರ ಹೆತ್ತವರಿಗೆ ಮತ್ತು ಟೀಚರ್ಗೆ ಸರಿಯಾದ ವ್ಯಕ್ತಿತ್ವ ನಮಗೆ ಗೊತ್ತಾಗ್ತದೆ. ಅವರನ್ನು ಸರಿಯಾಗಿ ನೋಡಿಕೊಳ್ಳುವಂಥ ಪರಿಸ್ಥಿತಿಯೂ ಆಗ್ತದೆ. ಲಾಸ್ಟ್ ಆಗಿದೆ ನಿಮಗೆ ಅದರ ಪ್ರಯೋಜನ ಸಿಗ್ತದೆ. ಈ ರೀತಿಯ ಮನೋಭಾವ ಹಮ್ಮಿಕೊಂಡು ಒಂದು 10 ವರ್ಷ ನಿಮ್ಮ ಮಕ್ಕಳನ್ನು ನೋಡಿ ಯಾವ ಹಂತಕ್ಕೆ ಹೋಗ್ಬಿಟ್ಟು ವ್ಯವಸ್ಥೆ ಆಗ್ತದೆ ಹೇಳಲಿಕ್ಕೆ ನಾನು ಇದಾಗ್ತದೆ. ನನಗೆ ಭಾಳಷ್ಟುದಲ್ಲಿ ಅನುಭವ ಇದೆ. ಭಾಳಷ್ಟು ಜನರಿಗೆ ನಾನು ಫ್ರೀಯಾಗಿ ನಾವು ಸೀಟ್ ಮಾಡಿ ಕೊಟ್ಟಿದ್ದೆ. ನಮಗೆ ಕೂಡ ನೆನಪಿಲ್ಲ ಯಾರ್ಯಾರಿಗೆ ನಾವು ಮಾಡಿ ಕೊಟ್ಟಿರ್ತೇವೆ ಅಂತೇಳಿ. ನಾನು ಮೊನ್ನೆ ಕೂಡ ಹೇಳಿದ್ದೆ, ನಾನು ಉದಾಹರಣೆಗೆ ಮಾತ್ರ ಇಂಥ ಹಲವಾರು ಉದಾಹರಣೆಗಳಿದೆ. ಉದಾಹರಣೆ ಮಾತ್ರ ನಾನು ಹೇಳುವಂಥದ್ದು. ನಾನು ಮಾಸ್ತಿಘಟ್ಟ ರಿಕ್ಷಾ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಒಂದು ಸೋದರಿ ಫೋನ್ ಮಾಡ್ತಾರೆ, ನಿಮಗೆ ಸಮಯದಿದ್ದರೆ ನಮ್ಮ ಮೇಲೆ ಫ್ಲಾಟಲ್ಲಿದ್ದೆ, ಒಂದು ಟೀ ಕುಡಿದು ಹೋಗಿ ಅಂತೇಳಿ. ನಾನು ಇವತ್ತಲ್ಲ ನೆಕ್ಸ್ಟ್ ಡೇ ಬರ್ತೇನೆ ಅಂತ ಹೇಳಿ 3 ದಿವಸ ಬಿಟ್ಟು ಅಲ್ಲಿಗೆ ಹೋಗಿ ಆ ಕಡೆ ಹೋದೆ. ಆಗ ಸೋದರಿ ಹೇಳ್ತಾಳೆ, ನಾವು ಮಾಸ್ತಿಘಟ್ಟ ದರ್ಗದ ಬಳಿ ಸಣ್ಣ 1 ರೂಮಿನ ಮನೆಯಲ್ಲಿ ನಾವಿದ್ದೆವು. ನೀವು ನನಗೊಂದು ಫಿಸಿಯೋಥೆರಪಿ ಸೀಟ್ ಫ್ರೀ ಮಾಡಿಸಿ ಅವತ್ತು ಕೊಟ್ಟಿದ್ದೀರಿ. ನಾನೀಗ KS ಹೆಗಡೆ ನಿಟ್ಟೆ ಸಂಸ್ಥೆಯಲ್ಲಿ ನಾನು ದುಡಿತಾ ಇದ್ದೇನೆ. ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ಮಾಡಿದ ಫಸ್ಟ್ ಕೆಲಸ ಯಾವುದು ಅಂತ ಹೇಳಿದರೆ, ಆ 1 ಮನೆಯ ಕೋಣೆಯಿಂದ ತೆಗೆದು ನನ್ನ ತಂದೆ ತಾಯಿಯನ್ನು ತಂದು ನಾನು ಈ ಫ್ಲ್ಯಾಟಲ್ಲಿ ಚೆನ್ನಾಗಿ ಇರಲಿ ಅಂತೇಳಿ ನಾನು ಬಹುಶಃ ಅವರಿಗೆ ಬದಲಾವಣೆ ತಂದೆ ಅಂತೇಳಿ. ಅದು ಬಹುಶಃ ಇವತ್ತು ಮಕ್ಕಳು ತಾಯಿಯನ್ನು ಬಹುಶಃ ನಮಗೆ ಕಷ್ಟಪಟ್ಟಿದ್ದಾರೆ, ಇವರಿಗೆ ಉತ್ತಮವಾದ ಜೀವನ ಕೊಡಬೇಕಂತ ಹೇಳಿಕೊಂಡು ನೋಡಿಕೊಳ್ಳುವಂಥ ಕಾರಣ ಬಂದಿದ್ರೆ ಅದು ಅವ್ರಿಗೆ ಸಿಕ್ಕಿದಂಥ ಶಿಕ್ಷಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇದನ್ನು ತಾವು ಭಾಳಷ್ಟು ಮನದಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳನ್ನು ಒಂದಲ್ಲೊಂದು ದೊಡ್ಡ ಸ್ಥಾನಕ್ಕೆ ತಗೊಂಡು ಅವಕಾಶ ತಾವೆಲ್ಲ ಇವತ್ತು ಕಲ್ಪಿಸಬೇಕು. ಸಂಪೂರ್ಣವಾದ ಪ್ರೋತ್ಸಾಹ ಕೊಡೋದು ಅವಕಾಶ ಆಗಬೇಕು. ಮಕ್ಕಳ ಶಿಕ್ಷಣ ಜೊತೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಕೂಡ ಬೆಳೆಸ್ಕೊಳ್ಳಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ತಾವು ಇವತ್ತು ಕೊಡಬೇಕಾಗ್ತದೆ. ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ, ಮಾನವೀಯತೆ, ಕರುಣೆ ಇದೆಲ್ಲ ಕೂಡ ಸಣ್ಣತನದಲ್ಲೇ ಮನೆಯಿಂದಲೇ ಬರುವಂಥ ವಾತಾವರಣ ನಿರ್ಮಾಣ ಇವತ್ತು ಆಗಬೇಕು. ನಿಮ್ಮ ಮಕ್ಕಳಲ್ಲಿ ಯಾರಿಗ ತಾಳ್ಮೆ ಬಂದರೆ ನಿಮ್ಮ ಮಕ್ಕಳ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಮಕ್ಕಳ ಮಾನವೀಯತೆ ಇಲ್ಲದಿದ್ದರೆ ನಿಮ್ಮ ಮಗ ದೊಡ್ಡ ಇಂಜಿನಿಯರ್ ಅಲ್ಲ, IAS ಆಫೀಸರ್ ಆಗಿದ್ರು ಕೂಡ ಅವ್ನು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಬಳ ಬರ್ಬೋದು, ಖುಷಿ ಮತ್ತು ಸಂತೃಪ್ತಿ ಸಂತೋಷ ಇರಬೇಕಲ್ಲ ಮನಸ್ಸಿನಲ್ಲಿ. ಇದು ಬರಬೇಕಾದ್ರೆ ನಮಗೆ ತಾಳ್ಮೆ, ಕರುಣೆ, ಪ್ರೀತಿ, ವಿಶ್ವಾಸ, ಸೋದರತೆ, ಮಾನವೀಯತೆ ಮತ್ತು ಎಲ್ಲರ ಜೊತೆ ಬದುಕಿಕೊಂಡು ಹೋಗುವಂಥ ಸಂಸ್ಕೃತಿ ಅದು ನೀವು ಸಣ್ಣದಿಂದಲೇ ಕಲಿಸ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ಈ ರೀತಿಯ ಸಂಸ್ಕೃತಿ ಅಮ್ಲಮುಗರನ ಅತ್ಯುತ್ತಮವಾದ ಸಂಸ್ಕೃತಿ, ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಅತ್ಯಂತ ಪ್ರೀತಿ, ವಿಶ್ವಾಸ, ಸೋದರತೆ ಜೀವನ ಮಾಡೋ ದೊಡ್ಡ ಮಟ್ಟದ ಗ್ರಾಮ ಇವತ್ತು ಆಗಿದೆ. ಎಲ್ಲ ಸೋದರ ಭಾವ ಒಂದೇ ರೀತಿಯ ವಾತಾವರಣ ಇದೆ. ಈ ರೀತಿಯ ವಾತಾವರಣ ಅದು ನಿಮಗೆ ಬೇಕಾಗಿ ಅಲ್ಲ,
ನಿಮಗೆ ಬೇಕು, ನಮ್ಗೆ ಹೇಗಾದ್ರೂ ಬದುಕಿ ಹೋಗ್ಬೋದು. ನಮಗೆ ಬೇಕಾಗಿ ಸೌಹಾರ್ದ ವಾತಾವರಣ ಅಲ್ಲ. ಇನ್ನು ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ, ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಕೊಡಬೇಕಲ್ಲ. ಇವರಿಗೆ ಬೇಕಾಗಿ ನಾವು ಇವತ್ತು ಸೌಹಾರ್ದ ಜೀವನ ಸಾಗಿಸುವಂಥದ್ದು ಅತಿ ಅಗತ್ಯ. ದ್ವೇಷ ಮತ್ತು ದುಶ್ಚಟ ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಹೆತ್ತವರ ಮತ್ತು ಈ ಊರಿನ ಪರಿಸರದ ಸರ್ವರು ಕೂಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಿಗಾದ್ರೂ ಪ್ರದೇಶದ ಯುವಕರಿಗೆ ದುಶ್ಚಟ ಇದ್ದರೆ ಅದು ಪೊಲೀಸೇ ಬಂದು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇದ್ದರೆ ನನ್ನ ಮಗ ಕರೆಕ್ಟ್ ಇದ್ದಾನೆ, ಪೊಲೀಸ್ ಸರಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೆ, ಅವನು ತಪ್ಪೇ ಇಲ್ಲ ಅಂತ ಇದರಲ್ಲಿ. ಅದಕ್ಕೆ ನಿಮಗೆ ಗೊತ್ತಿದೆ, ಊರವ್ರಿಗೆ ಗೊತ್ತಿದೆ ಅವನು ಹೇಗೆ ಇವನು ಹೇಗೆ ಅಂತೇಳಿ. ಅದಕ್ಕೆ ಅವನು ನೋಡಿಕೊಂಡು ಅದನ್ನು ಮಾಹಿತಿ ಕೊಟ್ಟು ಸರಿದಾರಿಗೆ ತರಿಸುವಂಥ ಕೆಲಸ ಮಾಡುವಂಥ ಜವಾಬ್ದಾರಿ ಅದು ಸಮಾಜದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಈ ರೀತಿಯ ಒಂದು ಸಮಾಜ ಮತ್ತು ಈ ಅಮಲಮುಗು ಗ್ರಾಮ ಈ ರೀತಿ ಬೆರೆತುಕೊಂಡು ಹೋಗುವಂಥ ಅವಕಾಶತ್ತಾಗಲಿ. ನಿಮ್ಮ ಮಕ್ಕಳನ್ನು ಎಲ್ಲರ ಜೊತೆ ಬೆರೆತುಕೊಳ್ಳಲಿಕ್ಕೆ, ಎಲ್ಲ ಜಾತಿ ಧರ್ಮದ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ, ನಮ್ಮ ಸಮಾಜ ಮತ್ತು ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳೋ ಜವಾಬ್ದಾರಿ ಇವತ್ತು ಹೆತ್ತವರು ಇವತ್ತು ಜವಾಬ್ದಾರಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಸಾಹಿತ್ಯ ಕಲೆ ಕ್ಷೇತ್ರದಲ್ಲಿ ಕೂಡ ಪ್ರೋತ್ಸಾಹಿಸುವಂಥ ಕೆಲಸ ಮಾಡಿ. ನನಗೆ ಬಹಳ ಸಂತೋಷ, ನೀವು ಫಿಲ್ಮ್ ಆ್ಯಕ್ಟರ್ ಸ್ವರಾಜ್ ಶೆಟ್ಟಿ ಅಂತ ಆಹ್ವಾನಿಸಿ. ಬಹುಶಃ ಅವರೊಂದು ಇವತ್ತು ಮಾದರಿ, ಒಂದು ಮಾಡೆಲ್ ಮತ್ತು ಇನ್ಸ್ಪಿರೇಷನ್. ಯಾಕೆಂತ ಹೇಳಿದರೆ ಎಲ್ಲರಿಗೂ ಕೂಡ ಕಲೆಯಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ಬೋದು. ನಿಮ್ಮ ಮಕ್ಕಳಿಗೆ ಕೂಡ ಅವಕಾಶ ಇವತ್ತು ಆಗ್ಬೋದು. ನಿಮ್ಮ ಮಕ್ಕಳಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರ ಪ್ರತಿಭೆ, ಅವರ ಪ್ರೋಗ್ರಾಮ್, ಅವರ ಡ್ಯಾನ್ಸ್, ಅವರ ಸ್ಕಿಲ್ ನೀವು ಸರಿಯಾಗಿ ಪ್ರೋತ್ಸಾಹ ಕೊಟ್ಟು ನೋಡಿದರೆ ಯಾವ ಪಿಕ್ಚರ್ ಆ್ಯಕ್ಟ್ರಿಗೆ ಕೂಡ ಅದಕ್ಕಿಂತ ಚೆನ್ನಾಗಿ ಮಾಡಲಿಕ್ಕೆ ನಮ್ಮ ಗ್ರಾಮದ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ಅವರಿಗೆ ಟ್ಯಾಲೆಂಟ್ ಇದೆ. ಆ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಅದು ನಿಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ನಾನು ಯಾಕೆ ಸಾಹಿತ್ಯ ಕ್ಷೇತ್ರಕ್ಕೆ ತಾವು ತಾಯಂದಿರು ಹೆಚ್ಚು ಹೊತ್ತು ನಿಮ್ಮ ಮಕ್ಕಳಿಗೆ ಕೊಡಬೇಕಂತ ಹೇಳಿದರೆ, ನಾನು ಮೊನ್ನೆ ನಾನು ಹೇಳಿದೆ ಕೊಣಾಜಿಯಲ್ಲಿ, ಶನಿವಾರ ಆದಿತ್ಯವಾರ ಬೇರೆ ರಜೆ ದಿವಸ ಎಲ್ಲ ನೋಡಿ ಈ ಸಿಟಿ ಸೆಂಟರ್, ಫೋರಮ್ ಮಾಲ್, ಆ ಸಿಟಿ ಈ ಸಿಟಿ ಅಂತ ಹೇಳಿ ಭಯಂಕರ ಕಾಲಿಡಲಿಕ್ಕೆ ಜಾಗ ಇಲ್ಲ, ಫುಲ್ಲು ಬಿಸಿ. ತಂದೆ ತಾಯಿ ಮಕ್ಕಳು ಅಲ್ಲಿ ಐಸ್ ಕ್ರೀಮು, ಚಾಕ್ಲೇಟ್, ಚರ್ಮುರಿ, ಗಿರ್ಮಿ ಎಲ್ಲ ಭಾಳ ಖುಷಿ. ಅದು ಹಾಗೆ ಇರಬೇಕು, ಅದೇ ಸಂತೋಷವಾದ ಇರಬೇಕು. ನಾನು ಒಮ್ಮೆ ನೋಡ್ತಾ ಇದ್ದೇನೆ, ಅದೇ ರೀತಿ ಪಕ್ಕದ ಮಾಲಿನ ಪಕ್ಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಂದು ಎಕ್ಸಿಬಿಷನ್, ಬುಕ್ ಎಕ್ಸಿಬಿಷನ್ ಮಾಡಿದರು, ಸಾಹಿತ್ಯ ಎಕ್ಸಿಬಿಷನ್. ಒಂದು ತಾಯಿ ಇರಲಿ, ಒಂದು ಮಗು ಇರಲಿ, ಅಲ್ಲಿ ಒಂದು ನರಮಣಿ ಇಲ್ಲ, ಒಂದು ಮನುಷ್ಯ ಅಲ್ಲಿ ಇಲ್ಲ. ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು, ಇಲ್ಲಿಗೊಂದೊಂದು ಕರ್ಕೊಂಡು ಹೋಗ್ಲಿಕ್ಕೆ ಇವ್ರಿಗೆ, ಅದು ಕೂಡ AC ಇದರಲ್ಲಿ ಅಷ್ಟೇ ಇರೋದು. ನೀವು ಅಲ್ಲಿಗೆ ಕರ್ಕೊಂಡು ಹೋಗ್ತೀರಿ, ನಿಮ್ಮ ಮಕ್ಕಳನ್ನು ಒಮ್ಮೆ ಅದರೊಳಗಡೆ ಕೂಡ ಕರ್ಕೊಂಡು ಹೋಗ್ಬೇಕು. ಯಾವುದು ಅವ್ರಿಗೆ ನೋಡುವಂಥ ಅವಕಾಶ ಸಿಗ್ತದೆ. ಅಲ್ಲಿ ನೀವು ಕರ್ಕೊಂಡು ಹೋದಾಗ ನಿಮ್ಮ ಮಕ್ಕಳಿಗೆ ಒಂದು ಎರಡು ಬುಕ್ ಓದಿ ಒಂದು ಅಭ್ಯಾಸ ಆದರೆ ಮತ್ತೆ ಬಿಟ್ಟು ಬಿಡಿ, ಅವರೇ ಬುಕ್ ಓದ್ತಾರೆ, ಅವರೇ ಆಗ್ತಾರೆ, ದೊಡ್ಡ ಬರಹಗಾರ ಆಗ್ತಾರೆ, ದೊಡ್ಡ ಸಾಹಿತ್ಯ ಆಗ್ತಾರೆ, ದೊಡ್ಡ ಕವಿಗಳಾಗ್ತಾರೆ, ಅಥವಾ ದೊಡ್ಡ ಜಾನಭಂಡಾರ ಆಗ್ತಾರೆ. ಇದು ನೀವು ಅವರನ್ನ ಅಲ್ಲಿಗೆ ಕರ್ಕೊಂಡೇ ಹೋಗ್ಲಿಕ್ಕೆ ನೀವು ಹೋಗೋದಿದ್ರೆ ಅವ್ರಿಗೇನು ಗೊತ್ತಾಗ್ತದೆ? ಪಾಪ ಸಣ್ಣದ್ರಲ್ಲಿ ಏನು ಗೊತ್ತಾಗ್ತದೆ ಅವ್ರಿಗೆ ಮಕ್ಕಳಿಗೆ? ಆದರೆ ನೀವು ತಾಯಂದಿರಿ, ತಂದೆ, ಇದೆಲ್ಲ ಜವಾಬ್ದಾರಿ ಬಹುಶಃ ನೀವು ಇರ್ಬೋದು. ಇದರ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯ ನೀವು ಎಷ್ಟು ಟೀಚರ ಕೈಯಲ್ಲಿ ಕೊಟ್ಟು ಆಲೋಚನೆ ಮಾಡ್ತೀರಾ ಅಷ್ಟೇ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಶಿಕ್ಷಕರಿಗೆ ಮತ್ತು ಶೈಕ್ಷಣಿಕ ಸಂಸ್ಥೆಯವರಿಗೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಿ. ಶಿಕ್ಷಕರು ಮತ್ತು ಶೈಕ್ಷಣಿಕ ವರ್ಗದ ಮ್ಯಾನೇಜ್ಮೆಂಟ್ನವರು ಏನೇ ಕಾನೂನು ಮತ್ತು ರೂಲ್ಸ್ ತಂದರೂ ಕೂಡ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರ್ತಾರಂತ ಆಲೋಚನೆ ಮಾಡಿ ಅವ್ರಿಗೆ ಏನಾಗಬೇಕು, ನೀವದೇ ಪ್ರೋತ್ಸಾಹ ಕೊಟ್ಟರೆ ಅದು ಇನ್ನಷ್ಟು ಉತ್ತಮವಾಗಿ ಬರುವಂಥ ಅವಕಾಶ ಆಗ್ತದೆ. ಸೊ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ. ನಿಮ್ಮ ಮಕ್ಕಳನ್ನು ಅತ್ಯುತ್ತಮ ದೊಡ್ಡ ಒಂದು ವಿಶ್ವಾಸಕ್ಕೆ ತೆಕೊಂಡು ಬರುವಂಥ ಅವಕಾಶ ಆಗಲಿ. ಮುಂದಿನ 10-15 ವರ್ಷಗಳಲ್ಲಿ ಈ ಒಂದು ಅಮಲಮುಗರ್ನ ಚರಿತ್ರೆ ಬದಲಾವಣೆ ಆಗುವಂಥ ಕೆಲಸ ಆಗುವ ಜೊತೆಯಲ್ಲಿ ಈ ಪ್ರದೇಶ ಕೂಡ ಅತ್ಯುತ್ತಮವಾಗಿ ಅಭಿವೃದ್ಧಿ ಆಗುವಂಥ ಪ್ರದೇಶ. ನಾಡಿದ್ದು ಏನಾದರೂ 2 ತಿಂಗಳಲ್ಲಿ ನಮ್ಮ ಬ್ರಿಡ್ಜ್ ಉದ್ಘಾಟನೆ ಆದರೆ ಮತ್ತು ಅಮಲಮುಗರ್ನ ಅಭಿವೃದ್ಧಿ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲ ರೀತಿಯ 2.5 ಕೋಟಿ ಸ್ಯಾಂಕ್ಷನ್ ಮಾಡಿ ಎಲ್ಲ ಪ್ರದೇಶಕ್ಕೆ 24 ಗಂಟೆ ಕುಡಿಯುವ ನೀರು, ಉತ್ತಮವಾದ ಶೈಕ್ಷಣಿಕ ಕೇಂದ್ರ ಎಲ್ಲ ಕೂಡ ಈ ಗ್ರಾಮದಲ್ಲಿ ಇಲ್ಲದದ್ದು ಯಾವುದೂ ಕೂಡ ಇಲ್ಲ. ಮಂಗಳೂರಿಗೆ ಹೋಗಬೇಕಾದ್ರೆ ಉತ್ತಮವಾದ ರಸ್ತೆ ಮುಖಾಂತರ 15 ನಿಮಿಷದಲ್ಲಿ ನಿಮಗೆ ಮಂಗಳೂರು ಪೇಟೆಗೆ ಹೋಗಿ ಮುಟ್ಬೋದು. ಕಂಕನಾಡಿಯಿಂದ ಹಂಪನಕಟ್ಟೆಗೆ ಹೋಗ್ಲಿಕ್ಕೆ 20 ನಿಮಿಷ ಬೇಕು. ನೀವು ಮಂಗಳೂರು ಅಮಲಮುಗದ ಸಿಟಿಗೆ ಹೋಗ್ಲಿಕ್ಕೆ 15 ನಿಮಿಷ ಸಾಕು. ಸೊ ನೀವು ಕೂಡ ಪೇಟೆ ಮಧ್ಯದಲ್ಲಿದ್ದೆ ಅಂತ ಆಲೋಚನೆ ನೀವು ಮಾಡಿ. ಅದು ಎಲ್ಲ ಆತ್ಮವಿಶ್ವಾಸ ನಿಮ್ಮ ಈ ವಿದ್ಯಾರ್ಥಿ ಕೊಡಬೇಕು. ಮನೇಲಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಯಾವುದೇ ಟೆನ್ಷನ್ ಬಂದರೂ ಕೂಡ ನೀವು ಕೂಡ ಟೆನ್ಷನ್ ಮಾಡಿ ಅವರನ್ನು ಜಾಸ್ತಿ ಟೆನ್ಷನ್ಗೆ ಮಾಡಬೇಡಿ. ಕಷ್ಟ ಇಲ್ಲದವ್ರು ಯಾರು ಕೂಡ ಇಲ್ಲ, ಎಲ್ಲ ಕೂಡ ಕಷ್ಟ ಇದ್ದವ್ರು ಇರು. ಮತ್ತು ಎಷ್ಟು ಶ್ರೀಮಂತರಿದ್ದಾರೆ ಅವನ ಕಷ್ಟ ಜಾಸ್ತಿ, ಬಡವರು ಅಷ್ಟು ಕಷ್ಟ ಇರುವುದಿಲ್ಲ. ಆದ ಕಾರಣ
ಟೆನ್ಷನ್ ಇಲ್ಲದವನು ಯಾರು ಕೂಡ ಇಲ್ಲ. ಸಮಸ್ಯೆ ಇಲ್ಲದೊಂದು ಮನೆ ಇಲ್ಲ, ಸಮಸ್ಯೆ ಇಲ್ಲದೊಂದು ಪ್ರದೇಶ ಇಲ್ಲ, ಸಮಸ್ಯೆ ಇಲ್ಲದೊಂದು ದೇಶ ಇಲ್ಲ. ಎಲ್ಲ ಕಡೆ ನಿಮಗೆ ಕಟ್ಟಿಟ್ಟ ಬುತ್ತಿ. ಈ ಸಮಸ್ಯೆ ಬಗೆಹರಿಸಿ ನೀವು ಸಂತೋಷದ ಹೇಗೆ ಜೀವನ ಮಾಡಬೇಕಂತೇಳಿಯೇ ನಿಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ ಆಗಿರ್ತದೆ. ಆದ ಕಾರಣ ಇದನ್ನೆಲ್ಲ ನೀವು ಸಹಿಸಿಕೊಂಡು ಅತ್ಯುತ್ತಮ ಪ್ರೀತಿ ಸಂತೋಷದಿಂದ ಹೋಗುವಂಥ ಅವಕಾಶತ್ತಾಗಲಿ. ದೇವರು ನಮಗೆ ಎಷ್ಟು ವರ್ಷ ಆಯುಷ್ ಕೊಟ್ಟಿದ್ದಾರೆ, ಅಷ್ಟು ಸಂತೋಷದಿಂದ ಇದ್ದು ಸರ್ವರ ಜೊತೆ ಅತ್ಯಂತ ಪ್ರೀತಿ ವಿಶ್ವಾಸ ಇರುವಂಥ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ತಾವು ಮುಂದೆ ಹೋಗ್ಬೇಕನ್ನ ನಾನು ಇವತ್ತು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮೋಹನ್ ದಾಸ್ ಶೆಟ್ಟಿ ಮತ್ತು ಎಲ್ಲರ ಕುಟುಂಬಸ್ಥರಿಗೂ, ಬಹುಶಃ ಈ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೂ, ಗ್ರಾಮ ಪಂಚಾಯತ್ ಸದಸ್ಯರಿಗೂ ಎಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲ ವಿದ್ಯಾರ್ಥಿನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನನಗೆ ಸಂತೋಷ ಆಯಿತು. ಮೋಹನ್ ದಾಸ್ ಶೆಟ್ಟಿ ಇಲ್ಲಿ 10th ಸ್ಟ್ಯಾಂಡರ್ಡ್ ಮತ್ತು ಇಲ್ಲಿ ನೆಕ್ಸ್ಟ್ ಇಯರ್ ಈಗ 10ನೇ ವರ್ಷ 10th ಸ್ಟ್ಯಾಂಡರ್ಡ್ ನಿಮ್ಮ ಮಕ್ಕಳಿಗೆ ಇಲ್ಲೇ ಸ್ಟಾರ್ಟ್ ಆಗ್ತದೆ. ನೀವು ಪ್ರೋತ್ಸಾಹ ಕೊಡಿ. 10th ಆದ ಕೂಡಲೇ ಫಸ್ಟ್ PUC ಮತ್ತು ಸೆಕೆಂಡ್ PUC ಕೂಡ ನೀವು ಇಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಮಕ್ಕಳಿಗೆ ಮತ್ತೆ ಕೇಳೋದೇ ಬೇಡ. ಈ ಊರಿನ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತು ಆಗ್ತದೆ ನಿಮ್ಮ ಪ್ರದೇಶಕ್ಕೆ. ಅದು ಎಲ್ಲ ಪ್ರೋತ್ಸಾಹ ನಿಮಗೆ ಬರುವಂಥ ಅವಕಾಶ ಆಗಲಿ. ನಮ್ಮ ಯಾವುದೇ ಸಂದರ್ಭದಲ್ಲಿ ನಮ್ಮಿಂದ ಆಗುವಂಥ ಯಾವುದೇ ಸಹಕಾರ ಬೇಕಿದ್ರು ಕೂಡ ನಾವು ಮುಂದೆ ನಿಂತು ನಮ್ಮ ಸಂಪೂರ್ಣವಾದ ಸಹಕಾರ ನಿಮಗೆ ನಾವೆಲ್ಲ ಇವತ್ತು ಕೊಡ್ತೇವೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲ ನಾನು ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಾನು ಸ್ವಲ್ಪ ತಡವಾಗಿ ಬಂದಿದ್ದೇನೆ ಮತ್ತು ಸ್ವಲ್ಪ ತಡವಾಗಿ ಹೋಗ್ತೇನೆ. ಅದಕ್ಕೆ ಅಧ್ಯಕ್ಷ ವಹಿಸಿದ ರವೀಂದ್ರ ಮಾಸ್ಟರ್ ತನ್ನ ಕ್ಷಮೆ ನಾನು ಇವತ್ತು ಕೇಳಿಕೊಂಡು ನೀವೆಲ್ಲ ಕೂಡ ನನಗೆ ಕ್ಷಮಿಸಿ ಆಶೀರ್ವಾದ ಮಾಡಬೇಕು ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಕೈ ಶೋಭಿಸುವುದು ಅದು ಅದರಲ್ಲಿರುವಂತಹ ಖಡ್ಗದಿಂದಲ್ಲ, ಬಂಗಾರದ ಕಡಗದಿಂದಲ್ಲ, ಆ ಕೈ ಮಾಡುವಂತಹ ಕೆಲಸಗಳಿಂದ ಅನ್ನುವಂತಹ ಮಾತನ್ನು ಹೇಳಿದರು. ಆ ಕೈ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಶಿಕ್ಷಣದ ಅವಶ್ಯಕತೆ ಇದೆ ಅನ್ನುವಂತಹ ಮಾತಿನೊಂದಿಗೆ ತಮ್ಮ ಭಾಷಣವನ್ನು ಮಾಡಿದಂತಹ UT ಖಾದರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳನ್ನು ಬಹುಮಾನ ನೀಡಿ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಸುದರ್ಶನ್ ಶೆಟ್ಟಿ ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಅವರು. ಸರಿ, First standard cultural competition. Shamya Pakkada, first in speech, first in singing, first in good handwriting, second in fancy dress. ಮುಂದಿನ ಬಹುಮಾನ ವಿತರಣೆಯನ್ನ ಸುಬೋಧ್ ಶೆಟ್ಟಿ ಅವರು, ನಮ್ಮ ಪಂಚಾಯತ್ನ ಮೆಂಬರ್ ಆಗಿರುವಂತಹ ಸುಬೋಧ್ ಶೆಟ್ಟಿ ಅವರು ನೀಡಿ. Ganavi N. Kulal, third in good handwriting, third in speech. K. Kesari Vishwakarma, third in singing. Ananya U. Shetty, first in fancy dress, first in lucky game. Kirtan, third in fancy dress.
Aditi H, third in fancy dress. Princia D'Souza, third in fancy dress. Aisha Fida, second in good handwriting, third in lucky game. Muhammad Mukshit, first in lucky game. Manas Amin, second in lucky game. Dress. Muhammad Bashil, second in speech. Malala Soihana Laila, second in good handwriting, third in speech. Dhanmi Rai, first in singing, third in good handwriting. Diksha Acharya, second in singing, second in lucky game. Tanupriya, first in fancy dress, third in singing. Aisha Fida, second in fancy dress. Maimuna Sahla, first in good handwriting, second in fancy dress. Fatimatul Naiza, first in lucky game. Hanan, third in lucky game. ಆರಂಭದಲ್ಲಿ ನನ್ನ ಸ್ಕೋರ್ ಬೋರ್ಡ್ನಲ್ಲಿ ಇಷ್ಟು ರನ್ ಇತ್ತು ಮತ್ತೆ ಇಷ್ಟು ಜನರಿದ್ರು ಸ್ಟೇಡಿಯಂನಲ್ಲಿ ಮತ್ತೆ Muhammad Isham, first in lucky game. Muhammad Mustafa, second in lucky game. Abdul Latif Ishan, third in lucky game. Thank you. Co-curricular list 2022-23, third and fourth. Amrit Raj Shetty, first in fancy dress, first in speech. ಧನ್ಯವಾದಗಳು ಶುಭ ಶೆಟ್ಟಿ ಅವರೇ. ಮುಂದಿನ ಬಹುಮಾನವನ್ನ ಸುಜಾತ ಮೇಡಮ್ ನೀವು ನಿರ್ವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Shafa Shazma, second in fancy dress, second in speech.
Mohammad Zayan, first in singing. Yaman Afam, second in singing, third in fancy dress. Mohammad Shamil Ahmad, third in singing. Namish, second in fancy dress. Fatima Shaima, third in fancy dress, third in lucky game. Hamshika, third in good handwriting, second in lucky game. Okay. Hardik Pujari, second in good handwriting. Aisha Shanifa, first in lucky game. Abdul Kader Anas, first in lucky game. Abdul Hamid Faraz, second in lucky game. Imraz, third in lucky game. Fourth standard, Aisha Sherin, first in speech, first in fancy dress. Fatima Alina, first in good handwriting. Khatija Shibna, second in speech, second in fancy dress, second in lucky game, third in good handwriting. Arya, first in singing, third in speech, third in lucky game. Mohammad Sultan Nawawi, second in singing, second in good handwriting, third in fancy dress. Halima Sharafa, third in singing. Mehrunisa, third in fancy dress. Aisha Rafiza, first in lucky game. Ibtisha Mariam, third in lucky game. Mohammad Attar, first in lucky game. Mohammad Azim, second in lucky game. Co-curricular activity winners of 5th standard. Samia Salaba, second in speech, second in singing. ಮುಂದಿನ ಬಹುಮಾನವನ್ನ ನಮ್ಮ ಹೇಮಲತಾ ಶೆಟ್ಟಿ ಅವರು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯವರಾಗಿರುವಂತಹ ಹೇಮಲತಾ ಶೆಟ್ಟಿ ಅವರು. Fatima Naifa, second in speech, third in fancy dress. Vaishnavi, first in singing.
Muhammad Shawais, third in speech and third in good handwriting. Tasmira, third in singing. Avamma Apipa, first in fancy dress. Not that. Shaniba Maimuna, second in fancy dress. Ayesha Shumaila Niha, third in fancy dress. Carol D'Souza, first in good handwriting. Trisha, second in good handwriting. Co-curricular activity winners of 6th standard. Rukia Tapsia, third in essay writing. Devika Alwa, second in singing, second in speech, second in good handwriting. Sri Raksha, first in speech, first in essay writing, second in good handwriting, third in singing. Samriddhi Jagadish, first in singing, second in essay writing, third in speech. Fatima Rida, first in good handwriting. Cultural activity winners of 7th standard. Muhammad Rishad, first in good handwriting. Shlok Shetty, second in singing. Vamshika, first in speech, first in essay writing. Harshita, first in singing. Varsha, second in good handwriting. Ayushital Suhaira, third in speech. Kriti Alwa, third in singing. Fatima Sahala, third in good handwriting, third in essay writing. Chintana A, second in speech, second in essay writing. Now, cultural activity of class 8th. Aishat Mufida, first in good handwriting. ಧನ್ಯವಾದಗಳು ಹೇಮಲತಾ ಶೆಟ್ಟಿ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನ ಐಶ್ವರ್ಯ ಲಕ್ಷ್ಮಿ ನಮ್ಮ ಮುಖ್ಯೋಪಾಧ್ಯಾಯರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Bhavish Gatti, second in speech. Shail, second in good handwriting. Mokshit, third in good handwriting. Dhanush, first in singing, first in essay writing, second in speech. Maziat Suzana, first in speech, second in essay writing, second in singing. Prinita Preeti, third in singing. Vinisha Prishal Ferro, third in essay writing. Thank you.
ಮುಂದಿನ ಬಹುಮಾನ ವಿತರಣೆಯನ್ನ ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನ ವಿತರಣೆ. Cultural activities winners of the class 9th standard, Danya, first in good handwriting, third in essay writing. Shanti, second in good handwriting, third in singing. Pratiksha, first in speech, first in essay writing, third in good handwriting. Aminatul Shaifa, first in singing. Kumari Divya, second in speech. Aishatul Afna, third in speech. Fatimat Sania Sabnoon, second in essay. Pranit Shetty, second in singing. Thank you. Deepa madam. Cultural events 10th, Ananya, first in singing. Mainura, second in singing, second in essay writing. Razikai, third in singing. Anushri, first in good handwriting. Abdul Kader Faiz, second in good handwriting. Abdul Kader Faiz, second in good handwriting. Muhammad Saifullah, third in good handwriting. Aisha Faumana, first in speech. Shamna Fatima, second in speech. Chintan, third in speech. Fatima Hana, first in essay writing. Adarsh, third in essay writing. Thank you. ಧನ್ಯವಾದಗಳು ದೀಪಾ ಮೇಡಮ್. ಅದೇ ರೀತಿ ಧನ್ಯವಾದಗಳು ನಮ್ಮ ಮೋಹನ್ ದಾಸ್ ಶೆಟ್ಟಿ ಅವರಿಗೆ. ಈಗ ರವೀಂದ್ರ ರೈ ಅವರಿಗೆ ನಿರ್ಗಮಿಸಬೇಕಾದಂತಹ ಸನ್ನಿವೇಶ ಆಗಿರೋದ್ರಿಂದ ಸಭಾಧ್ಯಕ್ಷತೆಯನ್ನ ಮೋಹನ್ ದಾಸ್ ರೈ ಅವರಿಗೆ ಶೆಟ್ಟಿ ಅವರಿಗೆ ನೀಡಿ ನಮ್ಮ ಪ್ರೀತಿಯ ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರು ಎರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಹೆತ್ತವರೇ ಹಾಗೂ ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಈ ವಾರ್ಷಿಕೋತ್ಸವ ಅಂದರೆ ಹೇಗೆ ಅಂತಂದರೆ ಅದೊಂದು ಊರಿನ ಜಾತ್ರೆ ಹಾಗೆ. ಅದರಲ್ಲಿ ಮುಖ್ಯ ಅಂಗವೇ ಇದು, ಭಾಷಣ ಅಲ್ಲ, ಅಂತಂದರೆ ಬಹುಮಾನಗಳನ್ನು ಹೆತ್ತವರ ಎದುರುಗಡೆ ಅದನ್ನು ಪಡೆಯುವಂತಹ ಒಂದು ಭಾಗ್ಯ ಉಂಟಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ಇಲ್ಲ ನನ್ನ ಲೆಕ್ಕದಲ್ಲಿ. ಆದ ಕಾರಣ ಅದು ಅವರು ಜೀವನ ಪರ್ಯಂತ ನೆನಪಿಡುವಂತಹ ಒಂದು ಕಾರ್ಯಕ್ರಮ ಅಂತಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಜಾಗದಲ್ಲಿ ನಡೆಯುತ್ತಾ ಇದೆ. ಇದು ಯಾವ ರೀತಿಯ ವಾರ್ಷಿಕ ಉತ್ಸವ ಅಂದರೆ ಅದು ಒಂದು ವಿದ್ಯಾಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮ. ಯಾವ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕೋತ್ಸವಗಳು ಸರಿಯಾಗಿ ನಡೀತಾ ಇರುವುದಿಲ್ಲೋ ಅದು ಆ ವಿದ್ಯಾಸಂಸ್ಥೆಗಳೆಲ್ಲವೂ ಕೂಡ ನಿರ್ಜೀವ ಸ್ಥಿತಿಯಲ್ಲಿದೆ ಅಂತಲೇ ಅರ್ಥ. ಆದ ಕಾರಣ ಈ ಒಂದು ಜೀವಂತಿಕೆಯನ್ನು ಪ್ರದರ್ಶಿಸ್ತಕ್ಕಂಥದ್ದು ಅಂತಂದರೆ ಒಂದು ಕಡೆಯಲ್ಲಿ ಆ ವರ್ಷ ಪೂರ್ತಿ ನಡೆತಕ್ಕಂಥ ಚಟುವಟಿಕೆಯನ್ನು ಮುಖ್ಯೋಪಾಧ್ಯಾಯರು ನಿಮ್ಮ ವರದಿಯ ಮೂಲಕ ನಿಮ್ಮ ಮುಂದಿಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ಏನು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳೇನಿದೆ ಅದೆಲ್ಲ ಈ ವೇದಿಕೆಯಲ್ಲಿ ನಡೀತಾ ಇದೆ.
ಎಲ್ಲ ವಿದ್ಯಾರ್ಥಿಗಳು ಈ ವೇದಿಕೆಯನ್ನು ಉಪಯೋಗ ಮಾಡಿಕೊಳ್ತಾರೆ. ಯಾಕಂತಂದರೆ ಇದು ಯಾವ ವಿದ್ಯಾರ್ಥಿಯು ಈ ವೇದಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಇಡ್ತಾರೋ ಅವರು ಯಾವಾಗಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಲಾವಿದರಾಗ್ತಾರೆ, ಒಳ್ಳೆಯ ವ್ಯಕ್ತಿಗಳಾಗ್ತಾರೆ, ಒಳ್ಳೆಯ ಒಂದು ಪ್ರತಿಭಾನ್ವಿತ ಸಾಧಕರು ಆಗುವಂತಹ ಒಂದು ಅವಕಾಶಗಳು ಹೆಚ್ಚಿದೆ. ಯಾಕಂತಂದರೆ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೆಯುತ್ತಾ ಇದ್ದಂಥ ಕಾಲಗಳು ಉಂಟು. ಅದೊಂದು ದೊಡ್ಡ ಜಾತ್ರೆಯಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೃತ್ಯದಲ್ಲಾಗಲಿ, ನಾಟಕದಲ್ಲಾಗಲಿ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಾಗಲಿ ಹೆಚ್ಚು ಭಾಗವಹಿಸಿದ್ದಾರೋ ಅವರೆಲ್ಲ ಒಳ್ಳೆಯ ಕಲಾವಿದರಾಗಿದ್ದಾರೆ, ಒಳ್ಳೆಯ ಸಾಧಕರಾಗಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಆದ ಕಾರಣ ವಾರ್ಷಿಕೋತ್ಸವ ಎನ್ನುವಂಥದ್ದು ಅದು ನಿಜವಾಗಿಯೂ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೆಯಬೇಕಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಮಾತ್ರ ಅಲ್ಲದೆ ಇದೊಂದು ಸಂತೋಷವನ್ನು ಕೊಡುವಂಥ ಧರ್ಮ ಕಾರ್ಯ. ಸಂತೋಷ, ನಮಗೆ ಒಂದು ವೇದಗಳ ಕಾಲ ಒಂದು ಮಾತಿದೆ, ಸಂತೋಷಂ ಜನಯೇತ್ ಪ್ರಾಜ್ಞಾ ತದೇವ ಈಶ್ವರ ಪೂಜನಂ ಅಂತ. ಅಂದರೆ ಮನುಕುಲಕ್ಕೆ ಸಂತೋಷವನ್ನು ಕೊಡುವಂಥ ಎಲ್ಲ ಕಾರ್ಯಗಳು ಅದು ದೇವತಾ ಕಾರ್ಯಗಳು ಅಂತ. ಆದ್ದರಿಂದ ಇಂತಹ ದೇವತಾ ಕಾರ್ಯವೇ ಈ ಜಾಗದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ವಿದ್ಯಾಸಂಸ್ಥೆ ನಡೆಸಬೇಕಾಗಿದ್ದಂತಹ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಎದುರಾಗ್ತದೆ. ಅದನ್ನೆಲ್ಲ ಎದುರಿಸಿ ಅದನ್ನೆಲ್ಲ ಸರಿಪಡಿಸಿಕೊಂಡು ಈ ವಿದ್ಯಾಸಂಸ್ಥೆಯನ್ನು ಈ ರೀತಿಯ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರಲ್ಲ, ಮೋಹನ್ ದಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಕಾರ್ಯ ಆಗ್ತಾ ಇದೆ ಅಂತಂದರೆ ನಿಜವಾಗಿಯೂ ಅಭಿನಂದಿಸಬೇಕಾದಂಥ, ಮೆಚ್ಚಬೇಕಾದಂಥ ಒಂದು ವಿಚಾರ. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತಂದರೆ ಇಬ್ಬರು ವಿದ್ಯಾರ್ಥಿಗಳು, ನಮ್ಮ ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಕಲಿತಂಥ ಇಬ್ಬರು ವಿದ್ಯಾರ್ಥಿಗಳು, ಒಂದು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮತ್ತೊಂದು ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು. ರವೀಂದ್ರ ಶೆಟ್ಟಿ ಉಳಿದೊಟ್ಟು ದೇಲಗಟ್ಟೆಯಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಲ್ಲಿಯ ಜನಗಳಿಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಒದಗಿಸಿಕೊಡುವ ರೀತಿಯಲ್ಲಿ ಮತ್ತೋರು ಅವರ ಅಣ್ಣನಾದಂತಹ ಮೋಹನ್ ದಾಸ್ ಶೆಟ್ಟಿಯವರು ಕೂಡ ಅಂಬ್ಲಮಗರು ಗ್ರಾಮದ ಈ ಮದಕ ಎನ್ನುವಂತಹ ಜಾಗದಲ್ಲಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ, ಈ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ ವಿದ್ಯಾಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತಂದರೆ ನಿಜವಾಗಿ ನಾವು ಮೆಚ್ಚಬೇಕಾದಂತಹ ವಿಚಾರ. ಇಲ್ಲಿ ಅವರ ತಂದೆ ತಾಯಿಗಳಿದ್ದಾರೆ, ತಂದೆ ತಾಯಿಗಳು ಕೂಡ ಇದ್ದಾರೆ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಈ ರೀತಿಯಲ್ಲಿ ಮಕ್ಕಳು ಮಾಡತಕ್ಕಂಥ ಒಳ್ಳೆಯ ಕೆಲಸವನ್ನು ನೋಡ್ತಾ ಇದ್ದಾರೆ ಅಂತಾದರೆ ಅವರು ದೊಡ್ಡ ಭಾಗ್ಯವಂತರು ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಾವು ನೆನಪಿಡಬೇಕಾದಂಥ ಒಂದು ವಿಚಾರ ಎಂತಂದರೆ, ವಿದ್ಯೆಗೆ ಏನು ಕೊರತೆ ಇಲ್ಲ. ವಿದ್ಯೆಗೆ ನಾವು ಈಗ ಎಲ್ಲ ಕಡೆಯಲ್ಲಿ ಕೂಡ ಒಂದೊಂದು ಮನೆಯನ್ನು ನೀವು ಹೋಗಿ ನೋಡಿದರೂ ಕೂಡ ಅಲ್ಲಿ ಪದವೀಧರರಿದ್ದಾರೆ, ಅಲ್ಲಿ ವಿದ್ಯಾವಂತರಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಒಂದು ಮನೆಯನ್ನು ನೋಡಿದರೆ ಅಲ್ಲಿ ಅವಿದ್ಯಾವಂತರೇ ಇದ್ದರೂ ಹೊರತು ಅವಿದ್ಯಾವಂತರಿರಲಿಲ್ಲ. ಈಗ ಹಾಗಲ್ಲ, ಈಗ ವಿದ್ಯಾವಂತರಿದ್ದಾರೆ, ಪದವೀಧರರಿದ್ದಾರೆ, ಬೇಕಾದಷ್ಟು ಸವಲತ್ತುಗಳು ಇದೆ. ನಾವು ವೈಜ್ಞಾನಿಕವಾಗಿ ಏನೇನು ಪಡಿಬೇಕೋ ಅದನ್ನೆಲ್ಲ ಪಡೆದುಕೊಂಡು ನಾವು ಆಧುನೀಕರಣಗೊಂಡಿದ್ದೇವೆ. ಆದರೆ ಒಂದೇ ಒಂದು ವಿಚಾರವನ್ನು ನಾನು ನಿಮ್ಮಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನಾವು ವಿದ್ಯಾವಂತರಾಗುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರಯುತ ವ್ಯಕ್ತಿಗಳಾಗಿ ಬದುಕಬೇಕು ಎನ್ನುವಂಥದ್ದನ್ನು ನಾನು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ವಿದ್ಯೆ ಸಿಕ್ಕಿದ್ರೆ ಸಾಕಾಗುವುದಿಲ್ಲ. ಇಂಜಿನಿಯರ್ಸ್ ಮಾಡ್ಬೋದು, ಡಾಕ್ಟರ್ಸ್ ಮಾಡ್ಬೋದು, MBA ಪದವಿ ಪಡೆಯಬಹುದು, CA ಆಗ್ಬೋದು, ಎಂಥದೂ ಆಗ್ಬೋದು, IAS IPS ಪದವಿಯನ್ನು ಕೂಡ ಪಡೆಯಬಹುದು. ಆದರೆ ಒಳ್ಳೆಯ ಮನುಷ್ಯನಾಗಬೇಕಾಗಿದ್ದರೆ ಅವರಿಗೆ ಒಳ್ಳೆಯ ಗುಣನಡತೆಗಳನ್ನು ನಾವು ಕಲಿಸಿಕೊಡ್ಬೇಕಾದಂಥ ಅಗತ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇದೆ. ಆದ್ದರಿಂದ ಒಳ್ಳೆಯ ವಿದ್ಯಾವಂತರಾಗುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರಯುತ ವ್ಯಕ್ತಿಯಾಗಿ ಬದುಕಬೇಕು. ಮನೆಯಲ್ಲಿ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಮನೆಯಲ್ಲಿ ಹಿರಿಯವರಿದ್ದಾರೆ, ಅವರಿಗೆ ಗೌರವ ಕೊಡಬೇಕು. ಮನೆಗೆ ಬಂದಂತಹ ವ್ಯಕ್ತಿಗಳನ್ನು ಆತಿಥ್ಯ ಮಾಡಬೇಕು, ಅವರಲ್ಲಿ ಮಾತನಾಡಬೇಕು, ಅವರ ಉಪಚಾರ ಮಾಡಬೇಕು, ಅವರನ್ನು ನೋಡಿಕೊಳ್ಳಬೇಕು ಎನ್ನುವಂತಹ ಏನು ಆ ಸಂಸ್ಕಾರ ಇದೆ ಅದನ್ನು ನಮ್ಮ ಮಕ್ಕಳಿಗೂ ಕೂಡ ಕಲಿಸಿಕೊಡುವಂತಹ ಅಗತ್ಯತೆ ಇಂದಿನ ಕಾಲದಲ್ಲಿ ಇದೆ. ಆದ್ದರಿಂದ ನಾವು ಒಳ್ಳೆಯ ವ್ಯಕ್ತಿಗಳನ್ನಾಗಿಸುವಂತಹ ಒಂದು ಕೆಲಸವನ್ನು ಹೆತ್ತವರು, ಅಧ್ಯಾಪಕರು ಮತ್ತು ವಿದ್ಯಾಸಂಸ್ಥೆ ನಡೆಸತಕ್ಕಂತಹ ಜನಗಳು ಈ ಕಾಲದಲ್ಲಿ ಮಾಡಬೇಕಾಗ್ತದೆ. ಆದ ಕಾರಣ ಒಳ್ಳೆಯ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ನಮ್ಮ ಮಕ್ಕಳು ಮೂಡಿ ಬಂದರು ಅಂತಾದರೆ ಈ ಈ ರೀತಿಯ ನಾವು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಬಂದಿದೆಯೋ ಅದು ಸಾರ್ಥಕ್ಯವನ್ನು ಪಡೆಯುತ್ತದೆ ಎನ್ನುವಂಥದ್ದು. ಆದ್ದರಿಂದ ಹೆತ್ತವರು ತುಂಬ ಈಗ
UT ಖಾದರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಹೆತ್ತವರ ಜವಾಬ್ದಾರಿ ಏನು ಎನ್ನುವಂಥದ್ರ ಬಗ್ಗೆ, ಹೆತ್ತವರು ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ. ಆದ್ದರಿಂದ ನೆನಪಿಟ್ಟುಕೊಳ್ಳಿ, 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಇರತಕ್ಕಂತಹ ಕಾಲಘಟ್ಟ ಅದು ಬಹಳ ಪ್ರಾಮುಖ್ಯವಾದಂತಹ ಕಾಲಘಟ್ಟ. ಆ ಕಾಲದಲ್ಲಿ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡೇವು ಅಂತಾದರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ವ್ಯಕ್ತಿಗಳು ಆಗಿ ಖಂಡಿತ ಮೂಡಿ ಬರ್ತಾರೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆಂದರೆ ಆ ಕಾಲವೇ ಬಹಳ ಮುಖ್ಯವಾದಂಥ ಕಾಲ. ಆ ಕಾಲದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಸೃಷ್ಟಿ ಮಾಡುವಂತಹ ಜವಾಬ್ದಾರಿ ಹೆತ್ತವರಿಗೂ ಇದೆ, ವಿದ್ಯಾಸಂಸ್ಥೆಗಳಿಗೂ ಕೂಡ ಇದೆ ಎನ್ನುವಂತಹದ್ದು. ಆದ್ದರಿಂದ ನಮ್ಮ ಜವಾಬ್ದಾರಿಯನ್ನು ನಾವು ಅರಿತುಕೊಂಡು ಈ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ರೂಪಿಸುವಂತಹ ಕೆಲಸ ಕಾರ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಎನ್ನುವಂತಹ ಸಂದೇಶದೊಂದಿಗೆ ಈ ವಾರ್ಷಿಕೋತ್ಸವ ಒಂದು ಉಪಯುಕ್ತವಾದಂಥ ಒಂದು ವಾರ್ಷಿಕೋತ್ಸವ ಆಗಬೇಕು ಅಂತ ಆದರೆ ಎನ್ನುವಂಥದ್ದು ನಮ್ಮೆಲ್ಲರ ಮನದಾಸೆ ಆಗಿರ್ತದೆ. ಆದ್ದರಿಂದ ಅಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಬೇಕು ಅಂತಾಗಿದ್ದರೆ ಯಾರು ವಿದ್ಯೆ ಕೊಡ್ತಾರೆ ಆ ವಿದ್ಯೆ ಕೊಡತಕ್ಕಂಥ ಅಧ್ಯಾಪಕರನ್ನು ಗೌರವಿಸ್ತಕ್ಕಂಥದ್ದು, ಅವರ ಮೇಲೆ ನಂಬಿಕೆ ಇಡತಕ್ಕಂಥದ್ದು, ಅವರ ಮೇಲೆ ವಿಶ್ವಾಸ ಇಡ್ತಕ್ಕಂಥದ್ದು ಕೂಡ ಇದು ಬಹಳ ಮುಖ್ಯವಾದಂಥದ್ದು. ಇಂತಹ ಒಂದು ಕೆಲಸ ಕಾರ್ಯ ನಮ್ಮೆಲ್ಲರಿಂದಲೂ ಕೂಡ ಆಗಲಿ. ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಉತ್ಸಾಹ ಅದು ಜೀವನ ಪೂರ್ತಿ ನಿರಂತರ ಉತ್ಸವವಾಗಿ ಇಲ್ಲಿ ಮೂಡಿ ಬರಲಿ. ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟು ಮಾತ್ರವಲ್ಲ, ಒಳ್ಳೆಯ ಗುಣನಡತೆಗಳು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಯಾವುದೇ ಜಾತಿ ಧರ್ಮ ವರ್ಗ ಭೇದ ಇಲ್ಲದೆ ಸರ್ವಧರ್ಮದ ಸಮನ್ವಯದ ಆದರ್ಶವನ್ನು ನಾವು ಪಾಲನೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಕೂಡ ನಾವು ಮಾಡಬೇಕು. ಜಾತಿಯ ಮಧ್ಯೆ ಪ್ರೀತಿ ಮೂಡಬೇಕು ಹೊರತು ಜಾತಿಯ ಮಧ್ಯೆ ಧರ್ಮದ ಮಧ್ಯೆ ದ್ವೇಷ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಯಾರೂ ಕೂಡ ಮಾಡಬಾರ್ದು. ನಾವೆಲ್ಲರೂ ಒಟ್ಟಾಗಿ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಮಾನವರು, ನಮ್ಮಲ್ಲಿ ಮನುಷ್ಯತ್ವವನ್ನು ಮೂಡಿಸುವಂತಹ ಕಾರ್ಯ ನಾವು ಮಾಡಬೇಕು ಎನ್ನುವಂತಹ ಮಾತಿನೊಂದಿಗೆ ಈ ಒಂದು ವಾರ್ಷಿಕೋತ್ಸವ ಇನ್ನಷ್ಟು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಬಂದಿರತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂತಹ ಕಾರ್ಯ ಆಗಲಿ. ಮೋಹನ್ ದಾಸ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ವಿದ್ಯಾಸಂಸ್ಥೆ ಇನ್ನಷ್ಟು ಅದು ಬೆಳೆಯಲಿ. 20 ಮಕ್ಕಳಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ ಈಗ 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅದು ಹೊಂದಿದೆ ಅಂತ ಆಗಿದ್ದರೆ ಅದರ ಬೆಳವಣಿಗೆ ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರೆ ಕೂಡ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಒಳ್ಳೆಯ ಸಾಧನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ಸಾಧನೆ, ಅಂತಹ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂತಹ ಒಂದು ಸೌಭಾಗ್ಯ ಆ ಭಗವಂತನು ಅವರಿಗೆ ನೀಡಲಿ. ಅಂತಹ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ನೀಡಲಿ. ಎಲ್ಲ ಹೆತ್ತವರು ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡುವಂತಹ ಒಂದು ಸೌಭಾಗ್ಯ ಅವರಿಗೆ ಒದಗಿ ಬರಲಿ ಎನ್ನುವಂತಹ ಮಾತಿನೊಂದಿಗೆ ಈ ವಿದ್ಯಾಸಂಸ್ಥೆ ಮುಖ್ಯವಾಗಿ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅದು ಇಂಗ್ಲಿಷ್ ಭಾಷೆ ಕಲಿಸ್ತಕ್ಕಂತಹ ಇಂಗ್ಲಿಷ್ ಒಂದು ವಿದ್ಯಾಸಂಸ್ಥೆ ಆಗಿರೋದ್ರಿಂದ ಇಂಗ್ಲೀಷನ್ನು ಪ್ರೀತಿಸಿ, ಕನ್ನಡವನ್ನು ಪ್ರೀತಿಸಿ, ನಮ್ಮ ಮಾತೃಭಾಷೆಯಾಗಿರ್ತಕ್ಕಂಥ ತುಳು ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ಇತರ ಭಾಷೆಗಳಿರ್ಬೋದು, ಎಲ್ಲವನ್ನು ಪ್ರೀತಿಸಿ ಅದನ್ನು ಕಲಿಯತಕ್ಕಂತಹ ಒಂದು ಕೆಲಸ ಕಾರ್ಯ ನಮ್ಮ ಮಕ್ಕಳಿಂದ ಆಗಲಿ. ಅದೇ ರೀತಿಯಲ್ಲಿ ಮಕ್ಕಳು ಇಂಗ್ಲೀಷನ್ನು ಮನೆಯಲ್ಲಿಯೂ ಮಾತನಾಡಬೇಕು, ಶಾಲೆಯಲ್ಲಿಯೂ ಮಾತನಾಡಬೇಕು. ಒಟ್ಟಾಗಿ ಆ ಇಂಗ್ಲೀಷ್ ಮಾತನಾಡುವಂಥದ್ದು ಅದು ಕೇವಲ ಕ್ಲಾಸ್ ರೂಮಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಆ ಭಾಷೆಯನ್ನು ಮಾತನಾಡುವಂತಹ ಶಕ್ತಿಯನ್ನು ನಮ್ಮ ಮಕ್ಕಳು ಪಡೆಯಬೇಕು ಎನ್ನುವಂಥ ಮಾತಿನೊಂದಿಗೆ ಕನ್ನಡ ಇತರ ಎಲ್ಲ ಭಾಷೆಗಳನ್ನು ಗೌರವಿಸುವಂತಹದ್ದಾಗಲಿ, ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಗೌರವಿಸುವಂಥದ್ದಾಗಲಿ ಎನ್ನುವಂತಹ ವಿಚಾರದೊಂದಿಗೆ ಈ ಕಲಾ ಜಗತ್ತಿನಲ್ಲಿ ಏನು ಕಲೆಗಳ ಪ್ರತಿಭೆಗಳಿವೆ ಆ ಪ್ರತಿಭೆಗಳನ್ನು ವಿಕಸಿಸುವಂಥ ಒಂದು ಸೌಭಾಗ್ಯವೂ ಕೂಡ ಈ ವೇದಿಕೆಯ ಮೂಲಕ ಮೂಡಿ ಬರಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಒಂದು ಉತ್ತಮ ಶಿಕ್ಷಣದಿಂದ ಉತ್ತಮ ಸಮಾಜದ ನಿರ್ಮಾಣ ಸಾಧ್ಯ. ಒಂದೊಳ್ಳೆಯ ಸಮಾಜದಿಂದ ಒಂದು ಭದ್ರವಾದಂತಹ ದೇಶದ ನಿರ್ಮಾಣ ಸಾಧ್ಯ ಅನ್ನುವಂತಹ ಮಾತನ್ನೊಂದಿಗೆ ಮಾತನಾಡಿದಂತಹ ನಮ್ಮ ರವೀಂದ್ರ ರೈ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ಮುಂದಕ್ಕೆ ನಮ್ಮ ಸ್ಪೋರ್ಟ್ಸ್ ವಿಭಾಗದಲ್ಲಿ ಬಹುಮಾನವನ್ನು ವಿತರಣೆಯನ್ನು ಮಾಡೋದಕ್ಕೆ ದೀಪಾ ಮೇಡಮ್ ಹಾಗೂ ಸೌಮ್ಯ ಪೂಜಾರಿ ಅವರು ಇದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ.
Now we are going to call winners of overall championship. First place. Come first, children. ನಮ್ಮ ಶಾಲೆಯ ನಿರ್ದೇಶಕರಾಗಿದ್ದಂಥ ಮೋಹನ್ ಶೆಟ್ಟಿ ಅವರು ಬಹುಮಾನವನ್ನು ನೀಡಲಿಕ್ಕಿದ್ದಾರೆ. Second place goes to Netravati. ಸುದೇಶ್, ಸೌಂಡ್ ಸುದೇಶ್, ವಾಲ್ಯೂಮ್. Okay, next. Netravati team, squad leaders and members, Second be ready. place goes to squad Netravati. Please come on the stage fast. Third place goes to squad Kaveri. Okay, next squad leaders and members, please come on the stage. Kaveri team. Third place goes to squad Kaveri. Now individual championship in higher primary, Naveed. 6th standard, Naveed. Children, please come on the stage. In girls, Varsha, 7th standard. In high school, overall championship, Abhishek, 8th standard. In girls, Anushri, 10th standard. Thank you everyone. ಥ್ಯಾಂಕ್ ಯು ದೀಪಾ ಮೇಡಮ್, ಸೌಮ್ಯ ಪೂಜಾರಿ ಹಾಗೂ ನಮ್ಮ ಪ್ರೀತಿಯ ಮೋಹನ್ ಶೆಟ್ಟಿ ಅವರಿಗೆ. ಸರಿ, ಹಾಗಿದ್ರೆ ನಮ್ಮ ಕರೆಗೆ ಹೋಗೊಟ್ಟು ಬಂದು ಇಷ್ಟು ಹೊತ್ತು ನಮ್ಮ ಜೊತೆಗಿರುವಂತಹ ನಮ್ಮ ಪ್ರೀತಿಯ ಯುವ ನಾಯಕ, JDS ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ನ ದಕ್ಷಿಣ ಕನ್ನಡದ ಯುವ ನಾಯಕರಾಗಿರುವಂತಹ ಶ್ರೀ ಅಕ್ಷಿತ್ ಸುವರ್ಣರವರು ಶುಭಾಶಯದ 2 ಮಾತುಗಳನ್ನು ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗೊತ್ತಿದೆ ಟೈಮ್ ಆಗಿದೆ ಅಂತ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲ ವಿಚಾರವನ್ನು ಈಗಾಗಲೇ ಬಂದಿರತಕ್ಕಂಥ ಎಲ್ಲ ನಾಯಕರು ಮಾತಾಡಿದ್ದಾರೆ. ಆದ ಕಾರಣ ನಾನು ವಿಶೇಷವಾಗಿ ಇವತ್ತು ವಿದ್ಯಾರತ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಏನು ವಾರ್ಷಿಕೋತ್ಸವ ಇದೆ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಎಲ್ಲರ ಆತ್ಮೀಯರು ಹಾಗೂ ಈ ಶಾಲೆಯ ಆಧಾರ ಸ್ತಂಭವಾಗಿರತಕ್ಕಂಥ ಮೋಹನ್ ದಾಸ್ ಶೆಟ್ಟಿ ಅವರನ್ನು ವಿಶೇಷವಾಗಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಶಾಲೆ ಒಂದು ಮಕ್ಕಳನ್ನು ನಡೆಸಿದಾದರೆ ಅದು ದೊಡ್ಡ ವಿಷಯ. ಆದ ಕಾರಣ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳುತ್ತಾ, ಹಾಗೂ ಅವರ ಇಡೀ ಆಡಳಿತ ಸಂಸ್ಥೆಯವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳುತ್ತಾ, ಇವತ್ತು ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳುತ್ತಾ, ಇವತ್ತು ಬಂದಿರತಕ್ಕಂಥ ಎಲ್ಲ ತಂದೆ ತಾಯಿಯಂದಿರಿಗೆ ಹಾಗೂ ಪೋಷಕರ ವೃಂದ ಎಲ್ಲರಿಗೂ ಕೂಡ ವಾರ್ಷಿಕೋತ್ಸವದ ಅಭಿನಂದನೆಯನ್ನು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಅಕ್ಷಿತ್ ಸುವರ್ಣ ಇವರಿಗೆ. ಮುಂದೆ ಶ್ರೀಯುತ ನಜೀರ್ ಉಲ್ಲಾಲ್ JDSನ ಮುಖಂಡರು, ಇವರು ಕೂಡ 2 ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಸುಂದರ ಸಂಜೆಯ ಶುಭ ಕಾಮನೆಗಳನ್ನು ಅರ್ಪಿಸಿ, ವಿದ್ಯಾರತ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಈ ವಾರ್ಷಿಕ
ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನೆಲ್ಲ ಸನ್ಮಿತ್ರರೇ, ಇದರ ನಿರ್ದೇಶಕರಾದಂಥ ಒಬ್ಬ ಹೃದಯವಂತನಾದಂಥ ಸನ್ಮಾನ್ಯ ಮೋಹನ್ ದಾಸ್ ಶೆಟ್ಟಿಯವರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿಗಳೇ, ಇದು ವಿದ್ಯಾರತ್ನ ಶಾಲೆಯ ವಾರ್ಷಿಕೋತ್ಸವ ಅಲ್ಲ, ಇದು ಅಮ್ಲಮಗರು ಗ್ರಾಮದ ಒಂದು ವಾರ್ಷಿಕೋತ್ಸವದ ರೀತಿಯಲ್ಲಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಊರಿನ ಜನ ಇದನ್ನು ಸ್ವೀಕರಿಸಿ ಇವತ್ತು ಆನಂದಿಸ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಈ ಸಮಾರಂಭಕ್ಕೆ ಶುಭಕಾಮನೆಗಳನ್ನು ಹೇಳ್ತಾ ಒಂದು ಕಿವಿ ಮಾತನ್ನು ಈ ವಿದ್ಯಾರ್ಥಿ ವೃಂದಕ್ಕೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ವಿದ್ಯಾಸಂಸ್ಥೆಯವರು ಅಥವಾ ರಕ್ಷಕರು, ನಿಮ್ಮ ತಂದೆ ತಾಯಿಗಳು ನಿಮಗೆ ಬೆಂಚ್ ಕೊಡ್ಬೋದು, ಡೆಸ್ಕ್ ಕೊಡ್ಬೋದು, ಶಾಲಾ ಕಟ್ಟಡಗಳನ್ನು ಕೊಡ್ಬೋದು, ಅಥವಾ ಪುಸ್ತಕ ಕೊಡ್ಬೋದು, ಪೆನ್ಗಳನ್ನು ಕೊಡ್ಬೋದು. ಅವರಿಗೆ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ರಿಸಲ್ಟನ್ನು ಕೊಡುವಂಥ ಅಥವಾ ಫಲಿತಾಂಶವನ್ನು ಕೊಡುವಂಥ ಸಾಧನೆಯನ್ನು ನೀವು ಈ ಮಕ್ಕಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಗ್ರೌಂಡ್ನಲ್ಲಿ ಗೆರೆ ಎಳೆದು ಕೊಡ್ಬೋದು, ಲೈನ್ ಕೊಡ್ಬೋದು, ಅದರಲ್ಲಿ ಓಡುವ ಕಾಲುಗಳು ನೀವಾಗಿರಬೇಕು. ಆ ಓಡುವ ಕಾಲುವಿನ ಫಲಿತಾಂಶವನ್ನು ತರುವಂಥವರು ನೀವಾಗಿರಬೇಕು ಅಂತ ಹೇಳಿ ನಿಮಗೆ ಎಲ್ಲ ರೀತಿಯ ಉಜ್ವಲ ಭವಿಷ್ಯವನ್ನು ಹಾರೈಸ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ಮತ್ತೊಮ್ಮೆ ಈ ಸಮಾರಂಭಕ್ಕೆ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ನಮ್ಮ JDSನ ಮುಖಂಡರಾಗಿರುವಂತಹ ಶ್ರೀ ನಜೀರ್ ಉಲ್ಲಾಲ್ ಇವರಿಗೆ. ಸರಿ, ಹಾಗಿದ್ರೆ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಮೊಹಮ್ಮದ್ ಇಕ್ಬಾಲ್ ರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯುವ ಮುಖಂಡ ದಕ್ಷಿಣ ಕನ್ನಡ JDSನ ಅಧ್ಯಕ್ಷರಾಗಿರುವಂತಹ ಅಕ್ಷಿತ್ ಸುವರ್ಣರವರಿಗೆ, ಹಾಗೆ ನಜೀರ್ ಉಲ್ಲಾಲ್ ರವರಿಗೆ, ಹಾಗೂ ಶುಭೋಷ್ ಶೆಟ್ಟಿ ಅವರಿಗೆ, ಸುಜಾತಾ ಮೇಡಮ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ನಮ್ಮ ಅಧ್ಯಕ್ಷರಾಗಿರುವಂತಹ ಮಿಸ್ಟರ್ ಮೋಹನ್ ದಾಸ್ ಶೆಟ್ಟಿ ಅವರು ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ನಿಮ್ಮ ಆಗಮನ ನಮಗೆ ತುಂಬ ಸಂತೋಷವನ್ನ ತಂದಿದೆ ಅನ್ನುವಂತಹ ಮಾತಿನೊಂದಿಗೆ ಮುಂದೆ ಕೂಡ ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇರಲಿ ಅನ್ನುವಂತಹ ಮಾತಿನೊಂದಿಗೆ ಇದೀಗ ಧನ್ಯವಾದವನ್ನ ಬಂದಿರುವಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಧನ್ಯವಾದವನ್ನ ಕೊಡೋದಕ್ಕೆ ಪೂಜಾ ಮೇಡಮ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. Good evening, everyone. On behalf of our school, first and foremost, I would like to thank Sri Ravindra Rai sir, retired headmaster of Sri Ramakrishna High School, Pauru, Harekala. Thank you, sir. I'm also thankful to Mr. Muhammad Iqbal, Vice President of Amlamoguru Gram Panchayat. Thank you, sir, for your remarkable presence. I would like to thank Mr. Shubhosh Shetty, member of Amlamoguru Gram Panchayat. Thank you, sir. I would like to thank Srimati Sujata Rajesh, a member of Amlamoguru Gram Panchayat. Thank you, ma'am. I'm really thankful to Mr. Sudarshan Shetty, ex-member of Land Tribunal, for giving your precious time to us. Thank you, sir. Next, I would like to thank Mr. Akshit Suvarna, President of Youth JDS, Dakshina Kannada District. Thank you, sir. I also want to thank Mr. Muhammad Raif, ex-president of Amlamoguru Gram Panchayat, for encouraging our students. Thank you, sir. I also want to thank Mr. Nazir Ulal, JDS leader. Thank you, sir. I'm also thankful to Sri Koragappa Shetty sir and Srimati Ratnavati ma'am. Thank you so much, ma'am. I'm also very thankful to Mr. Mohan Das Shetty sir, correspondent and president of Mata Shri Charitable Trust. Thank you, sir. I'm also very thankful to Mrs. Hemalata Shetty. Thank you, ma'am. We are fortunate to have Mrs. Aishwarya Lakshmi ma'am as our school head minister. Thank you, ma'am.
I'm very happy to extend my sincere thanks to Mr. Krishnappa Kinya sir and choreographer Ashish sir. Thank you, sir, for giving a traditional touch to our annual day. I'm very happy to extend my thanks to Bhagyaraj Shetty, who is a master of ceremony of this program. Thank you, sir. Annual day is such a function, it cannot be planned and organized overnight. All our teachers and non-teaching faculties are worked hard and continuously. Thanks to each and everyone. Any event is built up by the teamwork. I also want to thank who worked behind the stage. Thank you, everyone. We are sincerely appreciate the support and encouragement of the parents. Thank you, everyone. I would like to congratulate all our upcoming rock stars. Thank you for bringing in joy to this occasion. Last but not the least, I would like to thank each and everyone, those who contributed to the success of this annual day function. Thank you, everyone. ಥ್ಯಾಂಕ್ ಯು ಪೂಜಾ ಮೇಡಮ್. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಹೊಸ ಕುರಲ್ನ ಮುಖೇನ ನೇರ ಪ್ರಸಾರ ಮಾಡ್ತಾ ಇರುವಂತಹ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ಈ ಒಂದು ಘನ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮುದ್ದಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಇವರಿಗೆ ಮೂಡಿ ಬರಬೇಕು. ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕಂತ ಇದ್ರೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇರೋದ್ರಿಂದ ಎಲ್ಲ ಎತ್ತವರಲ್ಲೊಂದು ವಿನಂತಿ, ದಯವಿಟ್ಟು LKG UKG ಮಕ್ಕಳು ಎಲ್ಲಿದ್ರು ಪೇರೆಂಟ್ಸ್ ದಯವಿಟ್ಟು ಇಲ್ಲ ಸ್ಟೇಜ್ನ ಹತ್ರ ಕಳಿಸಬೇಕು. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಮಕ್ಕಳು ಕೆಲವು ಮಕ್ಕಳು ಅವರ ಪೇರೆಂಟ್ಸ್ ಹತ್ರ ಇದ್ದಾರೆ, ದಯವಿಟ್ಟು ಎತ್ತವರನ್ನು ಮುಂದಕ್ಕೆ ಸ್ಟೇಜ್ನ ಹತ್ರ ಕಳಿಸಬೇಕು ಅವರನ್ನು. ಉಷಾ ಮ್ಯಾಮ್ ಆ್ಯಂಡ್ ಆಗ್ನಿಸ್ ಮ್ಯಾಮ್. ಎಲ್ಲ ಎತ್ತವರಲ್ಲಿಂದು ವಿನಂತಿ, ಆ ಫಸ್ಟ್ LKG UKG ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಡ್ಯಾನ್ಸಿನ ಎಲ್ಲ ಮಕ್ಕಳು ದಯವಿಟ್ಟು ಸ್ಟೇಜಿನ ಹತ್ರ ಬರಬೇಕು. ಕೆಲವು ಮಕ್ಕಳು ಅವರ ಎತ್ತವರ ಬಳಿ ಇದ್ದಾರೆ, ದಯವಿಟ್ಟು ಎತ್ತವರನ್ನು ಅವರನ್ನು ಸ್ಟೇಜಿನ ಹತ್ರ ಕಳಿಸಬೇಕು. MC ಮಕ್ಕಳು ಧನುಷ್, ಸಾನಿಯಾ, ಶಮ್ನಾ and Sania, wherever, please come on the stage. Agnes ma'am and Usha ma'am, please go to near the music. ದಯವಿಟ್ಟು ಮಕ್ಕಳು ಯಾರು ಕೂಡ ಮುಂದೆ ಯಾರು ನಿಂತ್ಕೊಳ್ಳಿಕ್ಕಿಲ್ಲ, ದಯವಿಟ್ಟು ಎಲ್ಲ ಮಕ್ಕಳು. Our school children, so no one standing in front of the stage. Good evening, everyone. Myself Dhanush. Sudesh.
program. There are shortcuts to happiness, and dancing is one of them. That's not working, sir. That's not working. It's all working. Starting, sir. Starting, sir. Ma'am, tell fast, tell. So put your hands together for your LKG kiddos. So put your hands together for our LKG kiddos. ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. Next. Yeah, go. No. Hall. ದಯವಿಟ್ಟು ಎತ್ತರಲ್ಲಿ ಒಂದು ವಿನಂತಿ, ಆ ಮಕ್ಕಳನ್ನ ದಯವಿಟ್ಟು ಮುಂಭಾಗದಲ್ಲಿ ಕಳಿಸಬೇಡಿ. ವೇದಿಕೆ ಮುಂಭಾಗದಲ್ಲಿ ಯಾವ ಮಕ್ಕಳು ನಿಂತ್ಕೊಳ್ಳಿಕ್ಕಿಲ್ಲ, ಎಲ್ಲ ಹಿಂದಕ್ಕೆ ಸರಿಬೇಕಲ್ಲಿ. देखो क्या वो पेड़ है, चादर ओढ़े या खड़ा कोई। देखो क्या वो पेड़ है, चादर ओढ़े या खड़ा कोई। आसमान ने छोड़ दिए हैं नल खुले कहीं। चलो नए ख्वाब बुन लें। सापा धारे गारे गामा पासा ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೇರೆಂಟ್ಸ್ ಆಗ್ಲಿ ಮಕ್ಕಳಾಗ್ಲಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನೀವು ನಿಂತ್ಕೊಂಡ್ರೆ ಹಿಂದ್ಗಡೆ ಅಷ್ಟೊಂದು ಜನ ಪಾಪ ನೋಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಕಾಣಲ್ಲ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮಕ್ಕಳೆಲ್ಲ ಅಲ್ಲೇ ಕೂತ್ಕೊಳ್ಳಿ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಕ್ಕಳು ಅಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಸಹಕರಿಸಬೇಕು. ಹಲೋ
ಡಾನ್ಸ್ ಅಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳನ್ನ ಅವರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ಬೇಕು ನಿಮ್ಮ ಮಕ್ಕಳನ್ನ. It is a wonderful performance. Danush, have you ever taken a walk with the preschool? Yes, they love and pick up, explore and questions. Yes, they are always connected to the nature around them. And here we have our little flowers of UKG presenting a dance performance. Charger. Endakru neevu? ದಯವಿಟ್ಟು ಯಾರು ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಲಿಕ್ಕಿಲ್ಲ. ಪ್ಲೀಸ್ ಹಿಂದೆ ಹೋಗಿ ದಯವಿಟ್ಟು. ಹಿಂದೆ ಕೂತ್ಕೊಂಡವ್ರು ಕಾಣ್ತಾ ಇಲ್ಲ, ಅಲ್ಲಿ ಮುಂದೆ ಕೂತು ನಿಂತ್ಕೊಂಡವ್ರು. ಹೀಗೆ ಎಲ್ಲ ಮಕ್ಕಳಲ್ಲಿ ಕೂತ್ಕೊಳ್ಳಿ. Zooby pampara, zooby dooby parampam. Zooby dooby nache, you pagal stupid man. Zooby dooby pampara, zooby dooby parampam. Zooby dooby nache, you pagal stupid man. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे। बगिया में दो फूलों की हो रही है गुफ्तगू, जैसा फिल्मों में होता है हो रहा है हूबहू। आई 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 zooby dooby pampara, zooby dooby parampam. Zooby dooby nache, you pagal stupid man. Zooby dooby pampara, zooby dooby parampam. Zooby dooby nache, you pagal stupid man. Rim jim san san. Wow, it is a marvelous performance. Dance is one of the most sacred art form, I believe. Yes, it goes much beyond just shaking your hands and legs. Dance is a way to express your feelings and emotions. So here comes our first standard students.
महसूस हुआ एक लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। मसल फुलाना थोड़ी बॉडी बनाना, तेरे चिकने गालों के स्टबल की फसल उगाना। अरे रे रे ओबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना। चल ऊपर से दो बटन ढीले करके बताना, बालों वाला सीना दिखाना, बालों वाला सीना दिखाना। परसों तक तू साइकिल पे घुमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में तहजीब की रंगीन रंगोली, जैसे जैसे हो ईद में होली। मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में तहजीब की रंगीन रंगोली, जैसे जैसे हो ईद में होली। मेरे जीवन की दशा थोड़ा रस्तों का नशा, थोड़ी मंजिल की प्यास है, बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, हाँ कसम से बाकी सब फर्स्ट क्लास है। ದಯವಿಟ್ಟು ಎತ್ತವರಿಂದ ವಿನಂತಿ, ಈಗ ಆಲ್ರೆಡಿ LKG ಮತ್ತು UKG ಫಸ್ಟ್ ಸ್ಟ್ಯಾಂಡ್ ಡ್ಯಾನ್ಸ್ ಮುಗಿದಿದೆ. ದಯವಿಟ್ಟು ಅವರ ಮಕ್ಕಳನ್ನ ಎತ್ತರ ಹೊರ್ಕೊಂಡು ಹೋಗ್ಬೇಕು. ರಾಬಿ ಅಂತ ಒಂದು ಸ್ಟೂಡೆಂಟ್ ಒಂದು ರಾಬಿ ಒಂದು ಸ್ಟೂಡೆಂಟ್ ಎಲ್ಲಿದ್ರು ಕೂಡ ದಯವಿಟ್ಟು ವೇದಿಕೆ ಮುಂದಕ್ಕೆ ಬರಬೇಕು. ಅವರ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ. It was a marvelous performance. Fashion show plays an important role in highlighting the history and tradition of a country. So here comes our tiny tots with their fashion show. Support them with your claps. Ma'am, Shravani, stage is over. Shravani, there are stage is over. Send me Shravani.
ಗಾನವಿ. LKG ಗಾನವಿ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಓಕೆ, ದಯವಿಟ್ಟು ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿ ಪ್ಲೀಸ್. तेरे जैसा कोई नहीं है, नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पाती रुलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। ದಯವಿಟ್ಟು ಅಲ್ಲಿ LKG LKG ಪೇರೆಂಟ್ಸ್ ದಯವಿಟ್ಟು ಮುಂದೆ ಬರಬೇಕಲ್ಲಿ. ಒಂದು ರಾಫಿಲ್ ಅಂದ LKG ರಾಫಿ ಗರ್ಲ್ ಹುಡುಗವಾ ರಬಿ ಎಂಬ LKG ಹುಡುಗ ಎಲ್ಲಿದ್ರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಯುವರ್ ಪೇರೆಂಟ್ ಇಸ್ ವೇಟಿಂಗ್ ಹಿಯರ್. ಮತ್ತೆ ನೋಡಿ LKG UKG ಪೇರೆಂಟ್ಸ್ ಅಲ್ಲಿ ವಿನಂತಿ, ದಯವಿಟ್ಟು ಮುಂದೆ ಬನ್ನಿ. ನಿಮ್ಮದು ಆಲ್ರೆಡಿ ಡ್ಯಾನ್ಸ್ ಎಲ್ಲ ಮುಗಿಯಿತು, ಆ ಮಕ್ಕಳನ್ನು ನೀವು ಕರ್ಕೊಂಡು ಹೋಗ್ಬೇಕು. ನೆಕ್ಸ್ಟ್. Wow, it is a wonderful performance. Education is the passport to the future, for tomorrow belongs to those who prepared today. Here we have our second standard little ones to showcase their performance. Okay, teachers, don't waste your time. Okay, play music. कसके जूता कसके बेल्ट, खोस के अंदर अपनी शर्ट, मंजिल को चली सवारी, कंधों पे जिम्मेदारी। हाथ में फाइल मन में दम, मीलों मील चलेंगे हम, हर मुश्किल से टकराएंगे, टस से मस ना होंगे हम। दुनिया का नारा जमे रहो, मंजिल का इशारा जमे रहो, ये
सोते भी है, टेंशन आगे रहने की है, टेंशन मेहनत इनको प्यारी है, एकदम आज्ञाकारी है। दुनिया का नारा जमे रहो, मंजिल का इशारा जमे रहो। अरे क्या हुआ, इतनी टेंशन में क्यों है? एग्जाम्स आ रहे हैं यार। हाँ तो इस बार भी टॉप करना है, 98% तो लाने ही है, फिर ये शहर की टॉप की कॉलेज में एडमिशन भी हो जाएगा और आगे की पूरी प्लानिंग सेट है। अरे डोंट वरी, एग्जाम्स भी अच्छे जाएंगे और हम टॉप भी कर लेंगे। थोड़ा रिलैक्स हो जाओ। एग्जाम्स के डिप्रेशन में कोई लाइफ जीना भूल जाता है क्या? मेहनत दिल लगा के की है ना, तो उसका नतीजा भी अच्छा ही होगा। बस दिल पे हाथ रखो और बोलो ऑल इज वेल, ऑल इज वेल। जब लाइफ हो आउट ऑफ कंट्रोल, होठों को करके गोल, होठों को करके गोल, सीटी बजा के बोल। लाइफ हो आउट ऑफ कंट्रोल, होठों को करके गोल, होठों को करके गोल, सीटी बजा के बोल। मुर्गी क्या जाने अंडे का क्या होगा, हर लाइफ मिलेगी या तवे पे फ्राई होगा, कोई न जाने अपना फ्यूचर क्या होगा। होठ को बजा सीढ़ी बजा के बोल भैया all is well, अरे भैया all is well, अरे चाचू all is well, अरे भैया all is well। आज रिजल्ट का दिन था, सब बच्चे अच्छे नंबर से पास हो गए थे, सभी बच्चे खुश भी थे, पर रिया बहुत ज्यादा ही अपसेट थी, क्योंकि उसे अपने टारगेट जितने मार्क्स नहीं मिल पाए। 98 की जगह 96 मिले। शायद वो अपने टॉप के कॉलेज में नहीं जा पाएगी, शायद उसने जितने गोल सोचे थे वो अचीव नहीं कर पाएगी। यही सब सोच अब उसके दिमाग में डिप्रेशन का रूप ले रही थी। मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहाँ था मेरा, अब है सामने, इसे छू लूं जरा, मर जाऊं या जी लूं जरा, खुशियाँ झूम लूं या रो लूं जरा, मर जाऊं या जी लूं जरा। सॉरी मम्मी पापा, सॉरी बंटी एंड ऑल माय फ्रेंड्स, सॉरी बट मैं अपना बेस्ट नहीं दे पाई। आई नो सबको मुझसे बहुत उम्मीद थी कि मैं 98% लेकर आऊंगी, जैसे सबको चाहिए था ना, वो टॉपर ऑफ द टाउन एंड टॉप की कॉलेज, वो सब मैं अचीव नहीं कर पाई। मुझ में अब सबको फेस करने की हिम्मत नहीं है। इस दुनिया में ना तो कुछ मुश्किल होता है, ना ही आसान होता है। सारा खेल मानने का है। जो मानता है कि उसके लिए मुश्किल है, तो उसके लिए मुश्किल है, और जो मान लेता है कि मेरे लिए आसान है, तो उसके लिए सब आसान है। तेरी वो रफ्तार हो, रोके से भी तू ना रुके, हासिल कर ऐसा शिखर, पर्वत की भी नजरें उठे। आशाएं, उम्मीदें
It was a nice performance. A glimpse of Indian culture through a cultural dance form. Now let's give a cultural twist to this event. I would like to call on Bhumika and their friends to showcase their performance of Tulunadu on stage. Please play ಇನಮ್ಮ ತುಳುನಾಡು ಸತ್ಯ ಧರ್ಮದ ಬೂಡು ತುಳುವ ಈ ಮಣ್ಣ ಪೊರ್ಲು ಯಕ್ಷಗಾನ ತುಳುನಾಡೆ ಪೊರ್ಲು ಓ ಕಲೆ ಕುಲ್ಲ ಸಾಲು ಇನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಬೂಡು ನಮ್ಮ ತುಳುವ ಭಾಷೆ ನಮ್ಮ ತುಳುವ ಸಂಸ್ಕೃತಿ ನಮ್ಮ ತುಳುವ ಜನಕುಲು ಈ ನಮ್ಮ ತುಳುನಾಡು ಗುಡಿ ಸಿರುರ ಗುಡಿ ನಮ್ಮ ಕಂಡ ನೈಲ ಸಂಜೆ ಬಿಗಿದು ಲೇ ಕೈಪಾಡಿ ಹೊಳೆಯಲ್ಲಿ ದೋಣಿ ಕಂದಿದ್ದು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿದ್ದು ಲೇ ಬೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂದ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗ ಸೀಮೇಡು ಕಮರೊಟ್ಟು ಗ್ರಾಮೋಡು ಗುಡ್ಡೆದ ಭೂತ ಉಂಡು
ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳುದ ತಾಮರೆ ನಮ್ಮ ಭಾಷೆ Wow, it is a wonderful performance. ഇപ്പോൾ ഞങ്ങളുടെ രണ്ട് പിള്ളേരുകൾ പാലാപ്പള്ളി തിരുപ്പള്ളി പാട്ടുക്ക് ഡാൻസ് പെർഫോമൻസ് കൊടുക്കുകയാണ്. മലയാളം നന്റെ ഒപ്പാണത്തെ നീ നോക്ക് ചിരിച്ചിരിച്ചു പിടി നീനല്ലേ അതെ Play music. നടന്നോണ്ട് നടന്നാരോ കുന്നിതിറങ്ങുന്നേ
Now, get ready for all the delight and excitement. Here comes Kirtan with his solo performance. See, Kirtan solo performance after third stand children, get ready. ಟೀಚರ್ಗೆ ಶಿಕ್ಷಕರೊಂದು ವಿನಂತಿ, ಇದೀಗ ನಮ್ಮ ಜೊತೆ ಭಾಗ್ಯರಸ್ ಅವರು ಚಿಲ್ಡ್ರನ್ಸ್ ನೆನಪಿನ ಭಾಗ್ಯರಸ್ ಸರ್ ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಾಗಿ ನಮ್ಮ ಶಾಲಾ ಸಂಚಾಲಕರಲ್ಲಿ ವಿನಂತಿ. ಸೊ ಲಾಟ್ ಆಫ್ ಥ್ಯಾಂಕ್ಸ್ ಸರ್ ಫಾರ್ ಯು. ಸೊ ತುಂಬ ನಮಗೆ ಇಲ್ಲಿವರೆಗೆ MC ಮಾಡಿದಂಥ ಭಾಗ್ಯರಸ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ lot of thank you sir. अरे शमना, तूने स्कूल में घंटी बजती सुना है ना? और मंदिर में भी घंटी बजती है, वो भी सुना है ना? पर यहाँ हमारे स्कूल के बच्चों के दिलों में भी घंटी बजती है, क्या तुम सुनना चाहती हो? तो आप सब लोग दिल थाम कर बैठिए. अब आप सभी लोगों के दिल में घंटी बजा के दिल धड़काने आ रहे हैं हमारे तीसरे कक्षा की छात्र. ಇದು ಲೈವ್ ಆಗ್ತಾ ಉಂಟು, ದಯವಿಟ್ಟು ಪುಸ್ತಕಗಳು ಲೈವ್ ಆಗ್ತಾ ಉಂಟು ಈ ಕಾರ್ಯಕ್ರಮ. ಆದ ಕಾರಣ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಬೇಕು. ನೇರವಾಗಿ ಟಿವಿಯಲ್ಲಿ ಪ್ರದರ್ಶನಗೊಳ್ತಾ ಇದೆ ನಮ್ಮ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳು.
घंटियां रे टंग Wow, it was a fantastic performance. Now, come along, let's have a change. Boys group is going to present a dance performance. We dance for laughter. We dance for tears. We dance for madness. We dance for fears. We dance for hopes. We dance for screams. We are the dancer, we create dreams. So please welcome boys group for a dance show. ಸ್ವೀಟ್ ಉಂಡು ಸ್ವೀಟ್ ಕಕ್ಕೆ ಬೆಡಿ ಇಡ್ಸಿಟ್ಟು ಕೊಂದವನ್ನ ಮಂತ್ರವಾದಿ ನಾ ಓಂಡೆ ಚೋರೆ ಕುಡಿತೀರ ஓண்டடி சோரை மேல எந்த எங்க புள்ளைங்க எல்லாம் பயங்கரம் On the floor baby, hit it hard baby, rock the party baby, pattu lengi podi. On the floor baby, hit it hard baby, rock the party baby, pattu lengi podi. Kudiya kupayam mudukku mandana kalatte, vidigi pinni ennude nenjil nadukil navalane nee, navalane nee. Party coming, okay.
Wow, it's an amazing performance. बारिश पानी की बूंद नहीं है, ये पृथ्वी से आकाश का प्रेम है। अब आप सभी लोग नाचने के लिए तैयार हो जाओ, क्योंकि अब आ रही है हमारी छठी कक्षा की छात्र। In India,
I don't know the exact list, but nearly there are celebrated so many festivals by the people of different region and religion. Yes, India is a secular nation, which is why each community has its own festival. So put your hands together for 4th standard students. देखो चांद आया, चांद नजर आया। देखो चांद आया, चांद नजर आया। देखो चांद आया, चांद नजर आया। आया आया आया, चांद आया, शर्माया हाजी हाँ आया आया, हाजी आया शर्माया। तू भी आजा
अखियां विचों गम दियां बरसातां नू तारे गिन गिन याद च देनी मैं तां जागा रातां नू रोक न पावा अखियां विचों गम दियां बरसातां नू ओ आजा आजा जिंद शामी आने के तले आजा जरी वाले नीले आसमाने के तले जय हो जय हो आजा आजा जिंद शामी आने के तले आजा जरी वाले नीले आसमाने के तले जय हो जय हो जय हो सच्ची मैंने जान गवाई है नच नच कोयलों पे रात बिताई है अखियों की नींद मैंने फूकों से उड़ा दी गिन गिन तारे मैंने उंगली जलाई है आजा आजा जिंदे शामी आने के तले आजा सारी तारे नीले आसमान के तले जय हो शोपेगा जय हो गोविंदे जय हो हालेदे जय हो
Children's, MC students, please come on the stage. Wow, it's a mind-blowing performance. It is now time for us to enjoy the performance of our students from the class 9th. So please welcome Afrina and team. Wow, it was amazing performance. जिंदगी में मुश्किलों का आना पार्ट ऑफ लाइफ है और उनमें से हंसकर बाहर आना आर्ट ऑफ लाइफ है। तो यह आ रही है हमारी 6ठी कक्षा की छात्र।
Wow, it's a marvelous performance. Dance as a special art form. Knows no bounds and can be understood and felt by everyone. So let's welcome our little angels. हेलो हाय नमस्ते सलामा आ गए फिर से करने हंगामा बोरिंग लम्हों को कर दे गुलाबी जश्न रुकने न देंगे जरा भी अपना फेमस है याराना अपने संग तू भी आ जाना छोड़ दुनिया से शर्माना जोरों जोरों से तू चिल्लाना go Goldman go go Goldman everything's gonna be go go Goldman go go Goldman go go Goldman everything's gonna be go go Goldman Wow, it was amazing performance. Now we present before you Dandiya, the dance form that represents the culture of India. So let's welcome 8th standard girls.
बीमारी टुडले बिटोरे मोर का बोले मारे टुडले बिटोरे मोर का बोले बीमारा हैड़ा हरो हार मारा दलड़ा ले जाए जनावर जीवता हलारे मोर का बोले मोर का बोले मोर का बोले मोर का बोले ने मोर का बोले मारे टुडले बिटो मारे टुडले बिटोरे मोर का बोले मारे टुडले बिटोरे मोर का बोले मारे कम से बिटोरे मोर का बोले मारे कम से बिटोरे मोर का बोले बीमारी कम से बिटोरे मोर का बोले मारा हैड़ा हरो हार मारा दलड़ा लड़े जाए जनावर जीवता हलारे मोर का बोले मोर का बोले मोर का बोले मोर का बोले ने मोर का बोले मारे टुडले बिटो मारे टुडले बिटोरे मोर का बोले मारे टुडले बिटोरे मोर का बोले बीमारो सोना लो घड़ूलो रे हाँ पानीड़ा चल के घुंघटनी और कोर पालवनी और कोर घुंघटनी और कोर पालवनी और कोर गोरू थल्लड़ू थल्लड़ू मलके हाँ पानीड़ा चल के अरे हाँ पानीड़ा चल के सतरंगी पाघड़ी वाला ले वो शोभेरा सतरंगी पाघड़ी वाला ले वो शोभेरा नवरंग चुंदड़िमा वालानो मन मोहेरा नवरंग चुंदड़िमा वालानो मन मोहेरा घुंघटनी और कोर पालवनी और कोर घुंघटनी और कोर पालवनी और कोर गोरू थल्लड़ू मलके हाँ पानीड़ा चल के अरे हाँ पानीड़ा चल के मारो सोना लो घड़ूलो रे हाँ पानीड़ा चल के अरे हाँ पानीड़ा चल के Wow, it was a marvelous performance. Palguni Pathak rocked the silver screen with this song and made history. Let's welcome our 5th standard girls to set the stages on fire.
it is a wonderful performance. ಮೂಲಿತ್ತ ಒರ್ತಿ ಬಿನ್ನೇರ್ ಬೈದೇರ್ ಐತ ಖುಷಿಟ್ ಮೂಜಿನ ಕ್ಲಾಸ್ ಅಂಶಿಕ ನಲ್ತೊಂದುಲ್ಲ ನಿಕ್ಲ ಕೈತಾಟಿದವನಿಗೆ ಅಲ್ಲಿನ ಎತ್ತುಕೊರಡು ಬಂದಕ್ಕೆ ಏನೊಂದುಲ್ಲ ಕೈತಾಟಿ ಹಾಕಣಾತೆ ಬರ್ಪುನು ಚಂದನೆ ಅಲ್ಲಿನ ತೂಪುಂಡಿ ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಬೆಲ ಮುಚ್ಚಂದನೆ ಅಲ್ಲಿನ ತೂಪುಂಡಿ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನ ತಂದು ಬರ್ಪುನ ಪೊಲ್ಲುತ್ತುಯೇ ಎನ್ನಾಡೆನ್ನಾನ ಬಿನ್ನಗು ಬಾರಿ ತಮ್ಮನ ಏಕಂತಾನೆ ಕವಿದಿನ ಮುಗದ ಮನೋಡು ಮಿಂಚಿದ ಸಂಚಾರನ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಬೆಲ ಮುಚ್ಚಂದನೆ ಅಲ್ಲಿನ ತೂಪುಂಡಿ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಆರುಂಡೆ ಜಾರುಂಡೆ ಬತ್ತುಂಡೆ ಎತ್ತುಂಡೆ ಆ ಉಡಲ್ದ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಪೊಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗಸೊತ್ತುದು ಇಂಜಾಯ್ನೆ ಇನ್ನೆರೆ ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಬೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಮಾಲೊಂದುಂಡು ಆಲೆಯನ್ನಾಲು ಪಂದು ಮಾಯೋಕೋದ ಊರುಡೊಂಜಿ ಜತ್ತು ಬತ್ತಿನಾಲು ಎನ್ನ ಮನಸ್ಸು ಮಾಲೊಂದುಂಡು ಆಲೆಯನ್ನಾಲು ಪಂದು ಮಾಯೋಕೋದ ಊರುಡೊಂಜಿ ಜತ್ತು ಬತ್ತಿನಾಲು ದಾನೆ ದಾನೆ ಬಿನ್ನಾನ ಆ ಪನ್ನೀರ ದಾರೆಗೆ ಬರ್ಸೋದ ಪನಿಮುತ್ತು ಜಾರಿ ಲಕಾನ ಕಣ್ಣದ ದೃಷ್ಟಿಗೆ ಒಂಜಿ ಬಟ್ಟದಿ ಕಾನ ಆ ನಿನ್ನನೆ ಪ್ರತಿಬಿಂಬ ಗುಂಜದು ಊರೊರ್ಮೆಯೇ ತೋಜುಬಲ ಇನ್ನೆರು ಬೈದಿನ ಗೌಜಿಟ್ಟು ನಿನ್ನನೆ ಪೋಪುಜೆ ಕಣ್ಣುದರ ಬೆಲ ಮುಚ್ಚಂದನೆ ಅಲೆನೆ ತೂಪುಂಡೆ ಇನ್ನೆರು ಬೈ ಬಾರಿ ಎಡ್ಡೆತ್ತುನದೆ Women, you need her and she need your support. If you support her, she can face anything in her life. Now our 7th standard students giving a performance about human empowerment.
तू कमजोर है, तू लाचार है, तुझसे कुछ नहीं हो पाएगा, तू कुछ कर नहीं सकती। मर मर के जीने से बेहतर है कुछ करके जीना, कुछ करके जीना, कुछ करके जीना। पिघला दे जंजीरें, बना उनकी शमशीरें, कर हर परिंदा है तू, दिखला दे जिंदा है तू, बाकी है तुझ में हौसला, तेरी जुनू के आगे अंबर पनाहे मांगे, कर डाले तू जो फैसला। टूटी तकदीरें तो क्या, टूटी शमशीरें तो क्या, टूटी शमशीरों से ही जीत का पता, जीत का पता। इन मुट्ठियों में चांद तारे भर के, आसमां की हद से गुजर के, हो जा तू भीड़ से जुदा, भीड़ से जुदा, भीड़ से जुदा। कहने को चल रहा है तू, लोहे का चल रहा है तू, टूटी शमशीरों से ही हो। कर हर मैदान फतेह, कर हर मैदान फतेह, कर हर
अपना आशिया लम्हों से आंख मिला के रखने जी जान लड़ा के टूटी शमशीरों से ही हो हर मैदान हर मैदान हर मैदान हर मैदान फतेह कर हर मैदान फतेह कर हर मैदान फतेह बंदिया हर मैदान फतेह कर हर मैदान फतेह कर हर मैदान फतेह कर हर मैदान फतेह बंदिया हर मैदान फतेह कर हर मैदान फतेह कर हर मैदान फतेह कर हर मैदान फतेह बंदिया हर मैदान फतेह कर हर मैदान फतेह रे बंदिया Wow, it is a marvelous performance. ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿದೆ. ಭಾರತ ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದಾದ ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ ಮಾತೃಭಾಷೆಯಾಗಿ ಬಳಸುತ್ತಾರೆ. ಈಗ ಕನ್ನಡದ ಕೆಲವು ಹಾಡುಗಳಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು Tati, Tato. ಕೇಶವ
ಹರಸೋಣ ಎಂದೆಂದೂ ನಾಡಿನ ಕೀರ್ತಿಯ ಬೆಳೆಸೋಣ ಕನ್ನಡ ನುಡಿಯ ಮೆರೆಸೋಣ Wow, it's an amazing performance. अपनी मातृभूमि के प्रति प्रेम और उसके लिए कुछ भी करने का उत्साह और बलिदान की भावना रखने वालों को देशभक्त कहते हैं। तो यह आ रहे हैं हमारे नन्हे देशभक्त। सुनो गौर से दुनिया वालों, बुरी नजर ना हम पे डालो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। हमने कहा It is a mind-blowing performance. ಕಣ್ಣಲ್ಲಿ ತುಂಬಾ ಕಾಜಲ್ ಜಲ್ಲಣ್ಣು ನನ್ನ ಪಾಯಲ್ ಮುಜೆ ನಾಚಿನೆ ದೋ ಎ ಶಾಮ್ ಸೆ ಸುಬಹ ತಕ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ 7ನೇ ತರಗತಿಯ ಮುದ್ದು ಮಣಿಗಳನ್ನು.
ಓಳುಳ್ಳಾರ ಮಾಣಿನಂಗರ ವಿರಜಪೇಟ ಡೊಂಡುಗಯ ಮಾಣಿನಂಗರ ಓಳುಳ್ಳಾರ ಮಾಣಿನಂಗರ ಮೈಸೂರುಪೇಟ ಡೊಂಡುಗಯ ಮಾಣಿನಂಗರ ಮಾಣಿನಂಗರ ತಂಗಾಟಿ ಕುಮರನಂಗರ ಕುಮರನಗರ ತಂಗಾಟಿ ಮಾಣಿನಂಗರ Dance can make us dance with its rhythmic beat. Dance make everyone present happy. Dance till you get crowd move with you. Let us beat and let us dance. Here comes our school boys to take us into the world of dance. शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ
Wow, it is a wonderful performance. Dance can make us with dance its rhythmic beat. Dance make everyone present happy. Dance till you get the crowd move with you. Let us beat and let us dance. Here comes our schoolboys to take us into a world of dance. Bale, bale, nalpaganama. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? In my 20 years of teaching experience, this is the worst batch to have come my way. Oh, Brahma. Boy, you know you wanna put a ring on my finger, finger. Put it on and make him wanna marry me. Yeah. Put it on and make him wanna marry me. Yeah. Put it on and make him wanna marry me. Yeah. Put it on and make him put it on and make him. ಏನೇನೋ ಲೊಕೇಶನ್ ಸೆಂಡ್ ಮಾಡ್ಕೊ ನಾನು ಬರೋದಿಲ್ಲ You send me your location. ಪಲ್ಲೆ ಬಾಬಾ ಪಲ್ಲೆ ओ तेरी झलक शर्फी श्रीवल्ली नैना मदक बर्फी तेरी झलक शर्फी
as a special art form, knows no bounds and can be understood and felt by everyone. So put your hands together to our 5th standard students. रोशन चेहरा जुल्फों का रंग सुनहरा ये झीली सी नीली आंखें कोई राज है इनमें गहरा तारीफ करूं क्या उसकी जिसने तुम्हें बनाया तारीफ करूं क्या उसकी जिसने तुम्हें बनाया जैसे है एक आंधी इश्क है एक तूफान इश्क के आगे बेबस है दुनिया में हर इंसान इश्क में सब दीवाने हैं इश्क में सब हैरान इश्क में सब कुछ मुश्किल है इश्क में सब आसान देखो प्यारे ये नजारे ये दीवाने ये दीवाने इश्क में कैसे तुमसे मिलके दिल का है जो हाल क्या कहे हो गया है कैसा ये कमाल क्या कहे तुमसे मिलके दिल का है जो हाल क्या कहे हो गया है कैसा ये कमाल क्या कहे तारदुम 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 तारा My desi girl. Wow, it is a marvelous performance. यदा यदा हि धर्मस्य ग्लानिर्भवतु भारत अभ्युत्थानाय धर्मस्य तदात्मनं सृजाम्यहे परित्राणाय साधूनां विनाशाय च दुष्टतम धर्म संस्थापनार्थाय संभवामि युगे युगे ಯಾವಾಗ ಧರ್ಮದ ಅವನತಿ ಆಗುವುದೋ ಅಧರ್ಮದ ಉನ್ನತಿ ಆಗುವುದೋ ಆಗ ನಾನು ಅವತರಿಸುತ್ತೇನೆ ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ ಎಂದು ಭಗವಾನ್ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈಗ ಮಹಾಭಾರತದ ಕಥೆಯನ್ನು ಆಧರಿಸಿ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ 5ನೇ ತರಗತಿಯ ಮಕ್ಕಳು.
flawless performance. മലബാർ മീഗായിലെ മുസ്ലിം സമുദായം അവരുടെ വിവാഹ ആഘോഷങ്ങളുടെ ഭാഗമായി അവതരിപ്പിക്കുന്ന പരമ്പരാഗതവും വിനോദവുമായ നൃത്തമാണ് ഒപ്പന. ഈ കലാരൂപം കൂട്ടത്തിലും സ്ത്രീകളാണ് അവതരിപ്പിക്കുന്നത്. അതിനാൽ നിങ്ങളുടെ കൈകൾ ഓർമ്മിച്ച് ചേർക്കുക.
അപ്പങ്ങളെമ്പാടും ഒറ്റയ്ക്ക് ചുട്ടമ്മായി അമ്മായി ചൂട്ടത് മരുമോനിക്കായി അമ്മായി കൊച്ചമ്മായി മരുമോനെ പൊന്നമ്മായി കച്ചവടം പൊട്ടിയ പോവട്ടായി പോയി അമ്മായി കൊച്ചമ്മായി മരുമോനെ പൊന്നമ്മായി കച്ചവടം പൊട്ടിയ പോവട്ടായി പോയി അപ്പങ്ങളെമ്പാടും ഒറ്റയ്ക്ക് ചുട്ടമ്മായി അമ്മായി ചൂട്ടത് മരുമോനിക്കായി അപ്പങ്ങളെമ്പാടും ഒറ്റയ്ക്ക് ചുട്ടമ്മായി അമ്മായി ചൂട്ടത് സുഗന്ധി പൂനുള്ളാൻ സുൽത്താൻ വന്നിടി സ്വർണ്ണത്തേരി മെഹന്തി നിറമുള്ള സുഗന്ധി പൂനുള്ളാൻ സുൽത്താൻ വന്നിടി സ്വർണ്ണത്തേരി മഴവിൽ അഴകുള്ള മധുരച്ചിരിയുള്ള മകരുൽ മുനീറൊത്ത മാരൻ വന്നേ ആകയാ ദിൽ ചുരാനി ഹോ ആകയാ അതെ ആകയാ ദിൽ ചുരാനി ഹോ ആകയാ
ತಿನ್ನತೋ ಯಾರೋ ಯಾರೋ ಇನ್ನೆಲ್ಲೋ भारी खुशी आता तर आम्ही सकट आता काजरसो नाच पलंकी अंगी हा या Now here we go to see Konkani dance performance by our girls.
Wow, it is a marvelous performance. ಅದೊಂದು ಸುಂದರವಾದ ಹಳ್ಳಿ. ಜನರು ದೂರದ ಊರಿಗೆ ಹೋಗಲು ತುಂಬಾ ಕಷ್ಟಪಡುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಆ ಊರಿಗೆ ಒಂದು ಹೊಸ ಬಸ್ಸಿನ ಆಗಮನವಾಯಿತು. ಅದುವೇ ವಿದ್ಯಾ ಬಸ್. ಇಂದು ಅದರ ಉದ್ಘಾಟನೆ. ಬನ್ನಿ ನಾವು ಕೂಡ ಆ ಕಾರ್ಯಕ್ರಮವನ್ನು ನೋಡಿ ಆನಂದಿಸುವ.
ಅಧ್ಯಕ್ಷ. ಹೌದಾ? ಸಾರಿ ನಮ್ಮೂರಿನ ಅಧ್ಯಕ್ಷ ಆದ ಭೀಮಪ್ಪನವರಿಗೆ ಸ್ವಾಗತ ಸ್ವಾಗತ ಸ್ವಾಗತ. ಬನ್ನಿ ಸರ್. ಇದೀಗ ನಮ್ಮ ಊರಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತ ಗುಂಡಪ್ಪರವರು ಕೈಯಲ್ಲಿ ಬಸ್ ಸ್ಟೇರಿಂಗ್ ನೀಡುವ ಮೂಲಕ ನಮ್ಮ ಅಧ್ಯಕ್ಷರನ್ನು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಅಧ್ಯಕ್ಷರನ್ನು ಬಸ್ ಉದ್ಘಾಟಿಸಲು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅಣ್ಣ ಒಮ್ಮೆ ಕೊಡೆ ಮುಚ್ಚಬಹುದಾ? ನನ್ನ ಕೊಡೆ ನಿಮಗೇನು ಮಾಡಿದೆ? ಹಾಗಲ್ಲ, ಜೋರಾಗಿ ಗಾಳಿ ಬಂದ್ರೆ ಕೊಡೆ ಒಟ್ಟಿಗೆ ನೀವು ಕೂಡ ಟುಮುಕ್ ಅಂತ ಹೋಗ್ಬೋದು. ಮುಂಚೆ ಕೋಲ ತುಂಡಾಗಿದ್ದೀರಿ, ಅದಕ್ಕೆ ಜಾಗ್ರತೆ ಮಾಡಿ ಅಂತ ಹೇಳಿ. ಎಂತ ಮಾರೆ ಡ್ರೈವರ್, ಬಸ್ ಸ್ಟಾರ್ಟ್ ಮಾಡೋ ಒಮ್ಮೆ. ಸೈಲೆನ್ಸರ್ ಎಲ್ಲ ಮತ್ತೆ ಸರಿ ಮಾಡ್ಲಿಕ್ಕೆ ಹೋಗು, ಮತ್ತೆ ಹೊಸ ಬಸ್ಸನ್ನು ಹಾಳು ಮಾಡಿ ಇಟ್ಬೇಡ ಮಾರೆ. ನೀವು ನಮ್ಮನ್ನು ಬಸ್ ಉದ್ಘಾಟನೆ ಮಾಡ್ಲಿಕ್ಕೆ ಕರೆದ್ರಲ್ಲ, ಬಸ್ ರಿಪೇರಿ ಮಾಡ್ಲಿಕ್ಕೆ ಕರೆದ್ರ? ಹಾಗಲ್ಲ ಸರ್, ನಮ್ಮ ಬಸ್ಸಿನಲ್ಲಿ ಸ್ವಲ್ಪ ಸೊಳ್ಳೆ ಕಾಟ, ಅದಕ್ಕೆ ಸ್ವಲ್ಪ ಹೊಗೆ ಹಾಕಿದ್ದೆ. ಪ್ರಯಾಣಿಕರ ಸುರಕ್ಷತೆ ನಮ್ಗೆ ಮುಖ್ಯ ಅಲ್ವಾ ಸರ್? ಅದಕ್ಕೆ. ಏನು ಸೊಳ್ಳೆ ಒಂದು ಗೊತ್ತಾಗ್ತಿಲ್ಲ. ಡ್ರೈವರ್ಗೆ ತಕ್ಕ ಕಂಡಕ್ಟರ್ ಕೂಡ ಇದ್ದಾನೆ. ಅದು ಹಾಗೆಲ್ಲ ಹೇಳ್ಬೇಡಿ ಸರ್, ಅವರು ಒಳ್ಳೆ ಜನ. ನಿನ್ನ ನಡು ಖುಷಿ ಆದ ಸಪೋರ್ಟ್ ಇದ್ದಾರೆ. ಇದೀಗ ನಮ್ಮ ಅಧ್ಯಕ್ಷರಿಗೆ ಮುಖ್ಯವಾಗಿರುವಂತ ಕೆಲಸ ಇರುವ ಕಾರಣದಿಂದ ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ಆದ್ದರಿಂದ ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕೆ ಎಂದು ನಮ್ಮ ಡ್ರೈವರ್ ಅಲ್ಲಿ ಕೋರಿಕೆ. ಇದು ನಮ್ಮ ಊರಿನ ತರಕಾರಿ, ತಿಂದು ಆರೋಗ್ಯವಂತರಾಗಿ. ಅಲ್ಲ, ನಾನೊಂದು ರೌಂಡ್ ಚಾ ಕುಡ್ದು ಬರ್ಲ? ಆಯ್ತಾಯ್ತು. ನಾನ್ ಸಹ ಚಾ ಕುಡ್ಲಿಲ್ವಾ? ನಿಂಗೆ ಮತ್ತೆ ತರ್ತೇನೆ, ನೀನು ತಲೆ ಬಿಸಿ ಮಾಡ್ಬೇಡ, ನಾನು ಬರ್ತೇನೆ. ಎಕ್ಕೋರ್ ಮುಗ್ಗೇರ್ ಕಲ್ಲಾಪ್ ತುಕ್ಕೋರ್. ನಮಸ್ತೆ. ಇದು ನಮ್ಮ ಊರಿಗೆ ಬಸ್ ಬೈದು ನಿನಗೆ ಎಂದು ನಾನು ಗಿರಾಕಿ ಜೋಜಿ ಅವೇತ ಗಿರಾಕಿ ತೂಡಿಯ ಗಿರಾಕಿ ಮೂಲ ಊರ ಪಲ್ಯ ಕಂಡಕ್ಟರ್ ಒಳ್ಳೆ ಚಾ ಬರ್ರೆ ಗೊತ್ತಿ ಆಯ್ ಬಣ್ಣ ಬಾಕ ಬರ್ತಾವ ತುಂಬದ ಬಸ್ ನಾನು ಒಟ್ಟಿಗೆ ಎತ್ತಿನದ ಅಂಚಂಡ ಆಯ್ ಬರ್ತ ನೋಡಿ ಆನಂತ ಹೌದಾ ಎಕ್ಕೋರ್ ಮುಗೇರ್ ಕಲ್ಲಾಪ್ ತಕ್ಕೋಟ್ ತಕ್ಕೋಟ್ ಎಕ್ಕೋರ್ ಮುಗೇರ್ ಸ್ಟೇಟ್ ಬ್ಯಾಂಕ್ ಎಕ್ಕೋರ್ ಮುಗೇರ್ ಕಲ್ಲಾಪ್ ತಕ್ಕೋಟ್ ಪದ್ಧತಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ ಅರ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ ಮುಂದೆ ಬನ್ನಿ ಇನ್ನಾದರೂ ಜೀವನದ
ಜೀವನದಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ. ನಾನೇ ಒಂಜಿ ಗಿರಾಕಿಲ ಜೋಜಿ ಮಾರೆ ಎಕ್ಕೋರ್ ಮುಗೇರ್ ಕಲ್ಲಾಪ್ I know you want it, but you're never gonna get it. तेरे हाथ कभी ना आनी. माने ना माने कोई दुनिया, ये सारी मेरे इश्क की है दीवानी. I know you want it, but you're never gonna get it. तेरे हाथ कभी ना आनी. माने ना माने कोई दुनिया, ये सारी मेरे इश्क की है दीवानी. Hey you, I know you want it, but you're never gonna get it. तेरे हाथ कभी ना आनी. माने ना माने कोई दुनिया, ये सारी मेरे इश्क की है दीवानी. अब दिल करता है हौले हौले से मैं तो खुद को गले लगाऊं. किसी और की मुझको जरूरत क्या, मैं तो खुद से ही प्यार जताऊं. What's my name? What's my name? What's my name? My name is Sheila. Sheila Tijapani. I'm just sexy. This bus is giving stop in Nellekatti. Yeah. Seat is there? Yeah. Seat is there. You go sit. Okay. ಏನು ಕಾಲ್ ನೋವಾ? ಈಗ ಬರ್ತೀನಿ. ಈಗಲ್ಲಿ ಮೂವ್ ಎಲ್ಲ ನೋಡಿಗೆ ಪರಿಹಾರ ಮೂವ್. ಮುಖ ಇಂಚ ಸೊಂಟಾಡನ್ ಬತ್ಲ ಪೂರಂದೆ ಕುಳ್ಳುವ. ಒಂದು ಸ್ಟೈಲ್ ಒಂದು ಕುಳ್ಳಿದ್ದೆ ಯಾವ ಮುಗೇರ್ ಕಲ್ಲಾಪ್ ತಕೋಟ್ ಎಕ್ಕೋರ್ ಮುಗೇರ್ ಸುರಂದಗಿರಕ್ಕೆ ಇಂಚ ನನ್ನ ಪಕ್ಕದ ಗಿರಕ್ಕೆ ಎಂಚನ ಮಾರೆ ಸುರುಗೆ ಎಂಚಿನ ಮಾಡದು ಯಾರವ್ರೇ ಮಾಡದು ಎಲ್ಲವ್ರೇ ತಪ್ಪು ಮಾಡದವ್ರು ಯಾರವ್ರೇ ತಪ್ಪೇ ಮಾಡದವ್ರು ಎಲ್ಲವ್ರೇ. ಗಮ ತಂಪು ತರೋ ಗಾಳಿ ಕೂಡ ಕಪ್ಪುನಾಥ ತರೋದಿಲ್ವಾ. ಪರಮ ಪಾವನೆ ಗಂಗೆಯಲ್ಲೂ ಕೂಡ ಹೆಣಗಳು ತೆರೋದಿಲ್ವಾ. ಓ ಅಂಚ ಇದು ತಾಕಂತಿದ್ದ ಯಾವ ಮೆತ್ತದ ಚಾ ಬರ್ನಿಲಿ ಕಾಡಿತಾವು ಕರಂಚಿನಿ ಮಣ್ಣು ಬುದ್ದು ಬಟ್ಟಿ ಎಂಚಿನ ಮಾಡ ಅಲ್ಲ ಗಿರಾಕಿ ಹೋಯ್ತು ಅಲ್ಲಿ ಒಂದು ಕಂಬ ಇತ್ತಲ್ಲ ಗೊತ್ತಾಯ್ತು ನಂಗೆ ಯಾವ ಕಂಬ ಗೊತ್ತಿಲ್ಲ. ಕಂಬ ಹೋಗಿ ಕರೆಂಟ್ ಕಂಬ. ಈಗ ಇಲ್ಲಿ ಕೂಡ ಒಂದು ಕರೆಂಟ್ ಕಂಬ ಹಾಕಿದೆ, ಅಲ್ಲಿ ಕೂಡ ಒಂದು ಕರೆಂಟ್ ಕಂಬ ಅದಲ್ರಿ ಅದಲ್ಲ ಅಂತ ಬೇರೆ ಯಾವ್ದಾ ಓದ್ತಾ ಅವು ಕೈ ಕಂಬನಿ ಲೇಸಿತ್ತಲ್ಲ ಕೈ ಕಂಬವ ಹೌದ್ರಿ. ಅಲ್ಲ ಇವರಿಗೆ ಸ್ಟಾಪಿನ ಹೆಸರು ಹೇಳಲಿಕ್ಕೆ ಸರಿ ಗೊತ್ತಿಲ್ಲ. ಇನ್ನು ಕೈಕಂಬದಲ್ಲಿ ಹೋಗಿ ಕಾಚಿ ಪಲ್ಲದಲ್ಲಿ ಇಳಿಯದಿದ್ರೆ ಈಗ ಹತ್ತಿ ಟಿಕೆಟ್ ಕೊಡಿ. ಟಿಕೆಟ್ ಹತ್ತಿಸುವುದೇ ಕಷ್ಟ, ಅದರಡೆಯಲ್ಲಿ ಸಾಮಾನು. ಇದು ಎಂತದ ನಮ್ಮ ಹೊಸ ಗಾಡಿಯನ್ನು ಇವರು 2 ದಿವಸದಲ್ಲಿ ಮುನ್ಸಿಪಾಲಿಟಿ ಗಾಡಿ ಮಾಡುವ ಪ್ಲಾನ್ ಮಿನಿ ಉಂಟಾ ಅಂತಲ್ಲ. ಹೌದಾ? ಇವತ್ತು ಒಂದಿನ ಅಷ್ಟೇ ರೀ, ನಾಳೆಯಿಂದ ನಾವು ಆಟೋದಲ್ಲಿ ಹೋಗ್ತೀವಿ. ಬೇಡ 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 ಗಿರಾಕಿ ಆಗುದಿಲ್ಲ ಅಂತ ನೀವು ಆಟೋದಲ್ಲಿ ಹೋದ್ರೆ ಗಿರಾಕಿಯಲ್ಲಿ ಆಗ್ತದೆ. ನಾವು ಕುಸಲಿಗೆ ಹೇಳುದು. ಹೌದು, ನಾವು ಕುಸಲಿಗೆ ಹೇಳುದು. Kasegale kinegale mudipo iposi sarapoya dite. Ekor uger kasegale kinegale mudipo iposi sarapoya dite. Ekor uger kala ekor kasegale kinegale mudipo iposi sarapoya.
ಬಸ್ಸಲ್ಲಿ ನಿಂಗೆ ಇತರ ನಾಡಕ್ಕೆ ಬಂದ ಸೀಟಿಗೆ ಇಟ್ರ ಕಂಡಕ್ಟರ್ ಸೀಟ್ ಇಟ್ಟ ನಿನ್ನ ಮಕ್ಕಕ್ಕೆ ಸೀಟ್ ಹಾಕಿ ಕೊಡುಕ ಅದ ಮುಳು ಗಿರಕ್ಕೆ ಆಪುಜಿ ಪಂಡು ನಮ್ಮ ಉಳ್ಳಗೆ ಅಣಿಕುಲು ಸೀಟಿಗೆ ಏನು ಅರ್ಥ ಇಂಜಿನ್ ಅಡಿಲರು ಬೆಚ್ಚಿ ಸೀಟ್ ಹಾಕಿ ಕೊಡುಕ ಟಿಕೆಟ್ ನಿಮ್ಮ ₹1 25 ಬಸ್ಸನ ಎಂದಿ നിങ്ങൾ മാത്രമേ തന്റെ ₹4 വേണം അതെല്ലാം ചോക്ലേറ്റ് എടുക്കാവൂ അത്ര അത് നിങ്ങൾ ആ ₹1 ഉണ്ടല്ലേ നിങ്ങളുടെ സാലറി ഏതൊരു ಅಂಗಡಿ ഉണ്ടല്ലേ അതിൽ ₹10 എംപ്ലി എടുത്തിട്ടുണ്ടാവും ಉದ್ಘಾಟನೆ ಅಂದಿ ಜನರಾಡಿ ಟಿಕೆಟ್ಗೆ ಅಂತ ಎಂಟು ಮಗ ವಿಷಯ ಮಾತಾ ಎಕೋರ್ ಮುಗೇರ್ ಕಲ್ಲಾತ ಕೋಟೆ ಸೆಗಲ್ ಕಿನಿಗಲಿ ಮುಡಿಪು ಇಂಪೋಸಿ ಸೆನಪಯರಿತೆ ಎಕೋರ್ ಮುಗೇರ್ ಕಲ್ಲ ಕೋಟೆ ಸೆಗಲ್ ಕಿನಿಗಲಿ ಮುಡಿಪು ಇಂಪೋಸಿ മലയാളം വണ്ടിയില്ല കണ്ടക്ടർ ഓടി പോയി മലയാളം വർക്കുണ്ടോ മലയാളം കൽപ്പോട് ഇത് കൽപ്പോട് യു സ്റ്റഡി ഐ ടെല്ലിംഗ് യു സ്റ്റഡിങ് ചേട്ടാ ഈ ബസ് റെയിൽവേ സ്റ്റേഷനിൽ പോവാം പോലീസ് സ്റ്റേഷൻ വിട്ടാൽ വേറെ എല്ലാ സ്റ്റേഷനിലേക്ക് പോകും കേറി ചേച്ചി കേറി ടിക്കറ്റ് അർത്ഥം നിനക്ക് 15 ಬರ್ಬಿಟ್ಟು ಬಂದಾತಿ ಚಾಕ್ಲೇಟ್ ಬರಬೇಕ ಚಾಕ್ಲೇಟ್ ಇಂಚಿನ ಇತ್ತ ಚಾಕ್ಲೇಟ್ ಬರಬೇಕ ಬಸ್ಗೆ ಬರ್ತಾನಂದಿ ಅಂಕಲ್ ಅಂದಿ ಬೇಬಿಯಾ ಇದು ಪಟ್ಟಿ ನಡೆ ಹೋಗ್ಬಿಡು ಕಂಡಕ್ಟರ್ ಕೇಳನತ್ತಿ ನಿಕಲು ಮೂಲ ಬಸ್ ಬಾಲೆ ಟೆಸ್ಟ್ ಒನ್ ಪ್ಲೇನ್ ನಿಕಲ್ ಟಿಕೆಟ್ ಗೆ ಕೊರ್ನ ನಮ್ಮ ಬುಡ್ಪೇರೆ ಗೊತ್ತನತೆ ಎಕೋರ್ ರುಗೇರ್ ಕಲ್ಲಾ ತುತ್ತೋ ಬಸ್ ಈರು ಪಂಡಿ ನಡಿಬೋಕ್ ನಜ್ಜ ಅವು ಗೊತ್ತುಂಡು ಬಾಲ ಇರಗೋಡ ಬೇರೆ ಪಲ್ಲೆ ಎಂಕ್ಲೆಗ ಕತ್ತರ್ಗು ಪೋಯರ ಮಗ ನಿಮ್ಮ ಕತ್ತರ್ಗು ಬೇರೆಗೆ ಕತ್ತರ್ಗು ಪೋಪುಜೆ ಕತ್ತರ್ಗು ಪೋಡನ ನಿಕುಳ್ಳ ಪಾಸ್ಪೋರ್ಟ್ ಉಂಡಾ ಅವು ದಾಯ ಮಗ ಪಾಸ್ವರ್ಡ್ ಅವು ಇಜಿನ ಪೋಪುಜೆ ನಿಕ್ಲ ಬಸ್ ನಮ್ಮ ಬಸ್ ಕುತ್ತರ್ಗ ಅನುಬೋಕು ಕತ್ತರ್ಗು ಬೋಪು ಜಜ್ಜರ ಅದೆಲ್ಲ ಕೊಂದು ಬಿಡ್ಲೆ ಮಗ ಚೂರು ಕೈ ಬತ್ತಲೆ ಕಣ್ಣುಲ ಚೌಜಿ ಮಗ ಬಸ್ ಮಿತ್ತರ್ರೆ ಏನಮ್ಮನೆ ಬಸ್ ಮಿತ್ತರ ತಿರುಜಿನ ಪೊಕ್ಕಡೆ ದಾಯ ಬರ್ಬೋದು ಇಲ್ಲ ನಟುಂದು ಎಕ್ಕಸಕ ಅಪದ್ದೆಗೆ ಜಪ್ಪರ
ಮಗ ಗಿರಾಕಿ ಬರ್ಕೊಂಡ್ ಟಿಕೆಟ್ ಬರ್ಲಿ ತುಕ 5 ರೂಪಾಯಿ 5 ರೂಪಾಯಿದ ಕಾಲ ಹೋತು ನಜ್ಜರ ಚೇಂಜ್ ಬಿಡಕೋರು ಮಗ ಇಂತ ಮಿನಿಮಮ್ ಚಾರ್ಜ್ 15 ರೂಪಾಯಿ ಉಂಡು ಐತ ಮಿತ್ತು ಚೇಂಜ್ ಕೇನು ವರತ್ತ ಯಾರಿರಕ್ಕೆ ದಾದ ಬನ್ನೋಡು ಜಾಸ್ತಿ ಹಣ ಬಿಡಕೋರು ಮಗ ಅತ್ತೆ ಇರು ಒಂದು ಎನ್ನ ಕೊಡ್ತಿಲ್ಲನೇ ಕಮ್ಮಿ ಐತ ಮಿತ್ತು ಚೇಂಜ್ ಕೇನು ವರತ್ತ ಯಾರಿರಕ್ಕೆ ದಾದ ಬನ್ನೋಡು ನಿಂಗೆ ಬರ್ಕೊಂಡು ಗಿರಾಕಿ ಒಳ್ಳೆ ಇಚ್ಛೆನೇ ದಿನನೇ ಇಂಚ ಮಾರ ಮಂಗಳವಾರ ದಿವಸ ಬಂದು ಈ ಪಂಚಿನ ಮಂಗಳವಾರ ಉದ್ಘಾಟನೆ ಸರಿಯಾಗಿ ಹೊರ್ತಾಡಿದ್ದೆ ನಮ್ಮ ಇದನ್ನೇ ಜನ ಬರ್ಪಣದ ಒಜ್ಜಿರ್ಲ ಇದಡಗನ ಪಿದಣ್ಣ ಮೊತ್ತ ಯಾ ಶುರು ಮಾಡ್ತೀನಿ ಮಾರಿ ಕ್ಯಾಮರಾ ಯಾಕೆ ದಯ ಬಂತ ಸರಿ ಮಾಡೋದಿಪ್ಪು ಅದು ಓಳೋದು ಮಾತದೆ ಪುಡಿ ನಮ್ಮ ಮರಲ ವಾನ್ ವಾನ್ ಸುರುಕವ್ರು ಸ್ಟಾರ್ಟರ್ ಏನು ಗಾಡಿ ಸ್ಟಾರ್ಟರ್ ಅದು ನಿನ್ನ ಕ್ಯಾಮರಾಮನ್ ಸರಿ ಇದ್ದಿ ಹೊಸತ್ತದ ಅಂಚ ಹೊಸತ ಸರ್ ನಾವು ನಿಮ್ಮನ್ನು ಇಂಟರ್ವ್ಯೂ ಮಾಡಿಕೆ ಬಂದದ್ದು ನಾವು ಉಜ್ವಲ್ ಟಿವಿಯಿಂದ ಬಂದಿದ್ದೇವೆ ಎಂತ ಉಜಾಲ ಉಜಾಲ ಅಲ್ಲ ಸರ್ಪಕ್ಸ್ ಅಲ್ಲ ಸರ್ ಉಜಾಲ ಟಿವಿ ಅಲ್ಲ ಉಜ್ವಲ್ ಟಿವಿಯಿಂದ ಬಂದಿದ್ದೇವೆ ನಿಮ್ಮ ಊರಿಗೆ ಹಲವು ವರ್ಷಗಳ ನಂತರ ಒಂದು ಹೊಸ ಬಸ್ ಬಂದಿದೆ ನಿಮಗೆ ಹೇಗೆ ಅನಿಸುಂಟು ಮತ್ತೆ ಈ ಬಸ್ಸಿನ ವಿಶೇಷತೆಗಳೇನು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಏನಂದ್ರೆ ನಮ್ಮ ಊರಿಗೆ ಒಂದು ಹೊಸ ಬಸ್ ಬಂತಲ್ಲ ಅಂತ ನೀವು ನಮ್ಮ ಬಸ್ಸಿನ ವಿಶೇಷತೆ ಏನಂತ ಕೇಳಿದ್ರಿ ನಾನು ಹೇಳುದು ನಮ್ಮ ಬಸ್ಸಿನ ವಿಶೇಷತೆ ಅಲ್ಲ ಇರುವ ಎಲ್ಲ ಬಸ್ಸಿನ ವಿಶೇಷತೆ ಹೌದೌದು ಅದೊಂದು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವುದಾಗಿ ಅದೇ ಹೇಳ್ತೀರಾ ಸರ್ ಅದು ಹೇಗೆ ಹೇಳ್ತೀರಾ ಅಂತ ಕೇಳಿದ್ರಲ್ಲ ಬಸ್ಸಲ್ಲಿ ವಿವಿಧ ಜಾತಿ ಧರ್ಮ ಆಚಾರ ವಿಚಾರ ಶ್ರೀಮಂತರು ಬಡವರು ಎಲ್ಲರೂ ಬರ್ತಾರೆ ಆದರೆ ಅವರ ಸ್ಟಾಪ್ ಬರುವ ತನಕ ನಾವೆಲ್ಲರೂ ಒಂದೇ ಎಂಬುವ ಭಾವನೆ ಇರುತ್ತದೆ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯನ್ನು ಸಾರುತ್ತದೆ ನೀವೇ ಹೇಳಿ ಪ್ರೇಕ್ಷಕರೇ ನಾನು ಹೇಳುದು ಸರಿಯಾದರೆ ಚಪ್ಪಾಳೆವನ್ನು ತಟ್ಟಿ ಸರ್ ಗುಡ್ ಪಾಯಿಂಟ್ ಹೇಳಿದ್ರಿ ಗುಡ್ ಗುಡ್ ಸರ್ ಬಾ ಹೋಗ ಬಾ ನಾಳೆ ಬರ್ತದೆ ಆಯ್ತಾಯ್ತು ಆಯ್ತಾಯ್ತು ಈ ಕಾಪುಂದು ಆದ ಬಸ್ ಇಲಾಖೆ ಬರ್ತಿದ್ದೀನಿ ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ ವಿಧಿಯೇ ಅದರ ಡ್ರೈವರ್ ಆಗಿ ಕಾಣದಂತೆ ಕೂತಿದೆ ಟಿಕೆಟ್ ಟಿಕೆಟ್ ಕಮಾನ್ ಟಿಕೆಟ್ ಟಿಕೆಟ್ ಬೇಕು ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು ಮುಂದಕ್ಕೆ ಬನ್ನಿ ಎಂದು ಹೋಗೋರು ಇಲ್ಲ ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ ಮುಂದೆ ಬನ್ನಿ ಕಮಾನ್ ಕಮಾನ್ ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ Wow, it's a mind-blowing performance.
When you touch someone with your spirit, and in turn, they touch your soul with their heart. Now get ready to see something special. Do you know what that is? Yes, I know. It's a traditional dance. For that, please welcome Shanti and friends. गीत सदा चली आई, प्राण जाए पर वचन न जाए। Wow, it's an amazing performance. Being a soldier is not easy. In fact, it is one of the most challenging things to do. Their lives are full of hardship and challenges which no ordinary person can survive. So, here come our students to give tribute about soldiers.
मैं ये शपथ लेता हूं कि किसी भी कीमत पर अपने देश और देशवासियों की हमेशा रक्षा करूंगा। दुश्मन ताक में बैठा उधर और हम तैयार हैं सीना लिए अपना इधर। खून से खेलेंगे होली कर वतन मुश्किल में है। सरफरोशी की तमन्ना अब हमारे दिल में है। जिस बेरहमी से आतंकवादियों ने कायरों की तरह हमारे निहत्थे भाइयों को नींद में मारा था, बेरहमी का घातक जवाब उनका सर धड़ से अलग करने का मौका देने जा रहा हूं। क्या आप इस मिशन के लिए तैयार हैं? क्या बदले के लिए आपका खून खोल रहे हैं? तो मतलब वो आगे इनने नामी ने जंग शुरू नहीं की थी, बट वी विल ब्लडी हेल फिनिश इट। हाउ द जॉर्ज हाउ द जॉर्ज हाउ द जॉर्ज से है प्यार तो हर पल ये कहना चाहिए, मैं रहूं या ना रहूं भारत ये रहना चाहिए। भारत ये रहना चाहिए। वतन वतन मेरे आबाद रहे तू, वतन मेरे आबाद रहे तू, वतन वतन मेरे आबाद रहे तू। मैं जहाँ रहूं जहाँ मैं याद रहे तू, मैं जहाँ रहूं जहाँ मैं याद रहे तू। ऐ वतन मेरे वतन, ऐ वतन मेरे वतन। मेरी नस नस तार कर दो और बना दो एक सितार। राग भारत मुझ पे छेड़ो, झनझनाओ बार
ಎತ್ತವರಲ್ಲಿಂದು ವಿನಂತಿ, ನಾಳೆ ಮಕ್ಕಳಿಗೆ ರಜೆ ಇರುವುದು ಶಾಲೆಗೆ. ಗುರುವಾರದಿಂದ ಎಂದಿನಂತೆ ತರಗತಿಗಳು ನಡೆಯಲಿರುವುದು. ಸೊ ಇನ್ನು ಚಿಕ್ಕ LKG UKG ಮಕ್ಕಳು ಯಾರಾದರೂ ಬಿಟ್ಟು ಹೋಗಿ ದಯವಿಟ್ಟು ಪೇರೆಂಟ್ಸ್ ಸ್ವಲ್ಪ ಗಮನ ಹರಿಸಿ ಅದರ ಬಗ್ಗೆ. ಮತ್ತು ನಿಮ್ಮ ಮಕ್ಕಳನ್ನು ಕೆಲವು ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡ್ ಮಕ್ಕಳು ಇಲ್ಲಿ ಇದ್ದಾರೆ, ದಯವಿಟ್ಟು ಅವ್ರು ಕರ್ಕೊಂಡು ಹೋಗಿ. ಮತ್ತು ಮಕ್ಕಳಲ್ಲಿ ವಿನಂತಿ, ಕಾಸ್ಟ್ಯೂಮ್ಸ್ ಔಟ್ಸೈಡಿಂದ ತಂದ ಕಾಸ್ಟ್ಯೂಮ್ಸನ್ನು ಹಾಗೆಯೇ ನಿಮ್ಮ ತರಗತಿಯ ಶಿಕ್ಷಕರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಈಗ ಅವರು 10th ಸ್ಟೂಡೆಂಟ್ಸ್ 9th ಮತ್ತು 10th ಬಾಯ್ಸ್